ಸಾಂಸ್ಕೃತಿಕ ವೇದಿಕೆ ಹಮ್ಮಿಕೊಂಡಿರುವಂಥ ಪ್ರೊಫೆಸರ್ ಕೀರಂ ನಾಗರಾಜ್ ಅವರ 81ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹಮ್ಮಿಕೊಂಡಿರುವಂತಹ ಪ್ರೊಫೆಸರ್ ಕೀರಂ ನಾಗರಾಜ ಸಂಸ್ಕೃತಿ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ನಾನು ಡಾಕ್ಟರ್ ರುದ್ರೇಶ್ ಅದ್ರಂಗಿ, ಕನ್ನಡ ಸಹ ಪ್ರಾಧ್ಯಾಪಕ, ಸರ್ಕಾರಿ ಕಲಾ ಕಾಲೇಜು, ಪ್ರೊಫೆಸರ್ ಕೀರಂ ನಾಗರಾಜ್ ಅವರ ಶಿಷ್ಯ. ಇಂದಿನ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಲಿಕ್ಕೆ ಆಗಮಿಸಿರುವಂಥ ಪ್ರಜ್ಞಾ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರು, ಖ್ಯಾತ ಕವಿಗಳು, ಲೇಖಕರು, ಸಂಸ್ಕೃತಿ ಚಿಂತಕರು, ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಶ್ರಾಂತ ಅಧ್ಯಕ್ಷರು ಆದಂಥ ಡಾಕ್ಟರ್ ನಲ್ಲೂರು ಪ್ರಸಾದ್ ಆರ್ಕೆ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಡಾಕ್ಟರ್ ನಲ್ಲೂರು ಪ್ರಸಾದ್ ಆರ್ಕೆ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಇಂದಿನ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಪ್ರದಾನವನ್ನು ಮಾಡಲಿಕ್ಕೆ ಆಗಮಿಸಿರುವಂಥವರು ಪ್ರೊಫೆಸರ್ ಕೀರಂ ನಾಗರಾಜ್ ಅವರ ಅತ್ಯಂತ ಮೆಚ್ಚಿನ ಪ್ರಿಯ ಮಿತ್ರರು ಆದಂತಹ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಆದಂಥ ಕವಿಗಳು ಮತ್ತು ಸಾಂಸ್ಕೃತಿಕ ಚಿಂತಕರು ಆದಂಥ ಪ್ರೊಫೆಸರ್ ಎಲ್.ಎನ್. ಮುಕುಂದರಾಜ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಇದೀಗ ಬರಮಾಡಿಕೊಳ್ಳೋಣ ಪ್ರೊಫೆಸರ್ ಕೀರಂ ನಾಗರಾಜ ಸಂಸ್ಕೃತಿ ಪ್ರಶಸ್ತಿಗೆ ಭಾಜನರಾದಂಥ ಡಾಕ್ಟರ್ ಟಿ ಗೋವಿಂದರಾಜ್ ಅವರು. ಪ್ರೊಫೆಸರ್ ಕೀರಂ ನಾಗರಾಜ್ ಅವರ ಅತ್ಯಂತ ಮೆಚ್ಚಿನ ಪ್ರಿಯ ಶಿಷ್ಯರು, ಜಾನಪದ ವಿದ್ವಾಂಸರು ಆದಂತಹ ಸರಳ ಸಜ್ಜನಿಕೆಯ ಸ್ನೇಹ ಮೂರ್ತಿಗಳಾದಂಥ ಡಾಕ್ಟರ್ ಟಿ ಗೋವಿಂದರಾಜ್ ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಡಾಕ್ಟರ್ ಟಿ ಗೋವಿಂದರಾಜ್ ಅವರು ಪ್ರಾಸ್ತಾವಿಕ ನುಡಿಕೆ ಆಗಮಿಸಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಕೋಶಾಧ್ಯಕ್ಷರು ಮತ್ತು ಪ್ರಜ್ಞಾ ಸಾಂಸ್ಕೃತಿಕ ವೇದಿಕೆಯ ಕೋಶಾಧ್ಯಕ್ಷರು ಆದಂಥ ಕವಿಗಳು, ಲೇಖಕರು, ಚಿಂತಕರು ಆದಂಥ ಶ್ರೀ ಪಿ ಮಲ್ಲಿಕಾರ್ಜುನಪ್ಪ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಅದೇ ರೀತಿಯಲ್ಲಿ ಇಂದಿನ ಸಮಾರಂಭದಲ್ಲಿ ಆಗಮಿಸಿರುವಂತಹ ಪ್ರೊಫೆಸರ್ ಕೀರಂ ನಾಗರಾಜ್ ಅವರ ಸುಪುತ್ರಿಯು, ಇಂಗ್ಲೀಷ್ ಅಧ್ಯಾಪಕಿಯೂ ಆದಂಥ ಶ್ರೀಮತಿ ಸಹನಾ ಕೆ.ಎನ್. ಅವರು ದಯಮಾಡಿ ಬನ್ನಿ ಮೇಡಮ್, ಶ್ರೀಮತಿ ಕೆ.ಎನ್. ಸಹನಾ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಡಾಕ್ಟರ್ ನಲ್ಲೂರು ಪ್ರಸಾದ್ ಆರ್ಕೆ ಅವರಿಗೆ ಪುಷ್ಪಗುಚ್ಛವನ್ನು ನೀಡುವುದ್ರ ಮೂಲಕವಾಗಿ ಸ್ವಾಗತವನ್ನು ಕೋರಬೇಕು ಅಂತ ಶ್ರೀ ಪಿ ಮಲ್ಲಿಕಾರ್ಜುನಪ್ಪ ಅವರು ವಿನಂತಿಯನ್ನು ಮಾಡ್ಕೊಳ್ತೀನಿ. ಡಾಕ್ಟರ್ ಟಿ ಗೋವಿಂದರಾಜ್ ಅವರಿಗೆ ಕೂಡ ಪುಷ್ಪಗುಚ್ಛವನ್ನು ನೀಡುವುದ್ರ ಮೂಲಕವಾಗಿ ಸ್ವಾಗತವನ್ನು ಕೋರಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೀನಿ. ಶ್ರೀ ಎಲ್.ಎನ್. ಮುಕುಂದರಾಜ್ ಅವರಿಗೂ ಕೂಡ ಪುಷ್ಪಗುಚ್ಛವನ್ನು ನೀಡುವುದ್ರ ಮೂಲಕವಾಗಿ ಸ್ವಾಗತವನ್ನು ಕೋರಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೀನಿ. ಶ್ರೀಮತಿ ಕೆ.ಎನ್. ಸಹನಾ ಅವರಿಗೂ ಕೂಡ ಪುಷ್ಪಗುಚ್ಛವನ್ನು ನೀಡುವುದ್ರ ಮೂಲಕವಾಗಿ ಸ್ವಾಗತವನ್ನು ಕೋರಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೀನಿ. ಶ್ರೀ ಪಿ ಮಲ್ಲಿಕಾರ್ಜುನಪ್ಪ ಸರ್ ಅವ್ರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದೀಗ ಪ್ರಾಸ್ತಾವಿಕ ನುಡಿಗಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಕೋಶಾಧ್ಯಕ್ಷರು, ಕವಿಗಳು, ಚಿಂತಕರು ಮತ್ತು ಪ್ರಜ್ಞಾ ಸಾಂಸ್ಕೃತಿಕ ವೇದಿಕೆಯ ಕೋಶಾಧ್ಯಕ್ಷರು ಆದಂಥ ಶ್ರೀ ಪಿ ಮಲ್ಲಿಕಾರ್ಜುನಪ್ಪ ಅವರು. ಜಾಸ್ತಿ ವೇಳೆ ತಗೊಳ್ಳಲ್ಲ. ಎಲ್ಲರಿಗೂ ಪ್ರಣಾಮಗಳು. ಇಂದಿಗೆ 80 ವರ್ಷ ತುಂಬಿದ ಪ್ರೊಫೆಸರ್ ಕೀರಂ ನಾಗರಾಜ್ ಅವರು ಕನ್ನಡದ ಶ್ರೇಷ್ಠ ಚಿಂತಕರಲ್ಲಿ ಒಬ್ಬರು. 1000 ವರ್ಷಗಳಿಗೂ ಮೀರಿದ ಕನ್ನಡ ಸಾಹಿತ್ಯ ಚರಿತ್ರೆಯ ಹಲಬಗೆಯ ಸಾಹಿತ್ಯ ಕೃತಿಗಳನ್ನು ಅತ್ಯದ್ಭುತವಾಗಿ ಅನುಸಂಧಾನ ಮಾಡಿದ ವಿಶಿಷ್ಟ ವಿಮರ್ಶಕರು. ಹಲವು ತಲೆಮಾರುಗಳ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಾಭಿರುಚಿ ಹಾಗೂ ಸಾಹಿತ್ಯಿಕ ಸಂವೇದನೆಗಳನ್ನು ಮೂಡಿಸಿದವರು. ಸಂಸ್ಕೃತಿ, ಭಾಷೆ, ಸಮಾಜಗಳ ಬಗ್ಗೆ ಅಧಿಕೃತವಾಗಿ ಹಾಗೂ ಪ್ರಾಮಾಣಿಕವಾಗಿ ಮಾತಾಡಬಲ್ಲ ಬುದ್ಧಿಜೀವಿಯಾಗಿದ್ದ ಕೀರಂ ಅವರು ಕನ್ನಡ ನಾಡಿನೆಲ್ಲೆಡೆ ತಮ್ಮದೇ ಪರಿಯಲ್ಲಿ ಹೊಸ ಅರಿವನ್ನು ಬಿತ್ತಿದವರು ಮತ್ತು ಹೊಸ ವಿಮರ್ಶಾ ಮಾರ್ಗಗಳನ್ನು ರೂಪಿಸಿದವರು. ಕೀರಂ ಬರೆದಿದ್ದರೆ ಹಲವು ಸಂಪುಟಗಳ ಬರವಣಿಗೆ ಅವರದಾಗಿರುತ್ತಿತ್ತು. ಆದರೆ ಇವರು ಮೌಖಿಕ ಪರಂಪರೆಯ ಹರಿಕಾರರಾಗಿ ಉಳಿದು ಅಕ್ಷರಶಃ ಕಾವ್ಯ ಜಂಗಮರಾಗಿ ಇದ್ದವರು. ಕಾವ್ಯವು ಇವರಿಗೆ ಆಸಕ್ತಿಯ, ಪ್ರೀತಿಯ ಒಂದು ಕ್ಷೇತ್ರ ಮಾತ್ರವಾಗಿರಲಿಲ್ಲ. ಕಾವ್ಯ ಮತ್ತು ಬದುಕು ಎರಡನ್ನೂ ಇವರು ಎಂದೂ ಬೇರೆ ಬೇರೆಯಾಗಿ ನೋಡಲೇ ಇಲ್ಲ. ಕೀರಂ ಅವರು ತಮ್ಮ ಹರೆಯದಲ್ಲಿ ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿಯವರ ಸಮಾಜವಾದಿ ಚಳುವಳಿಯಲ್ಲಿಯೂ ಪಳಗಿ ಸಮಾಜವಾದಿ ಚಿಂತನೆಯನ್ನು ತಮ್ಮ ಬದುಕಿನಲ್ಲೂ ಸಾಮಾಜಿಕ ಸಾಹಿತ್ಯಿಕ ಗ್ರಹಿಕೆಗಳಲ್ಲೂ ತಂದರು. ಕೀರಂ ಒಬ್ಬ ಕವಿಯನ್ನು ಕುರಿತು ಮಾತನಾಡುವಾಗ ಇಡೀ ಸಾಹಿತ್ಯ ಪರಂಪರೆಯನ್ನು ಹಿನ್ನೆಲೆಯಾಗಿಟ್ಟುಕೊಂಡು ನೋಡುತ್ತಿದ್ದರು. ಜನಪ್ರಿಯ ನಿಲುವುಗಳಿಗೆ ವಿರುದ್ಧವಾದ, ಅಪ್ರಿಯವಾದ ಸತ್ಯ ಹೇಳುವುದಕ್ಕೆ ಅವರು ಯಾವಾಗಲೂ ಸಿದ್ಧರಿದ್ದರು. ಸಾಹಿತ್ಯಿಕ ಜಗಳಗಳಲ್ಲಿ ಅವರ ಗ್ರಹಿಕೆ ಇನ್ನಷ್ಟು ಚುರುಕಾಗಿ ಕೆಲಸ ಮಾಡುತ್ತಿತ್ತು. ಅವರ ಪ್ರಕಾರ ಸಾಹಿತ್ಯ ಕೃತಿಯನ್ನು ಅಧ್ಯಯನ ಮಾಡುವುದು ಎಂದರೆ ಅರ್ಥವನ್ನು ನಿರ್ದಿಷ್ಟಗೊಳಿಸುವುದಲ್ಲ, ಬದಲಿಗೆ ಅರ್ಥದ ಅನಂತ ಸಾಧ್ಯತೆಗಳನ್ನು ವಿಸ್ತರಿಸುತ್ತಾ ಹೋಗುವುದು. ಕಾವ್ಯವನ್ನು ಆಳವಾಗಿ ಗ್ರಹಿಸುವಲ್ಲಿನ ಅವರ ವಿಶಿಷ್ಟ ಶಕ್ತಿ ಎಲ್ಲ ಸಾಹಿತ್ಯ ಪ್ರಕಾರಗಳನ್ನು ಗ್ರಹಿಸುವುದರಲ್ಲಿಯೂ ಅವರಿಗೆ ನೆರವಿಗೆ ಬಂದಿತು. ಕೀರಂ ಅವರನ್ನು ಕುರಿತು ಪ್ರೊಫೆಸರ್ ಯು.ಆರ್. ಅನಂತಮೂರ್ತಿಯವರು ಒಮ್ಮೆ ಹೇಳಿದ ಮಾತು ನಮ್ಮೆಲ್ಲರನ್ನು ದಂಗುಬಡಿಸಿದೆ.
ಕನ್ನಡ ಸಾಹಿತ್ಯದ ಬಗ್ಗೆ ಅವರಿಗೆ ಏನಾದರೂ ಒಂದಿಷ್ಟು ಅನುಮಾನ ಬಂದಾಗ ಅವರು ಕೀರಂ ಅವರೊಂದಿಗೆ ಚರ್ಚಿಸುತ್ತಾ ಇದ್ದರು. ಯಾವ ಸಮಯದಲ್ಲಾದರೂ ಅವರನ್ನು ಕನ್ನಡ ಸಾಹಿತ್ಯದ ಅಪಾರ ಅರಿವಿನ ಇಂಥ ಮಹಾನ್ ವಕ್ತಾರರನ್ನು ಕುರಿತು ಅವರ ನೆನಪಿನಲ್ಲಿ ಒಂದು ಪ್ರಶಸ್ತಿಯನ್ನು ನೀಡಬೇಕೆನ್ನುವ ಚಿಂತನೆ ಬಂದುದು. ಆ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟು 6-7 ವರ್ಷಗಳಿಂದ ಕೀರಂ ಅವರ ಸಾಹಿತ್ಯಿಕ ಬದುಕಿಗೆ ಮಾರು ಹೋಗಿ ಅವರ ಹಾದಿಯಲ್ಲಿ ನಡೆಯುತ್ತಾ ಬಂದ ನಮ್ಮ ನಾಡಿನ ಹಲವು ವಿದ್ವಾಂಸರಿಗೆ ನೀಡುತ್ತಾ ಬಂದಿದ್ದೇವೆ. 2024ನೇ ಸಾಲಿನ ಪ್ರಶಸ್ತಿಯನ್ನು ಕೀರಂ ಮಾರ್ಗದಲ್ಲಿಯೇ ನಡೆದು ಬಂದ ನಿಗರ್ವಿಗಳು ಅಗ್ರ ಲೇಖಕರು ಆದ ಪ್ರೊಫೆಸರ್ ಟಿ ಗೋವಿಂದರಾಜು ಅವರಿಗೆ ನೀಡುವ ನಮ್ಮ ತೀರ್ಮಾನವನ್ನು ಇಲ್ಲಿ ಉಪಸ್ಥಿತರಿರುವ ತಾವೆಲ್ಲರೂ ಸಮ್ಮತಿಸಿದ್ದೀರಿ ಎಂದು ವಿನಮ್ರತೆಯಿಂದ ಭಾವಿಸುತ್ತೇವೆ. ಈ ಪ್ರಶಸ್ತಿ ಪ್ರದಾನ ಮಾಡಲು ಕೀರಂ ಅವರಿಂದ ಹಿಡಿದು ಇತ್ತೀಚಿನ ನಮ್ಮೆಲ್ಲರಿಗೂ ಆಪ್ತರಾಗಿರುವ ನಾಡಿನ ಖ್ಯಾತ ಕವಿಗಳು, ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರೂ ಆದ ಪ್ರೊಫೆಸರ್ LN ಮುಕುಂದರಾಜು ಅವರು ಒಪ್ಪಿಕೊಂಡು ಆಹ್ವಾನವನ್ನು ಸ್ವೀಕರಿಸಿ ಇಲ್ಲಿ ಉಪಸ್ಥಿತರಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಸಭೆಯ ಅಧ್ಯಕ್ಷತೆ ವಹಿಸಿರುವವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದವರು, ನಮಗೆಲ್ಲ ಹೆಚ್ಚು ಅಚ್ಚುಮೆಚ್ಚಿನವರು ಆದ ಡಾಕ್ಟರ್ RK ನಲ್ಲೂರು ಪ್ರಸಾದ್ ಅವರು. ಕೀರಂ ಅವರ ಆಪ್ತರಾದ ಇವರಿಗೂ ಎಲ್ಲರ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಆಹ್ವಾನವನ್ನು ಒಪ್ಪಿ ಪ್ರಶಸ್ತಿಯನ್ನು ಸ್ವೀಕರಿಸಲು ಇಲ್ಲಿ ಉಪಸ್ಥಿತರಿರುವ ಪ್ರೊಫೆಸರ್ ಟಿ ಗೋವಿಂದರಾಜು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಇಲ್ಲಿ ತಾವೆಲ್ಲ ವಿಶ್ವಾಸಪೂರ್ವಕವಾಗಿ ಉಪಸ್ಥಿತರಿದ್ದು ಸಹಕರಿಸುತ್ತಿರುವುದಕ್ಕೆ ಈ ಸಮಾರಂಭದ ಆಯೋಜಕರಿಗೆ ಬಹಳ ಸಂತಸವೆನಿಸಿದ್ದು ತಮ್ಮೆಲ್ಲರನ್ನು ಆದರಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕೀರಂ ಅಭಿಮಾನಿಗಳು ಮತ್ತು ಮಾಧ್ಯಮ ಮಿತ್ರರನ್ನು ಹೃತ್ವವಾಗಿ ಸ್ವಾಗತಿಸುತ್ತೇನೆ. ನಮಸ್ಕಾರ. ಶ್ರೀ ಡಾಕ್ಟರ್ ಟಿ ಗೋವಿಂದರಾಜು ಅವರು ವಿವಿಧ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಪ್ರಾಂಶುಪಾಲಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಶ್ರೀಯುತರು ಬಹುಶ್ರುತ ಜಾನಪದ ವಿದ್ವಾಂಸರಾಗಿದ್ದಾರೆ. ಗೊಂಬೆರಾಮ ಸಂಸ್ಕೃತಿ, ಚಿತ್ತಾರ ಗೊಂಬೆ ಚಿತ್ರಕಲೆ, ಚೆನ್ನಾದೇವಿ ಅಗ್ರಹಾರ ಜಾನಪದೀಯ ಅಧ್ಯಯನ, ಜಾನಪದೀಯ, ನಮ್ಮೂರು, ಜನಪದ ವೈದ್ಯ, ಹಳ್ಳಿಮನೆ, ಕಣ, ಪ್ರಾಚ್ಯ ಜಾನಪದ, ಒನ್ನ ಕಣಜ, ನವಿಲು ಗಿಣಿಯಲ್ಲ, ನಗುತ್ತಾವೆ ಮೊದಲಾದ 40ಕ್ಕೂ ಹೆಚ್ಚಿನ ಸಂಶೋಧನೆ ಹಾಗೂ ಜನಪದ ಕ್ಷೇತ್ರದ ಗ್ರಂಥಗಳನ್ನು ರಚಿಸಿದ್ದಾರೆ. ಶ್ರೀಯುತರು ಹವ್ಯಾಸಿ ಛಾಯಾಗ್ರಾಹಕರು ಕೂಡ ಆಗಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೊಫೆಸರ್ ಕೀರಂ ನಾಗರಾಜ್ ಅವರ ಮೆಚ್ಚಿನ ಶಿಷ್ಯರು ಕೂಡ ಆಗಿದ್ದಾರೆ. ಬಹಳ ಹಿಂದೆ, ಹೀಗೆ ಸುಮಾರು 40 ವರ್ಷಗಳ ಹಿಂದೆನೇ ಪ್ರೊಫೆಸರ್ ಕೀರಂ ಅವರ ಒಂದು ರೇಖಾಚಿತ್ರವನ್ನು ರಚನೆಯನ್ನು ಮಾಡಿ ಆಗಾಗ ಅದನ್ನು ತೋರಿಸ್ತಾ ಇದ್ರು. ಇದು ನೋಡ್ರಿ, ಇದು ಕೀರಂ ಅವರು ಅಂತ ಅಂದ್ಬಿಟ್ಟು ಕೀರಂ ಅವರು ಅತ್ಯಂತ ಮೆಚ್ಚಿನ ಪ್ರಿಯ ಶಿಷ್ಯರು ಆದಂಥ ಡಾಕ್ಟರ್ ಟಿ ಗೋವಿಂದರಾಜು ಅವರಿಗೆ ಇದೀಗ ಪ್ರಜ್ಞಾ ಸಾಂಸ್ಕೃತಿಕ ವೇದಿಕೆ ಕೊಡಮಾಡುವಂಥ ಪ್ರೊಫೆಸರ್ ಕೀರಂ ನಾಗರಾಜ ಸಂಸ್ಕೃತಿ ಪ್ರಶಸ್ತಿಯನ್ನು ಪ್ರದಾನವನ್ನು ಮಾಡಬೇಕು ಅಂತ ಶ್ರೀ LN ಮುಕುಂದರಾಜು ಅವರಲ್ಲಿ ಮತ್ತು ಡಾಕ್ಟರ್ ನಲ್ಲೂರು ಪ್ರಸಾದ್ RK ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಪ್ರಶಸ್ತಿಯು ಪ್ರಶಸ್ತಿ ಫಲಕ ಮತ್ತು 10,000 ರೂಪಾಯಿ ನಗದನ್ನು ಒಳಗೊಂಡಿದೆ. ಇದೀಗ ಕೊಡಮಾಡ್ತಾ ಇರಲಾಗ್ತಾ ಇದೆ ಡಾಕ್ಟರ್ ಟಿ ಗೋವಿಂದರಾಜು ಅವರಿಗೆ ಪ್ರೊಫೆಸರ್ ಕೀರಂ ನಾಗರಾಜ ಸಂಸ್ಕೃತಿ ಪ್ರಶಸ್ತಿ 2024. ಕೊಡಿ. ಪ್ರಶಸ್ತಿಯನ್ನು ಪ್ರದಾನವನ್ನು ಮಾಡಿದಂಥ ಶ್ರೀ LN ಮುಕುಂದರಾಜು ಅವರು ಪ್ರೊಫೆಸರ್ ಕೀರಂ ಮುಕುಂದರಾಜರು ಮೇಷ್ಟ್ರ ಪ್ರೀತಿಯ ಸ್ನೇಹಿತರು ಮತ್ತು ಕೀರಂ ಸಂಸ್ಕೃತಿ ಪ್ರಶಸ್ತಿಗೆ ಭಾಜನರು ಕೂಡ ಆಗಿರುವಂಥವರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಆದಂಥ ಶ್ರೀ LN ಮುಕುಂದರಾಜು ಅವರು ಸಭೆಯನ್ನು ಉದ್ದೇಶಿಸಿ ಮತ್ತು ಅಭಿನಂದನಾ ನುಡಿಯನ್ನು ಕೂಡ ಮಾತಾಡಬೇಕು ಅಂತ ಕೋರ್ಕೊಳ್ತೇನೆ.
ಎಲ್ಲ ಹಿರಿಯರೇ ಮತ್ತು ಸ್ನೇಹಿತರೆ, ನಮ್ಮ ನಲ್ಲೂರು ಪ್ರಸಾದ್ ಬಹಳ ಹಿಂದೆಯೇ ಪ್ರಜ್ಞಾ ಸಾಹಿತ್ಯ ವೇದಿಕೆಯನ್ನು ಪ್ರಾರಂಭ ಮಾಡಿದರು, ಸಾಂಸ್ಕೃತಿಕ ವೇದಿಕೆ. ನನಗೆ ನೆನಪಿರೋ ಹಾಗೆ ಸುಮಾರು ಒಂದು 30 ವರ್ಷದ ಹಿಂದೆ ಚನ್ನರಾಯಪಟ್ಟಣದಲ್ಲಿ ಅವರು ಎಚ್ ಎಲ್ ನಾಗೇಗೌಡರ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಅಲ್ಲಿ ಮಾಡಿದರು. ಎಲ್ಲಿ? ಚನ್ನರಾಯಪಟ್ಟಣದಲ್ಲಿ, ಇದೇ ವೇದಿಕೆಯ ಮೂಲಕ. ಆಗ ನಾನು ಅವರ ದೊಡ್ಡ ಮನೆ ಕಾದಂಬರಿಯನ್ನು ಕುರಿತು ಮಾತಾಡೋಕ್ಕೆ ನನ್ನನ್ನು ಕರೆದಿದ್ದರು. ಸೊ ಅವಾಗಲಿಂದಲೂ ಕೂಡ ಹಲವು ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಅವರು ಮಾಡ್ತಾಯಿದ್ದಾರೆ. ಕೀರಂ ಬಗ್ಗೆ ಅವರಿಗೆ ಅಪಾರವಾದಂಥ ಪ್ರೀತಿ ಮತ್ತು ಗೌರವ. ಕೀರಂಗೂ ಅಷ್ಟೇ, ಈ ನಲ್ಲೂರು ಕಂಡ್ರೆ ಭಾಳ ಪ್ರೀತಿ. ನಲ್ಲೂರಲ್ಲ, ಯಾರಾದರೂ ಒಕ್ಕಲಿಗರು ಕಂಡ್ರೆ ನೋಡ್ರಿ 3A ಬಂದ ಅನ್ನೋರು. ಅದು ಏನೋ ಕಾಣೆ, ಅವ್ರ ಸುತ್ತ ತುಂಬ ಜನ ಒಕ್ಕಲಿಗರ ನಾವುಗಳು ನಮ್ಮನ್ನೇ ಅವರು ಹೆಚ್ಚು ಸೇರಿಸ್ಕೊಳ್ಳೋರು. ಅವ್ರ ಜಾತಿಯವ್ರನ್ನ ಅಷ್ಟು ಸೇರಿಸ್ಕೊಳ್ತಿರಲಿಲ್ಲ, ಮತ್ತು ಬೇರೆ ಎಲ್ಲ ತಳ ಸಮುದಾಯದವ್ರನ್ನೆಲ್ಲ ಸೇರಿಸ್ಕೊಳ್ಳೋರು. ಆದರೆ ನಾವು ಹೆಚ್ಚು ಅವರ ಒಡನಾಟದಲ್ಲಿ ಇದ್ದೋ. ಇದು ಜಾತಿ ಕಾರಣಕ್ಕೋಸ್ಕರ ಇದ್ದೋ ಅನ್ನೋಂಥ ಇದಲ್ಲ. ಅವ್ರಿಗೆ ಒಂದೇನಿತ್ತು ಅಂದರೆ, ನಮ್ಮಂಥವರೆಲ್ಲ ಹಳ್ಳಿಗಳಿಂದ ಬಂದಿರ್ತೀವಿ, ಎಲ್ಲ ಹೊಲ ಉತ್ಕೊಂಡು ದನ ಕಾಯ್ಕೊಂಡು ಗೊಬ್ಬರ ಹೊಡ್ಕೊಂಡಿದ್ದಂಥ ಹುಡುಗರು ಇವರು, ಅಂಥ ಮನೆಗಳಿಂದ ಬಂದಿರ್ತಾರೆ. ಇವರನ್ನು ಸ್ವಲ್ಪ ನಾನು ಇವರಿಗೆ ಯಾವುದಾದ್ರೂ ಒಂದು ಜ್ಞಾನದ ಪ್ರಭೆಯನ್ನು ಆರೋಪಿಸಿ ಇವರನ್ನು ಮುಂದಕ್ಕೆ ಕಳಿಸ್ಬೇಕಾಗ್ತದೆ ಅನ್ನೋಂಥ ಒಂದು ಅರಿವು ಅವರಲ್ಲಿತ್ತು. ಅದು ನಮಗೆಲ್ಲ ಬಹಳ ದೊಡ್ಡ ಉಪಕಾರ ಆಯಿತು. ಆ ಕಾರಣಕ್ಕಾಗಿ, ಮತ್ತು ಇನ್ನೊಂದು ಕಾರಣ ಇದೆ ಈ ನಲ್ಲೂರು ಬಗ್ಗೆ ಅವ್ರಿಗೆ ಪ್ರೀತಿ ಬರೋಕ್ಕೆ. ಹಾಸನ ಜಿಲ್ಲೆಯವ್ರನ್ನ ಕಂಡ್ರಂತೂ ಕೀರಂಗೆ ಪಂಚಪ್ರಾಣ. ನಮ್ಮ ಜಿಲ್ಲೆಯವ್ರು ಕಂಡ್ರಿ ಅಂತನೋರು. ಸೊ ನಲ್ಲೂರು ಚುನಾವಣೆಗೆ ನಿಂತಾಗಲೂ ಕೂಡ ಕೀರಮ್ಮು ನಲ್ಲೂರು ಪರವಾಗಿ ಕ್ಯಾನ್ವಾಸ್ ಮಾಡ್ಕೊಂಡು ಎಲ್ಲ ಕಡೆ ಓಡಾಡಿದ್ದು ನೀವೆಲ್ಲ ಗಮನಿಸಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ನಲ್ಲೂರು ಕೀರಮ್ಮವರ ಮೇಲಿನ ಪ್ರೀತಿಯ ಕಾರಣಕ್ಕಾಗಿ ಕಳೆದ ಹಲವಾರು ವರ್ಷಗಳಿಂದ ಕೀರಂ ಸಾಂಸ್ಕೃತಿಕ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದಾರೆ. ಅವರಿಗೆ ಜೊತೆಯಾಗಿ ನಿಂತಿರೋರು ನಮ್ಮ ಹಿರಿಯ ಸ್ನೇಹಿತರು, ಕವಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರು ಆಗಿದ್ದಂಥ ಸನ್ಮಾನ್ಯ ಮಲ್ಲಿಕಾರ್ಜುನಪ್ಪನವರು. ಬಹುಶಃ ಪ್ರತಿ ವರ್ಷವೂ 10,000 ರೂಪಾಯಿ ಪ್ರಶಸ್ತಿ ಪುರಸ್ಕೃತಿಗೆ ಹಣವನ್ನು ಅವರು ಕೊಡ್ತಾರೆ. ಈ ಬಹುಮಾನವನ್ನು ಅವರು ತಮ್ಮ ಸ್ವಂತ ಹಣದಿಂದ ಕೊಡ್ತಾ ಇರೋದು, ಪ್ರತಿ ವರ್ಷವೂ ಕೊಡ್ತಾ ಇದ್ದಾರೆ. ಇದು ನನಗೂ ಒಂದು ಸರಿ 10,000 ರೂಪಾಯಿ ಕೊಟ್ಟಿದ್ದರು. ನಾನು ಅದನ್ನು ನಮ್ಮ ಕಾವ್ಯ ಮಂಡಲದ ಚಟುವಟಿಕೆಗೆ ಬಳಸ್ಕೊಂಡಿದ್ದೆ. ಸೊ ಹೀಗಾಗಿ ಮಲ್ಲಿಕಾರ್ಜುನಪ್ಪನವರು ಕೀರಂ ಬಗ್ಗೆ ಇಟ್ಕೊಂಡಿರೋ ಪ್ರೀತಿ, ನಲ್ಲೂರವರು ಇಟ್ಕೊಂಡಿರೋ ಪ್ರೀತಿ, ಬಹುಶಃ ಇದು ನಾವೆಲ್ಲ ಇಟ್ಕೊಂಡಿರೋದಕ್ಕಿಂತ ಒಂದು ಕೈ ಮಿಗಿಲಾದಂಥ ಪ್ರೀತಿಯನ್ನು ಈ ಹಿರಿಯರು ಇಟ್ಕೊಂಡಿರೋದು ನನಗೆ ಭಾಳ ಸಂತೋಷವನ್ನು ತಂದಿದೆ. ಇನ್ನು ಮುಂದಿನ ದಿನಗಳಲ್ಲೂ ಇದು ಮುಂದುವರಿಯುತ್ತೆ. ಕೀರಮ್ಮು ಒಡನಾಡಿಗಳನ್ನು ಗುರುತಿಸಿ ಮೊದಲು ಪ್ರಶಸ್ತಿ ಯಾರಿಗೆ ಕೊಟ್ಟಿದ್ದು ಅಂದರೆ ಮರುಳು ಸಿದ್ದಪ್ಪನವ್ರಿಗೆ. ಶೂದ್ರ ಶ್ರೀನಿವಾಸು, ಅನಂತಮೂರ್ತಿ, ಶೂದ್ರ ಶ್ರೀನಿವಾಸ್, ಮರುಳು ಸಿದ್ದಪ್ಪ, ಅಗ್ರಹಾರ ಕೃಷ್ಣಮೂರ್ತಿ, ಹಿಂಗೆ ಸಾಕಷ್ಟು ಜನ. ಅನಂತಮೂರ್ತಿ ಮತ್ತು ಮರುಳು ಸಿದ್ದಪ್ಪ ಇಬ್ಬರು ಕೀರಂಗೆ ಮೇಷ್ಟ್ರುಗಳಾಗಿದ್ದವರು. ಗುರುಗಳಾಗಿರೋರು ಶಿಷ್ಯನ ಹೆಸರಿನ ಪ್ರಶಸ್ತಿಯನ್ನು ಪಡೆದಿರೋದಿದೆಯಲ್ಲ, ಇದು ಒಂದು ವಿಶಿಷ್ಟವಾದ್ದು ಅಂತಲೇ ನನಗೆ ಅನಿಸುತ್ತೆ. ಬಹುಶಃ ಲೋಕದಲ್ಲಿ ಈ ಥರದ ಮಾದರಿಗಳು ಸಿಕ್ಕೋದು ಬಹಳ ಕಷ್ಟ. ಗುರುಗಳಿಗೆ ಶಿಷ್ಯನ ಹೆಸರಿನ ಪ್ರಶಸ್ತಿ ಸಿಗುವಂಥದ್ದಿದೆಯಲ್ಲ, ಅದು ಬಹಳ ಅಪರೂಪ. ಆ ರೀತಿಯಾಗಿ ಕೀರಂ ಒಡನಾಡಿಗಳನ್ನು ಪ್ರತಿ ವರ್ಷವೂ ಗುರುತಿಸುವ ಮತ್ತು ಗೌರವಿಸುವಂತಹ ಒಂದು ಅಪರೂಪದ ಕೆಲಸವನ್ನು ಈ ಇಬ್ಬರು ಹಿರಿಯರು ಮಾಡ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಈ ಸಾರಿ ನಮ್ಮ ಡಾಕ್ಟರ್ ಟಿ ಗೋವಿಂದರಾಜು ಅವರನ್ನು ಗುರುತಿಸಿದ್ದಾರೆ. ಗೋವಿಂದರಾಜು ಕೀರಂ ಅವರ ಅತ್ಯಂತ ಆಪ್ತ ಒಡನಾಡಿ. ಅವರ ಮೊದಲ ಚೆನ್ನಾದೇವಿ ಅಗ್ರಹಾರ ಅನ್ನುವ ಒಂದು ಸಂಶೋಧನಾ ಗ್ರಂಥ ಆಗಬೇಕಾದ್ರೆ, ಇವರು ಸಂಶೋಧನೆಯನ್ನು ಮಾಡಬೇಕಾದ್ರೆ ಪದೇ ಕೀರಂ ಮನೆಗೆ ಬರೋರು. ಆಗ ಕೀರಂ ಅನೇಕ ರೀತಿಯಲ್ಲಿ ಅವರಿಗೆ ಒಂದು ಹಳ್ಳಿಯನ್ನು ಕುರಿತು ಜಾನಪದ ಅಧ್ಯಯನವನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ. ಅವರೇನು ಕೀರಂ ಗೋವಿಂದರಾಜಿಗೆ ಮಾರ್ಗದರ್ಶಕರಾಗಿರಲಿಲ್ಲ, ಅವರಿಗೆ ಯಾರಿಗೂ ಮಾರ್ಗದರ್ಶಕರಾಗ್ತಿರಲಿಲ್ಲ. ಆದರೆ ಎಲ್ಲ ಮಾರ್ಗದರ್ಶಕರಿಂದ ಮಿಗಿಲಾದಂಥ ಗೈಡೆನ್ಸನ್ನು ವಿದ್ಯಾರ್ಥಿಗಳಿಗೆ, ಸಂಶೋಧನಾರ್ಥಿಗಳಿಗೆ ಕೊಡ್ತಾಯಿದ್ರು ಕೀರಂ ನಾಗರಾಜ್. ಆಮೇಲೆ ಈ ಪುಸ್ತಕ ಆಗುವ ಸಂದರ್ಭದಲ್ಲಿ ಚೆನ್ನಾದೇವಿ ಅಗ್ರಹಾರ ನೆನಪಿದೆಯಾ? ಚೆನ್ನಾದೇವಿ ಅಗ್ರಹಾರ ಪುಸ್ತಕ ಆಗುವ ಸಂದರ್ಭದಲ್ಲಿ ಯಾರೋ ಪ್ರಿಂಟರ್ ಅದನ್ನು ಕಳೆದಾಕ್ಬಿಟ್ಟಿದ್ದ.
ಸೊ ಆಮೇಲೆ ಅದೇನು ಆ ಗೋವಿಂದರಾಜು ಬಂದು ಕೀರಂಗೆ ಹೇಳಿ ಕೀರಮ್ ಇದೆಲ್ಲೈತ್ರಿ ಹುಡುಕ್ಬೇಕ್ರಿ ಹಂಗೆ ಹಿಂಗೆ ಅಂತ ಅಲ್ಲಿ ಪ್ರೆಸ್ಗಳಿಗೆಲ್ಲ ಅಲ್ದಾಡಿ ಆ ಪುಸ್ತಕವನ್ನು ಹುಡುಕಿಸಿ ಅದು ಹಸ್ತಪ್ರತಿಯನ್ನು ಹುಡುಕಿಸಿ ಅದು ಪುಸ್ತಕ ರೂಪದಲ್ಲಿ ಪ್ರಕಟ ಆಗುವ ಹಾಗೆ ಮುದ್ರಣ ಆಗುವ ಹಾಗೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ತಗೊಂಡ್ರು. ಇಲ್ಲಾಂದರೆ ಒಂದು ಸಾಂಸ್ಕೃತಿಕ ಗ್ರಾಮೀಣ ಸಂಸ್ಕೃತಿಯ ಅಧ್ಯಯನದ ಕೃತಿಯೊಂದು ಕೈಗೆ ಸಿಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಅಂಥ ಒಂದು ಒಳ್ಳೆಯ ಕೆಲಸವನ್ನು ಕೂಡ ನಾವೆಲ್ಲ ನೆನಪಿಟ್ಕೊಂಡಿದ್ದೀವಿ. ಗೋವಿಂದರಾಜು ಅವರ ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಕೀರಮ್ ಮಾಡಿರುವಂಥ ಈ ಉಪಕಾರ ಇದೆಯಲ್ಲ, ಇದು ಬಹಳ ದೊಡ್ಡದು. ನಾವೆಲ್ಲ ಕೀರಮ್ ಕುರಿತು ಅನೇಕ ವರ್ಷಗಳಿಂದ ಮಾಡ್ತಾಯಿದ್ದೀವಿ. ಇಲ್ಲೆಲ್ಲ ಸಂಸತ್ ಸುರೇಶ್ ಇದ್ದಾರೆ, ಅವರು ಪ್ರತಿ ವರ್ಷ ಇಡೀ ರಾತ್ರಿ ಕೀರಮ್ ನೆನಪಿನಲ್ಲಿ ಭಾಳ ದೊಡ್ಡ ಕವಿಗೋಷ್ಠಿ, 100 ಜನ ಕವಿಗಳು ಇಡೀ ರಾಜ್ಯದಿಂದ, ಅದರಲ್ಲೂ ತರುಣ ಕವಿಗಳು 100 ಜನ ಬಂದು ಅದರೊಳಗೆ ಇಡೀ ರಾತ್ರಿ ಕವಿತೆಗಳನ್ನು ಓದ್ತಾರೆ. ಕೀರಮ್ಗೆ ಅದೊಂದು ಇತ್ತು, ಅವರು ಕಾವ್ಯ ಶಿವರಾತ್ರಿಯನ್ನು ಅವರು ಆಗಲೇ ಪ್ರಾರಂಭ ಮಾಡಿದರು. ಆವಾಗಲಿಂದಲೂ ನಮ್ಮ ಜನಪದ ಕಾವ್ಯಗಳನ್ನು ಹಾಡಿಸೋದು ಇಡೀ ರಾತ್ರಿ. ನಮಗೆಲ್ಲ ಏನಾದರೂ ಇವತ್ತು ಮಂಟೇಸ್ವಾಮಿ, ಮಲೆ ಮಾದೇಶ್ವರ ಈ ಥರ ಜನಪದ ಮಹಾಕಾವ್ಯಗಳ ಪರಿಚಯ ಇದೆ ಅಂದರೆ ಅದಕ್ಕೆ ಕೀರಮ್ ಅವ್ರ ಕಾರಣ. ಅವರು ಈ ರೀತಿ ಶಿವರಾತ್ರಿ ರಾತ್ರಿಯಲ್ಲಿ ತಾವೇ ಕಾವ್ಯ ಶಿವರಾತ್ರಿ, ಅವರೆಲ್ಲ ಒಂದು ಶಿವರಾತ್ರಿ ಮಾಡ್ತಾರೆ ಕಣ್ರಿ, ನಾವೊಂದು ಕಾವ್ಯ ಶಿವರಾತ್ರಿ ಮಾಡೋಣ ಬನ್ನಿರಿ ಅಂತ ಕರ್ಕೊಂಡೋಗಿ ಮಾಡೋರು. ಅದಕ್ಕೆ ಮೊದಲೇನು ಮಾಡೋರು ಅಂತಂದರೆ, ಶಿವರಾತ್ರಿ ಹಬ್ಬ ಬಂತು ಅಂದರೆ ನಾನು ಕೀರಮ್ಗೆ ತಗಲಾಕೊಂಡ್ಬಿಡ್ತಾ ಇದ್ದೆ. ಅವರು ನನ್ನ ಹತ್ರ ಒಂದು SD ಮೋಟ್ರ್ ಸೈಕಲ್ ಇತ್ತು, ಅದರೊಳಗೆ ಹಿಂದೆ ಕೂತ್ಕೊಂಡು ಈ ಕಂಸಾಳೆಯ ಶಬ್ದ ಎಲ್ಲಿ ಬರ್ತಾ ಇದೆಯೋ ಆ ದಿಕ್ಕನ್ನು ಹಿಡಿದು ಈ ಕಡೆ ಹೋಗೋಣ ಅಂತನ್ನೋರು. ಅಲ್ಲೋದ್ರೆ ಅಲ್ಲಿ ಯಾವುದೋ ಒಂದು ತಂಡ ಕಂಸಾಳೆ ಹಾಡುಗಳನ್ನು ಹಾಡ್ತಾ ಇರೋದು, ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ಕಾವ್ಯವನ್ನು ಕೇಳೋರು. ಆಮೇಲೆ ಅಲ್ಲಿಂದ ಅವರಿಗೆ ಒಂದು 5 ರೂಪಾಯೋ 10 ರೂಪಾಯೋ ಆ ಕಲಾವಿದರಿಗೆ ಕಾಣಿಕೆಯನ್ನು ಕೊಟ್ಟು ಅಲ್ಲಿಂದ ಮತ್ತೆ ಎದ್ದು ಇನ್ನೊಂದು ಕಡೆ ಎಲ್ಲೋ ಸೌಂಡ್ ಬರ್ತಾ ಇದೆ ಅಂದರೆ ಅಲ್ಲಿಗೆ ಹೋಗಂಡಿಡ್ರಿ ಅಂತ ಅಲ್ಲಿಗೆ ಕರ್ಕೊಂಡೋಗೋರು. ಇಡೀ ರಾತ್ರಿ ಹೀಗೆ ಹಲವು ಕಡೆ ಬೆಂಗಳೂರಿನ ನಗರದಲ್ಲಿ ನಡೀತಾ ಇದ್ದಂಥ ಶಿವರಾತ್ರಿ ಹಬ್ಬದ ಈ ಜಾಗರಣೆಯ ಸಂದರ್ಭದ ಮಹಾಕಾವ್ಯಗಳ ಹಾಡುಗಾರಿಕೆ ಇತ್ತಲ್ಲ, ಅದನ್ನು ಅವರು ಪರಿಚಯಿಸಿ ನನ್ನಂಥವರಿಗೆ ಪರಿಚಯಿಸ್ತಾ ಇದ್ದರು. ಇದೆಲ್ಲ ಭಾಳ ಮುಖ್ಯವಾದ್ದು. ಕೀರಮ್ ಯಾವ್ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯನನ್ನು ಕಟ್ಟಬೇಕು ಅನ್ನೋಂಥದ್ದನ್ನ ಯೋಚನೆ ಮಾಡ್ತಾಯಿದ್ರು. ಒಬ್ಬ ಮನುಷ್ಯ ಹಿಂಗೇನೋ ಕಲ್ಲಿನ ಥರ ಇದ್ದಾನೆ ಅಂತಂದರೆ ಅವನನ್ನು ಹೇಗೆ ಕೆತ್ತಬೇಕು, ಅವನನ್ನು ಒಂದು ಸುಂದರ ಶಿಲ್ಪವನ್ನಾಗಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೀರಮ್ ಸದಾಕಾಲ ಮಾಡ್ತಾಯಿದ್ರು. ಆವಾಗಲೇ ಆ ರೀತಿಯಾದಂಥ ಒಂದು ಕಾವೇರಿ ಶಿವರಾತ್ರಿಯ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ನಾವು ತೀರಾ ಇತ್ತೀಚಿನ ವರ್ಷಗಳವರೆಗೂ ಅದನ್ನು ನಡೆಸ್ಕೊಂಡು ಬಂದಿದ್ದು. ಆದರೆ ನಮ್ಮ ಸಂಸ ಇವತ್ತಿಗೂ ಅದನ್ನು ಹಠ ಬಿಡದ ಹಾಗೆ ಪ್ರತಿ ವರ್ಷ ಕೀರಮ್ ಅವರು ತೀರಿ ಹೋದ ಆ ಆಗಸ್ಟ್ 10ನೇ ತಾರೀಕಿನ ಸಂದರ್ಭದಲ್ಲಿ ಅವರು ಒಂದು ಕವಿಗೋಷ್ಠಿಯನ್ನು ಇಡೀ ರಾತ್ರಿಯಲ್ಲಿ ಮಾಡ್ತಾರೆ. ಮತ್ತಷ್ಟೇ ಅಲ್ಲ, ಅದನ್ನು ಪ್ರತಿ ವರ್ಷವೂ ಕೂಡ ಪುಸ್ತಕ ರೂಪದಲ್ಲಿ ದಾಖಲು ಮಾಡ್ತಾರೆ. ಮೊದಲಿಗೆ ಇವ್ರು ಏನು ಮಾಡಿದರು ಅಂದರೆ, ನಮ್ಮ ಪ್ರದೀಪ್ ಮಾಲ್ಗುಡಿ ಇವರೆಲ್ಲ ಸೇರ್ಕೊಂಡು ನಿಜದ ನಾಡೋಜ ಅಂತೇಳಿ ಒಂದು ಪುಸ್ತಕ ತಂದರು. ಕೀರಮ್ಗೆ ಯಾವುದೇ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಟ್ಟಿರಲಿಲ್ಲ. ಈಗ ಎಲ್ಲರೂ ನಾನು ನಾಡೋಜ ಅಂತ ಹಿಡಿದಪ್ಪ ಹೆಸರುಗಳನ್ನ ಹಾಕ್ಕೊಳ್ತಾ ಇದ್ದಾರೆ. ಅಂಥದ್ರೊಳಗಡೆ ನಿಜವಾದ ನಾಡೋಜ ಯಾರು? ನಿಜದ ನಾಡೋಜ ಪಂಪ ಮಾತ್ರ ನಿಜದ ನಾಡೋಜ ಇದ್ದ. ಆ ಪಂಪನಿಗೆ ಸಮಾನವಾಗಿ ಇದ್ದಂಥವ್ರು, ಪಂಪನ ಹಾಗೆ ಕೀರಮ್ ಬರೀಲಿಲ್ಲ, ಕುಮಾರವ್ಯಾಸನ ಹಾಗೆ ಬರಲಿಲ್ಲ. ಆದರೆ ಪಂಪನಿಗಿಂತ, ಕುಮಾರವ್ಯಾಸನಿಗಿಂತ, ಅಡಿಗರಿಗಿಂತ, ಕುವೆಂಪು ಅವರಿಗಿಂತ ಮಿಗಿಲಾದಂಥ ವಿದ್ವತ್ತನ್ನು ಹೊಂದಿದ್ದವರು ಕೀರಮ್ ನಾಗರಾಜ್. ಆ ರೀತಿಯಾಗಿ ಅವರು ನಿಜದ ನಾಡೋಜ ಆಗಿದ್ದರು. ಅದನ್ನು ಕೂಡ ಒಂದು ಪುಸ್ತಕ ರೂಪದಲ್ಲಿ ಪ್ರದೀಪ್ ಮಾಲ್ಗುಡಿ ಎಡಿಟ್ ಮಾಡಿದ್ದು ಮೊದಲು ಬಂದಂಥ ಪುಸ್ತಕ. ಅದಾದಮೇಲೆ ಪ್ರತಿ ವರ್ಷವೂ ಕೂಡ ನಮ್ಮ ಅನೇಕ ಜನ ತರುಣ ಕವಿಗಳು ಸಂಗ್ರಹ ಮಾಡಿದ್ದು. ಇಲ್ಲಿ ಗುಂಡಿಗೆರೆ ಇವರೆಲ್ಲ ಕೂತಿದ್ದಾರೆ, ನಮ್ಮ ಮಂಜುನಾಥ್, ಮಧುರ ಚೆನ್ನ, ಇವರೆಲ್ಲ ಧನಂಜಯ ಇವರೆಲ್ಲ ಇದ್ದಾರೆ. ಸೊ ಏನು ಅಂತಂದರೆ, ಜಯಶಂಕರ್ ಹಲ್ಗೂರ್ ಥರದ ಒಬ್ಬ ತರುಣ ಕವಿ, ಆಮೇಲೆ ಶಂಕರ್ ಸಿಹಿಮೊಗೆ, ಸೂರ್ಯಕೀರ್ತಿ ಥರದ ಹುಡುಗರು. ಈ ಹುಡುಗರು ಕವಿಗೋಷ್ಠಿಗಳನ್ನು ರೂಪಿಸಿ ಕೀರಮ್ ಹೊಸ ಕಾವ್ಯ ಅಂತೇಳಿ ಪ್ರತಿ ವರ್ಷವೂ ಕೂಡ ಇವರೆಲ್ಲರೂ ಸೇರಿಕೊಂಡು ಕನಿಷ್ಠ ಒಂದು 100 ಜನ ಕವಿಗಳ ಕವಿತೆಗಳನ್ನು ಅದರೊಳಗೆ ಸಂಕಲಿಸಿ ಮುದ್ರಣ ಮಾಡಿ ನಮಗೆಲ್ಲ ಕೊಡ್ತಾ ಇದ್ದಾರೆ. ಸೊ ಈ ಥರ ಕೀರಮ್ಮು ಯಾರ್ಯಾರನ್ನ ಪ್ರಭಾವಿಸಿಲ್ಲ ಅಂತಂದರೆ ಹೇಳೋಕ್ಕಾಗಲ್ಲ. ಈಗ ಸಂಸನ್ ಕೇಳಿದೆ ನಾನು ಒಂದು ದಿವಸ, ಯಾಕ್ರಿ ಕೀರಮ್ ಕಂಡ್ರೆ ನಿಮ್ಗೆ ಇಷ್ಟೊಂದು ಇದು ಬೇಡ ರೀ ಸಾಕು ಇನ್ನು ಮಾಡೋದು ಅಂತಾರೆ. ಇಲ್ಲ ಸರ್, ನಾನು ಸಾಯೋವರೆಗೂ ಬಿಡಲ್ಲ ಅಂತ ಹೇಳ್ತಾರೆ. ಮಾಡ್ತಾ ಇದ್ದಾರೆ ಅವರು. ಇದು ಯಾಕೆ ನಾನು ಕೇಳಿದೆ, ಕೀರಮ್ಮಿನ ದುಡ್ಡು ಕೊಟ್ಟಿದ್ರೇನ್ರಿ? ನಿಮಗೆ ದುಡ್ಡು ಕೊಟ್ಟಿರಲ್ಲ ಕೀರಮ್ಮು, ಕೊಡ್ತಿರಲಿಲ್ಲ ಅಂತಲ್ಲ, ಬೇಕು ಅಂದವರಿಗೆ ಅವರು ನಮ್ಗೆ ಗೊತ್ತಾಗದಂಗೆ ನಮ್ಮ ಜೋಬಲ್ ದುಡ್ಡಿರೋ ಹಾಗೆ ಮಾಡೋರು ಅವರು. ಆದರೆ ಸಂಸನ್ಗೆ ಏನು ಮಾಡಿದ್ರು ಅವರು ಅಂತಂದರೆ, ಅವರ ಪತ್ರಿಕೆಗೆ ಸಂಸ ಅನ್ನುವ ಹೆಸರು ಕೊಟ್ಟಿದ್ದು ಕೀರಮ್.
ಆ ಕಾರಣಕ್ಕಾಗಿ ನಿಮ್ಮ ಸಂಸನ ಬಗ್ಗೆ ಗೊತ್ತಿದೆ, ನೀಗಿಕೊಂಡ ಸಂಸ ಅಂತ ಸಂಸನ ಬಗ್ಗೆನೇ ಅವರು ಒಂದು ನಾಟಕವನ್ನು ಬರೀತಾರೆ. ಒಂದು ರೀತಿಯಲ್ಲಿ ಸಂಸ ಮಹಾಕವಿ ನಿಮಗೆ ಗೊತ್ತಿರಬೇಕು, ಯಳಂದೂರು ಮೈಸೂರು ಅರಸರ ಕಾಲದಲ್ಲಿದ್ದಂಥ ಮಹತ್ವದ ಕವಿ, ಕನ್ನಡದ ಮಹತ್ವದ ಕವಿ. ಆತಂದು ಕೇವಲ 6 ನಾಟಕಗಳು ಮಾತ್ರ ಸಿಕ್ಕಿದ್ದಾವೆ. ಇನ್ನು ಅನೇಕ ನಾಟಕಗಳನ್ನು ಸಂಸನೇ ಅದನ್ನು ನಾಶ ಮಾಡಿರಬಹುದು ಅನ್ನುವ ಒಂದು ಯೋಚನೆ ಇದೆ. ಆತನಿಗೆ ಈ ಮೈಸೂರು ವಿಶ್ವವಿದ್ಯಾಲಯದ ಪಂಡಿತರನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ಯಾರೋ ಪಂಡಿತ ಬಂದ ಎಲ್ಲಿ ಪೊಲೀಸ್ನವ್ರು ನನ್ನ ಹಿಡ್ಕೊಟ್ಬಿಡ್ತಾನೆ, ಪೊಲೀಸ್ನವ್ರ ಭಯ, ಬ್ರಿಟಿಷರ ಭಯ, ರಾಜಮಹಾರಾಜರ ಭಯ, ಈ ಥರದ ಭಯದಲ್ಲೇ ಬದುಕಿದ್ದಂಥ ಒಬ್ಬ ಕವಿ ಸಂಸ. ಆ ಸಂಸನನ್ನು ಇಟ್ಟುಕೊಂಡೇ ಅವರು ನೀಗಿಕೊಂಡ ಸಂಸ ನಾಟಕವನ್ನು ಬರೀತಾರೆ. ಅದಕ್ಕೆ ಕಾರಣ ಯಾರು ಅಂದರೆ ಮತ್ತೆ ನಾವು CGK ಅವರು ನೆನಪು ಮಾಡ್ಕೋಬೇಕು. CGK ಬರೆಸ್ತಾರೆ ಅದನ್ನು ಕೀರಂ ಕೈಲಿ. ಕೀರಂ ಏನೂ ಬರೆಯಲ್ಲ ಅನ್ನುವ ಕಾಲದೊಳಗಡೆ ಕನಕದಾಸರಿಗೆ 500ನೇ ಜಯಂತಿ ನಡೆಯುವ ಸಂದರ್ಭದಲ್ಲಿ ಇವರೇನು ಮಾಡ್ತಾರೆ, CGK ಕೀರಂ ಕೈಲಿ ಕಾಲಜ್ಞಾನಿ ಕನಕ ನಾಟಕ ಬರೆಸ್ತಾರೆ. ಕಾಲಜ್ಞಾನಿ ಕನಕ ಕನ್ನಡದ ಅಪರೂಪದ ನಾಟಕಗಳಲ್ಲಿ ಒಂದು. ಯಾಕೆ ಅಂತಂದರೆ ಕನಕನ ಕಲ್ಪನೆ ಇದೆಯಲ್ಲ, ಕನಕದಾಸರ ಬಗೆಗಿನ ನಮ್ಮ ಆಲೋಚನಾ ಕ್ರಮ ಇದೆಯಲ್ಲ, ಅದನ್ನು ವಿಭಿನ್ನವಾಗಿ ಕಟ್ಟಿಕೊಟ್ಟಿದ್ದು ಕೀರಂ ನಾಗರಾಜ್. ಒಂದು ರೀತಿಯಲ್ಲಿ ಅದರೊಳಗೆ ಬರುವಂಥ ಕೆಲವು ಮಾತುಗಳಿದಾವಲ್ಲ, ಆ ನಾಟಕ ಓದಿದರೆ ನಿಮಗೆ ಗೊತ್ತಾಗುತ್ತೆ. ಏನು ಅಂತಂದರೆ ಯುದ್ಧದ ಪರಿಕಲ್ಪನೆ, ಯುದ್ಧ ಮನುಷ್ಯನನ್ನು ಎಷ್ಟು ಹಾಳು ಮಾಡುತ್ತೆ ಅನ್ನೋದಿದೆಯಲ್ಲ, ಇವತ್ತಿಗೂ ನಡೆಯುವ ಉಕ್ರೇನ್ನಲ್ಲಿ ನಡೀತಾರೋ ಯುದ್ಧ ಇರ್ಬೋದು ಅಥವಾ ಪ್ಯಾಲೆಸ್ತೈನ್ ಯುದ್ಧ ಇರ್ಬೋದು, ಇಂಥದ್ದನ್ನೆಲ್ಲ ಗಮನಿಸಿ ಎಷ್ಟು ಜನ ಅಮಾಯಕರು ತಮ್ಮ ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿರೋ ರೋಗಿಗಳು, ವಯಸ್ಸಾದ ಮುದುಕರು, ಹೆಂಗಸರು, ಪುಟ್ಟ ಮಕ್ಕಳನ್ನು ಯುದ್ಧಗಳಲ್ಲಿ ಕೊಲ್ಲಲಾಗ್ತಾ ಇದೆ. ಯುದ್ಧ ನಡೆಯೋದು, ಕೀರಂ ಬರೀತಾರೆ, ಯುದ್ಧ ನಡೆಯೋದು ರಾಜರಾಜರ ನಡುವೆ ಆದರೂ ಕೂಡ ಬಲಿಯಾಗೋರು ಯಾರು? ಮುಗ್ಧ ಜನ. ಈ ಮುಗ್ಧ ಜನ ಬಲಿಯಾಗೋದ್ರಿಂದ ಯುದ್ಧದ ಬಗ್ಗೆ ನನಗೆ ಒಂದು ದೊಡ್ಡ ವಿರೋಧ ಇದೆ ಅಂತ ಕನಕ ಹೇಳ್ತಾನೆ. ಒಂದು ಮಾತು ಬರೀತಾರೆ ಕೀರಂ, ಯುದ್ಧ ಮಾನವಲೋಕದ ಮಾಯದ ಗಾಯ. ಯುದ್ಧ ಮಾನವಲೋಕದ ಮಾಯದ, ಇದು ಎಂಥ ಒಂದು ಆಲೋಚನೆ ಅನ್ನುವಂಥದ್ದನ್ನು ನಾವು ಕೀರಂ ಆಗಲೇ ಈ ಮಾತನ್ನು ಹೇಳಿದರು. ಇದಕ್ಕೆ ಕಾರಣ ಆಗಲೇ ಯಾರೋ ಪದ್ಯ ಓದಬೇಕಾದ್ರೆ ಯಾರು ಈ ಉಪಾಸೆ, ತ್ರೇತಾಯುಗದಲ್ಲಿ ರಾಮ ಗುಡಿಸಾಕ್ಬಿಟ್ಟ ರಾವಣನ್ನ, ದ್ವಾಪರ ಯುಗದಲ್ಲಿ ಸ್ವಲ್ಪ ಅವರು ತ್ರೇತಾಯುಗ ಬೇರೆ ದ್ವಾಪರ ಯುಗ ಬೇರೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ. ಇರಲಿ ಪರವಾಗಿಲ್ಲ, ದ್ವಾಪರ ಯುಗದಲ್ಲಿ ಪಾಂಡವರೆಲ್ಲ ಕೌರವರನ್ನ ಗುಡಿಸಾಕ್ಬಿಟ್ಟು ಪರ ಪೌರ ಕಾರ್ಮಿಕರ ಥರ ಗುಡಿಸಾಕ್ಬಿಟ್ರು ಅಂತ ಓದಿದ್ರಲ್ಲ, ಅದು ಯುದ್ಧ ಇದೆಯಲ್ಲ, ನೀವು ಯಾವುದೇ ತಗೊಳ್ಳಿ, ರಾಮಾಯಣ ತಗೊಳ್ಳಿ, ಮಹಾಭಾರತ ತಗೊಳ್ಳಿ, ಇದು ಯುದ್ಧಗಳ ವರ್ಣನೆಯ ಮಹಾಕಾವ್ಯಗಳು. ಮನುಷ್ಯನ ಪ್ರೀತಿಯನ್ನು ತೋರಿಸಬೇಕಾದಂಥದ್ದು, ಮನುಷ್ಯರಲ್ಲಿ ಸಹಬಾಳ್ವೆಯನ್ನು, ಸೌಹಾರ್ದತೆಯನ್ನು ಸೃಷ್ಟಿ ಮಾಡಬೇಕಾಗಿರುವ ಈ ರಾಜ ಮಹಾರಾಜರುಗಳಿದ್ರಲ್ಲ, ಪುರಾಣದ ಕಾಲದಿಂದಲೂ, ಚರಿತ್ರೆಯ ಕಾಲದಿಂದಲೂ ಮತ್ತು ನಮ್ಮ ಕಾಲದಲ್ಲೂ ಕೂಡ ಈ ರಾಜಕಾರಣಿಗಳು ಇವರೆಲ್ಲ ಮಾಡ್ತಾ ಇರೋದೇನು ಅಂದರೆ ಮನುಷ್ಯರ ನಡುವೆ ದ್ವೇಷ ತಂದಿಡೋದ್ರ ಮೂಲಕ ಈ ಯುದ್ಧಗಳನ್ನು ಸೃಷ್ಟಿ ಮಾಡಿ ಸಾಮಾನ್ಯ ಜನ ಸಾಯುವ ಹಾಗೆ ಮಾಡ್ತಾರೆ. ಬಹುಶಃ ಪ್ರಭುತ್ವಕ್ಕೆ ಅಂದರೆ ಆಳುವ ವರ್ಗಕ್ಕೆ, ನಾನು ಬರೀ ಇಂಡಿಯಾ ದೇಶದ ಮಾತ್ರ ಹೇಳ್ತಾ ಇಲ್ಲ, ಇಡೀ ಜಗತ್ತಿನಲ್ಲಿ ಆಳುವ ವರ್ಗಕ್ಕೆ ಪ್ರಜೆಗಳನ್ನು ಕಂಡ್ರೆ ಆಗಲ್ಲ ಅಂತ ಕಾಣುತ್ತೆ. ಪ್ರಜೆಗಳ ಬಗ್ಗೆ ವಿಪರೀತ ಕೋಪ, ನಾನಾ ರೀತಿಯಲ್ಲಿ ಈ ಜನ ಸಾಯ್ತಾ ಇರಬೇಕು, ಭೂಮಿಯ ಮೇಲೆ ಜನರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆಯಲ್ಲ, ಅದಕ್ಕೆ ಇವರು ಸಾಯ್ತಾ ಇರಬೇಕು ಅನ್ನೋಂಥ ಒಂದು ಕಲ್ಪನೆ ಒಳಗಡೆ ಅವರು ಈ ಥರದ ಯುದ್ಧಗಳನ್ನು ಸೃಷ್ಟಿಸ್ತಾರೋ ಏನೋ ಗೊತ್ತಿಲ್ಲ. ಕಾಲಜ್ಞಾನಿ ಕನಕ ಇದೆಯಲ್ಲ, ನಮ್ಮ ಪುಷ್ಪ ಒಂದು ಸರಿ ಕೀರಂನ ಕೇಳಿ, ಸರ್ ಈ ಹೆಸರು ಯಾಕೆ ಇಟ್ಟಿದ್ದೀರಿ ಕಾಲಜ್ಞಾನಿ ಕನಕ? ಏನಿದು ಕಾಲಜ್ಞಾನಿ ಅಂದರೆ ನಿಮ್ಗೆ ಗೊತ್ತಿದೆ, ಮುಂದಾಗುವುದನ್ನು ಕಲ್ಪಿಸಿ ಹೇಳೋರನ್ನ ಕಾಲಜ್ಞಾನಿಗಳು ಅಂತ ಕರೀತಾರೆ. ಅವ್ರು ಹೇಳಿದ್ರು ಕನಕ ತನ್ನ ಕಾಲದ ಜ್ಞಾನಿ, ತನ್ನ ಕಾಲದಲ್ಲಿ ಆತ ದೊಡ್ಡ ಜ್ಞಾನಿ, ಹಾಗಾಗಿ ಅವನು ಕಾಲಜ್ಞಾನಿ. ಮತ್ತು ನಿಮಗೆ ರಾಮಧಾನ್ಯ ಚರಿತೆ ಅಂತಹ ಒಂದು ಕಾವ್ಯವನ್ನು ಓದ್ದಾಗ ಗೊತ್ತಾಗ ಅದನ್ನು ಇಡೀ ವಿಜುವಲೈಸ್ ಮಾಡಿದ್ದಾರೆ ಕೀರಂ. ಆ ಕಾಲಜ್ಞಾನಿ ಕನಕ ನಾಟಕದಲ್ಲಿ ರಾಮಧಾನ್ಯ ಚರಿತ್ರೆಯನ್ನು ಭಾಳ ಚೆನ್ನಾಗಿ ವಿಜುವಲೈಸ್ ಮಾಡಿ ಅದು ರಂಗಭೂಮಿಗೆ ಒಗ್ಗುವ ಹಾಗೆ ಕಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಆ್ಯಕ್ಚುಲಿ ಆಗ ಅವರು ನಾಟಕ ಬರೀಬೇಕಾದ್ರೆ ನಾನು ಅವ್ರ ಜೊತೆಲಿ ಹೋಗುವೆ, ಅವರು ಡಿಕ್ಟೇಷನ್ ಕೊಡೋದನ್ನೆಲ್ಲ ಬರ್ಕೊಳ್ತಾ ಇದ್ದೆ, ನಾನು ಬರ್ಕೊಂಡು CGK ಕೊಡೋದು. ಒಂದು ಸರಿ ಏನಾಗೋಗುತ್ತೆ, CGK ಯಾವುದೋ ಒಂದು ದೃಶ್ಯವನ್ನು ಬರೆದು ಕೊಟ್ಟಾಗ, ಸಾರ್ ಇದು ಸರಿ ಇಲ್ಲ ಸರ್, ಸ್ವಲ್ಪ ಬೇರೆ ಥರ ಯೋಚನೆ ಮಾಡಿ ಬರೀರಿ ಅಂತ ಹೇಳ್ತಾರೆ. ಕೀರಂ ಏನು ಮಾಡ್ತಾರೆ ಗೊತ್ತಾ, ಹೌದೇನ್ರಿ ಕೊಡ್ರಿ ಇಲ್ಲಿ ಅಂತ ಅಲ್ಲೇ ಹರಿದಾಕ್ಬಿಟ್ಟು ಆ ದೃಶ್ಯವನ್ನು 4 ರೀತಿಯಲ್ಲಿ ಬರೆಯೋರು. ತಗೊಳ್ರಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಟ್ಕೊಳ್ರಿ ಅಂತ 4 ರೀತಿಯಲ್ಲಿ ಬರೆದು ಕೊಟ್ಟಿದ್ರು. ಆ ಥರದ ಒಂದು ಬಹುದೊಡ್ಡ ಪ್ರತಿಭೆ ಕೀರಂ ಅವರೊಳಗಿತ್ತು. ಆದರೆ ಅವರಿಗೆ ಬರವಣಿಗೆಯ ಬಗೆಗೆ ಅಷ್ಟು
ನಂಬಿಕೆ ಇರಲಿಲ್ಲ. ತಾನು ಬರೆದದ್ದನ್ನು ಅವರು ಮತ್ತಿನ್ಯಾವುದೋ ಕ್ಷಣದಲ್ಲಿ ಹರಿದಾಕ್ಬಿಡೋರು. ಈಗ ನನ್ನ ಪುಸ್ತಕಕ್ಕೊಂದು ಮುನ್ನುಡಿ ಬರೀಬೇಕಾದ್ರೆ ನನ್ನ ಎದುರುಗಡೆ ಬರೀ ಸರಿ ಇಲ್ಲ ಕಣ್ರಿ, ಇದು ಬೇರೆ ಬರೀ ಅಂತಳ್ರಿ ಅಂತ ಹರಿದಾಕ್ಬಿಡೋರು. ಅಂದರೆ ಕಾನ್ಫಿಡೆನ್ಸ್ ಅನ್ನೋದು ಇದೆಯಲ್ಲ, ಅಂದರೆ ವಿಮರ್ಶಕರ ಸಮಸ್ಯೆ ಇದು ಅಂತ ಅನಿಸುತ್ತೆ ನನಗೆ. ವಿಮರ್ಶಕರಿಗೆ ಏನು ಸಮಸ್ಯೆ ಅಂತಂದರೆ, ಅವರು ಇವ್ರ ಪದ್ಯ ಚೆನ್ನಾಗಿಲ್ಲ, ಅವ್ರ ಪದ್ಯ ಚೆನ್ನಾಗಿಲ್ಲ ಅಂತ ಬರೀತಾರೆ ಅಥವಾ ಭಾಷಣ ಮಾಡ್ತಾರೆ, ವಿಚಾರ ಸಂಕಿರಣಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾರೆ. ಇವರೆಲ್ಲ ಇಷ್ಟು ಹೇಳಿದ ಮೇಲೆ ಅವ್ರು ಚೆನ್ನಾಗಿಲ್ಲ, ಇವ್ರು ಚೆನ್ನಾಗಿಲ್ಲ, ಈ ರಾಮೇಗೌಡರು ಸರಿ ಇಲ್ಲ, ಉಪಾಸಿ ಸರಿ ಇಲ್ಲ, ಶ್ರೀನಿವಾಸ ಮೂರ್ತಿ ಸರಿ ಇಲ್ಲ ಅಂತ ಹೇಳಿದ ಮೇಲೆ ನಿಂದ್ಯಪ್ಪ ಹೆಂಗಪ್ಪ ಇರಬೇಕು ಅಂತ ಕೇಳಿದಾಗ ಅವನು ನಂದು ಇವರೆಲ್ಲರಿಗಿಂತ ಚೆನ್ನಾಗಿದೆ ಅನ್ನೋದನ್ನ ತೋರಿಸ್ಬೇಕಲ್ಲ, ಬರೆಯೋಕ್ಕಾಗಲ್ಲ ವಿಮರ್ಶಕರಿಗೆ ಯಾವಾಗ ಒಬ್ಬ ಅಡಿಗನಿಗಿಂತ ಒಳ್ಳೆ ಪದ್ಯ ಬರೆಯೋಕ್ಕಾಗಲ್ವೋ, ಕುವೆಂಪುಗಿಂತ ಒಳ್ಳೆ ಪದ್ಯ ಬರೆಯೋಕ್ಕಾಗಲ್ವೋ, ಆಗ ವಿಮರ್ಶಕರು ಅಡಿಗರನ್ನ ಟಾರ್ಗೆಟ್ ಮಾಡ್ಕೊಂಡು ಚೆಚ್ಚಿದಾಗ ಅಥವಾ ಕುವೆಂಪು ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಚೆತ್ತಾಗ ಅವ್ರು ಹೇಳ್ತಾರೆ ನಾನೇರು ಎತ್ತರಕ್ಕೆ ನೀನೇರಬಲ್ಲೆಯ ಅಂತ. ಎಲ್ಲ ಇವರು ಕವಿಗಳು ಏನು ಸಾಮಾನ್ಯ ಇಲ್ಲ, ಅವ್ರನ್ನೆಲ್ಲೂ ಒಡೆದು ಬಿಸಾಕಬೇಕು, ವಿಮರ್ಶಕರನ್ನ ಒಡೆದು ಬಿಸಾಕಿರ್ತಾರೆ. ಆದರೆ ವಿಮರ್ಶಕರಿಗಿರುವ ಸವಾಲು ಇದೆಯಲ್ಲ, ಇದು ಬಹಳ ಸೂಕ್ಷ್ಮವಾದದ್ದು. ವಿಮರ್ಶಕ ತನ್ನನ್ನು ತಾನು ಇರಿದು ಕೊಂದುಕೊಂಡು ಇನ್ನೊಬ್ಬನ ಬಗ್ಗೆ ಮಾತಾಡ್ತಾ ಇರಬೇಕಾಗ್ತದೆ. ಅದೊಂದು ಬಹುದೊಡ್ಡ ಜವಾಬ್ದಾರಿಯಾಗಿರುವ ಕಾರಣಕ್ಕಾಗಿ ವಿಮರ್ಶಕರಿಗೆ ಬರವಣಿಗೆಯಲ್ಲಿ ತೊಡಗೋದಿದೆಯಲ್ಲ, ಅದು ಬಹಳ ಕಷ್ಟ. ಹಂಗಂತೇಳಿ ಎಲ್ಲ ವಿಮರ್ಶಕರು ಆಗಿದ್ದಾರೆ ಅಂತಲ್ಲ. ಇವತ್ತು ನಮ್ಮ ಅನೇಕ ಜನ ವಿಮರ್ಶಕರು ಒಳ್ಳೊಳ್ಳೆ ಪದ್ಯ ಬರೀತಾ ಇದ್ದಾರೆ, ಕತೆ ಬರೀತಾ ಇದ್ದಾರೆ. ನಮ್ಮ ನಟರಾಜ್ ಉಳಿಯಾರ್ ಥರದವ್ರನ್ನೇ ತಗೊಳ್ಳಿ, ತುಂಬ ಚೆನ್ನಾಗಿ ಅವರು ಕ್ರಿಯೇಟಿವ್ ಆಗಿ ಮಾಡ್ತೀವಿ. ಇದು ಸಾರ್ವಜನಿಕವಾದಂಥ ಮಾತು ಅಂತ ಅರ್ಥ ತಿಳ್ಕೊಬೇಕಾಗಿಲ್ಲ. ಬಟ್ ಕೀರಂ ಯಾಕೆ ಬರೆಯೋದನ್ನ ಕಡಿಮೆ ಮಾಡಿದ್ರು ಅನ್ನೋದಕ್ಕೆ ಏನಾದರೂ ಈ ಥರದ ಕಾರಣಗಳು ಇರಬಹುದಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಹೊರತು ಮತ್ತೇನೂ ಅಲ್ಲ. ಆದರೆ ಅವರು ನೀಗಿಕೊಂಡ ಸಂಸ ಆ ನಾಟಕವನ್ನು ನೋಡ್ಬೇಕು ನೀವು. ಈಗ ನೋಡೋದಕ್ಕೆ ಅದು ಸಿಗಲ್ಲ. ನಾಗಾಭರಣ ಸಂಸನ್ ಪಾತ್ರ ಮಾಡ್ತಾ ಇದ್ದಿದ್ದು ಎಷ್ಟು ಚೆನ್ನಾಗಿ CGK ಆ ನಾಟಕವನ್ನು ಕಟ್ಟಿದ್ರು ಅಂತಂದರೆ ಆಶ್ಚರ್ಯ ಆಗುತ್ತೆ ನಮಗೆಲ್ಲ. ಇವಾಗಲೂ ಅದರ ದೃಶ್ಯಗಳು ಹಾಗೆ ಕಣ್ಣಿಗೆ ಕಟ್ಟಿದಾಗೆ ಇದ್ದಾವೆ. ಅಷ್ಟು ಚೆನ್ನಾಗಿ ನೀಗಿಕೊಂಡ ಸಂಸ ನಾಟಕವನ್ನು ಕೀರಂ ಬರೆದಿದ್ರು. ಕೀರಂ ಉದ್ದೇಶ ಏನಿತ್ತು ಅಂತಂದರೆ, ಕನ್ನಡವನ್ನು ಯಾರ್ಯಾರು ಕಟ್ಟೋದಕ್ಕೆ ಬರ್ತಾರೋ ಅವ್ರನ್ನೆಲ್ಲರನ್ನು ಒಳಗೊಂಡು ಅವ್ರಿಗೊಂದು ಶಕ್ತಿ ತುಂಬಬೇಕಾಗಿರೋದು ನನ್ನ ಕೆಲಸ ಅಂತ ಅವರು ಭಾವಿಸಿದ್ರು. ನಮ್ಮನ್ನೆಲ್ಲ ಹಾಗೆ ಕಾಣ್ತಾ ಇದ್ರು ಅವರು. ಆ ಥರದ ಒಂದು ಪರ್ಸನಾಲಿಟಿ ಕೀರಂ ನಾಗರಾಜ್ ಅವ್ರದ್ದು. ಇದನ್ನು ನಾವು ಹೆಚ್ಚು ನಾವು ಯಾಕೆ ಮತ್ತೆ ಕೀರಮ್ಮನ್ನೇ ಎಡತಾಕ್ತಾ ಇದ್ದೀವಿ? ಕೀರಂ ಬಿಟ್ಟರೆ ನಮಗೆ ಬೇರೆ ಇನ್ಯಾರೂ ಇಲ್ವಾ? ಬೇಕಾದಷ್ಟು ಜನ ನಮಗೆ ಮೇಷ್ಟ್ರುಗಳು, ಗುರುಗಳು ಎಲ್ಲ ಇದ್ದಾರೆ. GSS ಬಗ್ಗೆ ಮಾತಾಡ್ಬೋದು, ಲಂಕೇಶ್ ಬಗ್ಗೆ ಮಾತಾಡೋದು, ಇವರೆಲ್ಲ CGK ಬಗ್ಗೆ ಇವರೆಲ್ಲ ನಮ್ಮ ಗುರು ಪರಂಪರೆ. ಆದರೆ ಕೀರಂನೇ ಮತ್ತೆ ಯಾಕೆ ಹಿಡಿದು ಹೊರಟಿದ್ದೀವಿ ಅಂತಂದರೆ, ಕೀರಂ ನಮ್ಮಲ್ಲಿ ತುಂಬಿರುವ ಈ ಚೈತನ್ಯ ಇದೆಯಲ್ಲ, ಇದು ಸದಾಕಾಲ ಎಷ್ಟು ಕರಗಿಸಿದ್ರೂ ಅದು ಕರಗಲ್ಲ. ಅವ್ರ ಬಗ್ಗೆ ಒಂದು ಕೃತಜ್ಞತಾ ಭಾವ ಸದಾಕಾಲವೂ ನಮ್ಮ ಎದೆಗಳಲ್ಲಿ ಆಳವಾಗಿರುತ್ತದೆ. ಗೋವಿಂದರಾಜು ಕೂಡ ಆ ರೀತಿಯಾದಂಥ ಒಂದು ಕೀರಂ ಅವರಿಂದ ಅರಿವನ್ನು ಪಡ್ಕೊಂಡಂಥ ಸ್ನೇಹಿತ. ಮತ್ತು ಗೋವಿಂದರಾಜ್ ಅವರ ಬರವಣಿಗೆಗಳು, ನೀವು ಇತ್ತೀಚೆಗೆ ಗೋವಿಂದರಾಜ್ದು ಒಂದು ಪುಸ್ತಕ ಬಂದಿದೆ, ಜನಮನದ ಓದು ಅಂತ. ನೀವು ಎಷ್ಟು ಜನ ಓದಿರೋ ಇಲ್ಲೋ ಗೊತ್ತಿಲ್ಲ. ಸಾಮಾನ್ಯವಾಗಿ ನಾವು ಜನಪದ ಅಂದರೆ ಅಂತ ತಿಳ್ಕೊಳ್ತೀವಿ, ಯಾವುದೋ ಕಾಲದ್ದು 100 ವರ್ಷದಿಂದ 500 ವರ್ಷದಿಂದ ಜನಪದ ಅಂದರೆ ಇವಾಗ ಮಹಾಕಾವ್ಯ, ಒಗಟು, ಗಾದೆಗಳು, ಶಿಶುಪ್ರಾಸಗಳು ಇಷ್ಟೇ ಜನಪದ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಜನಪದ ಅದಕ್ಕಿಂತ ಮಿಗಿಲಾದದ್ದು. ನಮ್ಮ ಕಾಲದಲ್ಲೂ ಜನಪದ ಹೇಗೆ ವಿಸ್ತರಿಸ್ತಾ ಹೋಗ್ತದೆ ಅನ್ನೋದನ್ನ ಜನಮನದ ಓದು ಪುಸ್ತಕದ ಮೂಲಕ ನಾವು ತಿಳಿಯೋದಕ್ಕೆ ಸಾಧ್ಯ ಇದೆ. ಈಗಲೂ ಯಾರೋ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಪಾರ್ಕಲ್ಲಿ, ಬರೀ ಹಳ್ಳಿಗಳಲ್ಲಿ ಕಟ್ಟೆ ಮೇಲೆ ಕೂತ್ಕೊಳ್ಳೋದಲ್ಲ, ಪಾರ್ಕಲ್ಲಿ ಇವ್ರು ಬರೆದಿರೋವಂಥ ಪರ್ಸನಾಲಿಟಿಗಳು ಎಲ್ಲಿದ್ದಾವೆ ಅಂತಂದರೆ, ನಗರದಲ್ಲಿ ಅವ್ರ ಮನೆ ಸುತ್ತಮುತ್ತನೇ ಆ ಪಾರ್ಕಲ್ಲಿ ವಾಕಿಂಗ್ ಮಾಡ್ಕೊಂಡು ಅವ್ರದೇ ಒಂದು ಲಹರಿ ಒಳಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅಂಥವ್ರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಗ್ರಹಿಸಿ ಜನಮನದ ಓದು ಅಂದರೆ ಜನರ ಮನಸ್ಸಿನ ಓದು ಬೇರೆ ಇದೆ ಅನ್ನೋವಂಥದ್ದನ್ನು ಲೋಕಕ್ಕೆ ತೋರಿಸುವ ಪ್ರಯತ್ನವನ್ನು ಗೋವಿಂದರಾಜು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಗೋವಿಂದರಾಜು ಫೋಟೋಗ್ರಫಿಯಲ್ಲಿ, ಚಿತ್ರಕಲೆಯಲ್ಲೂ ಪಳಗಿದವರು. ಫೋಟೋಗ್ರಫಿಯಲ್ಲಿ ಅವರಿಗೆ ಇರಾನಿನ, ಇತ್ತೀಚೆಗೆ ಒಂದು 2 ವರ್ಷದ ಹಿಂದೆ ಇರಾನಿನ ಒಂದು ಪ್ರಶಸ್ತಿ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿ ಕೂಡ ಗೋವಿಂದರಾಜು ಅವರಿಗೆ ಬಂದಿದೆ. ಆ್ಯಕ್ಚುಲಿ ಹೊಡೀರಿ, ಚಪ್ಪಾಳೆ ಹೊಡೀರಿ. ನಿಜ ಹೇಳಬೇಕು ಅಂತಂದರೆ, ಗೋವಿಂದರಾಜು ಅವ್ರನ್ನ ಅವರು ಮಾಡಿರೋ ಕೆಲಸಕ್ಕೆ ತಕ್ಕ ಹಾಗೆ ಗುರುತಿಸುವಂತಹ ಒಂದು ವರ್ಗ ನಮ್ಮಲ್ಲಿಲ್ಲ. ಗೋವಿಂದರಾಜು ಅವ್ರನ್ನ ಸದಾ ಒಂದು ರೀತಿಯಲ್ಲಿ ಹೊರಗಡೆ ಇಡುವಂಥ ಪ್ರಯತ್ನ ಕೀರಂ ಹೇಗೆ ನಮ್ಮನ್ನೆಲ್ಲ ಒಪ್ಕೊಂಡ್ರೋ, ಗೋವಿಂದರಾಜು ಅವ್ರನ್ನ ಒಪ್ಕೊಂಡ್ರೋ, ಹಾಗೆ ಉಳಿದ ವಿಮರ್ಶಕರಿರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಯವರು ಇರ್ಬೋದು, ಗೋವಿಂದರಾಜು ಅವ್ರನ್ನ ಅಷ್ಟು ಸುಲಭವಾಗಿ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಆ ರೀತಿಯಾಗಿ ಎಷ್ಟೋ ಪ್ರಶಸ್ತಿಗಳಿಂದ, ಪುರಸ್ಕಾರಗಳಿಂದ ಗೋವಿಂದರಾಜುಗೆ ವಂಚನೆ ಆಗಿದೆ ಅನ್ನೋಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ.
ಕೀರಂ ಪ್ರಶಸ್ತಿ ಇವರೆಲ್ಲ ನಿರ್ಣಯಿಸಿದಾಗ ನನಗೆ ಯಾಕೆ ಸಂತೋಷ ಆಯಿತು ಅಂತಂದರೆ, ಗೋವಿಂದರಾಜು ಒಬ್ಬ ಸಮರ್ಥ ಲೇಖಕ, ಜನಪದ ವಿದ್ವಾಂಸ, ಕವಿ, ಕಥೆಗಾರ, ಆಮೇಲೆ ಈ ಅನೇಕ ಮಲ್ಟಿ ಟ್ಯಾಲೆಂಟೆಡ್ ಹಲವು ಬಹುಮುಖಿ ಪ್ರತಿಭೆಯನ್ನು ಒಳಗೊಂಡಿರುವಂಥ ವ್ಯಕ್ತಿಗೆ ಕೀರಂ ಹೆಸರಿನಲ್ಲಿ ಈ ಪ್ರಶಸ್ತಿ ಕೊಡೋದು ಭಾಳ ಸಂತೋಷದ ವಿಷಯ. ನನಗೆ ಭಾಳ ಸಂತೋಷ. ಇವತ್ತು ನಮ್ಮ ವೀರೇಂದ್ರ ಕುಮಾರ್ ಸರ್ ಅವರು ಇಲ್ಲಿದ್ದಾರೆ. ಸಾಕಷ್ಟು ಜನ ನಮ್ಮ ಸ್ನೇಹಿತರುಗಳು ಬೈರೇಗೌಡ, ತಿಮ್ಮೇಶು ಇವರೆಲ್ಲರೂ ಇದ್ದೀರಾ. ನೀವೆಲ್ಲ ನಮ್ಮ ಉಷಾಲ ಅಲ್ಲೆಲ್ಲ ಕೂತಿದ್ರು, ಚಂಪಾ ಮೇಡಮ್ ಇದ್ದಾರೆ. ನೀವೆಲ್ಲ ಇರೋದು ಸಂತೋಷ ಆಗಿದೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಗೋವಿಂದರಾಜು ಅವರಿಗೆ ನಾನು ಬಹಳ ಸಂತೋಷದಿಂದ ನಲ್ಲೂರು ಮತ್ತು ಮಲ್ಲಿಕಾರ್ಜುನಪ್ಪನವರು ಕೊಡಮಾಡಲ್ಪಟ್ಟಿರುವ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೀನಿ. ಕೊನೆಯದಾಗಿ ಒಂದು ಮಾತೇನು ಅಂದರೆ, ನಮ್ಮ ಅದರಂಗಿ ಬಗ್ಗೆ ಹೇಳಬೇಕು. ಅದರಂಗಿ ಎಷ್ಟು ಹಠಗಾರ ಅಂತಂದರೆ, ಇದನ್ನು ಮಾಡಿ ಬಿಡ್ರಿ ಸಾಕು ಅಂತಂದ್ರೆ ಬಿಡೋಲ್ಲ. ಇಲ್ಲ ಸರ್ ಮಾಡಲೇಬೇಕು, ಏನಾದರೂ ನೀವು ಒಬ್ಬರೇ ಹೆಣಗಬೇಕಾಗ್ತದೆ ಕಣ್ರಿ, ನಮ್ಗೆ ಯಾರಿಗೂ ಅಷ್ಟೆಲ್ಲ ಓಡಾಡೋಕ್ಕೆ ಟೈಮ್ ಇಲ್ಲ ಅಂತ ಎಷ್ಟೋ ಸರಿ ಹೇಳಿದ್ದೀನಿ ಅದರಂಗಿಗೆ. ಆದರೆ ಅದರಂಗಿ ಇದನ್ನು ಹಠ ಹಿಡಿದು ಆ ಗುರುವಿನ ಮೇಲಿನ ಪ್ರೀತಿಯ ಕಾರಣಕ್ಕಾಗಿ, ಮತ್ತು ಅದೇ ರೀತಿಯಾಗಿ ನಮ್ಮ ಮೇಷ್ಟ್ರು ಯಾರು ಮೊನ್ನೆ ಮಾಡಿದ್ರಲ್ಲ ಗುರುಗಳು ವಿದ್ಯಾಶಂಕರ್, ನಮ್ಮ ಗುರುಗಳು ಅವರು ವಿದ್ಯಾಶಂಕರ್ ಅವ್ರ ಬಗ್ಗೆಯೂ ಇದೇ ಥರದ ಒಂದು ಕಾರ್ಯಕ್ರಮವನ್ನು ಅವರು ಪ್ರತಿ ವರ್ಷ ಮಾಡ್ತಾ ಇರ್ತಾರೆ. ಒಂದು ಸಾಂಸ್ಕೃತಿಕ ಚಿಂತನೆಯನ್ನು ವ್ಯಕ್ತಿಗಳಲ್ಲಿರೋದನ್ನು ಗುರುತಿಸ್ತಾ ಅವರನ್ನು ಮುನ್ನಡೆಸೋದಕ್ಕೆ ಬೇಕಾದ ಎಲ್ಲ ತನ್ನ ಸಾಮರ್ಥ್ಯವನ್ನು, ಪ್ರತಿಭೆಯನ್ನು ಅದರಂಗಿ ತುಂಬ್ತಾ ಇರೋದು ನನಗೆ ಸಂತೋಷ ತಂದಿದೆ. ಇವರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗ್ತಾ ಇದೆ. ನೀವೆಲ್ಲರೂ ಬಂದಿರೋದು ನನಗೆ ಬಹಳ ಸಂತೋಷ ತಂದಿದೆ. ಎಲ್ರಿಗೂ ನಮಸ್ಕಾರ. ಅತ್ಯಂತ ಪ್ರೀತಿಯ ನುಡಿಗಳನ್ನಾಡಿದಂಥ ಶ್ರೀ LN ಮುಕುಂದರಾಜ್ ಅವರಿಗೆ ಅತ್ಯಂತ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಬರಮಾಡಿಕೊಳ್ಳೋಣ ಪ್ರೊಫೆಸರ್ ಕೀರಂ ನಾಗರಾಜ ಸಂಸ್ಕೃತಿ ಪ್ರಶಸ್ತಿಗೆ ಭಾಜನರಾದಂಥ ಜಾನಪದ ವಿದ್ವಾಂಸರಾದಂಥ ಡಾಕ್ಟರ್ ಟಿ ಗೋವಿಂದರಾಜ್ ಅವರು. ಡಾಕ್ಟರ್ ಟಿ ಗೋವಿಂದರಾಜ್ ಅವರು ಆಗಮಿಸಿ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೋರ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಗುರು ಆಗಿದ್ದ ಅಲ್ಲ, ಈಗಲೂ ಆಗಿರುವಂತಹ, ಅಡಿಗಡಿಗೆ ನನಗೆ ನೆನಪು ಬರುವಂತಹ, ನಾನು ಯಾವುದಾದ್ರೂ ನನಗೇ ಖುಷಿ ಆಗುವಂಥ ಒಂದು ಪುಸ್ತಕವನ್ನು ಬರೆದಾಗ ಈಗ ಕೀರಂ ಇರಬೇಕಾಗಿತ್ತು ಅನಿಸೋಂತಹ ಮೇಷ್ಟ್ರಿಗೆ ಅವರ ಹೆಸರಿನಲ್ಲಿ ಈ ಪುರಸ್ಕಾರವನ್ನು ಕೊಡ್ತಾ ಇರೋಂತಹ ನನ್ನ ಸ್ನೇಹಿತರಾದಂತಹ ಡಾಕ್ಟರ್ ನಲ್ಲೂರು ಪ್ರಸಾದ್, ಶ್ರೀ ಮುಕುಂದರಾಜು, ಅದರಂಗಿ, ಡಾಕ್ಟರ್ ಕಾವ್ಯಂ ರಾಜಗೋಪಾಲ್, ಮಲ್ಲಿಕಾರ್ಜುನಪ್ಪ, ಆಮೇಲೆ ಮೇಷ್ಟ್ರ ಮಗಳು ವಿಶೇಷವಾಗಿ ಕವನ ಅವರು, ಇವರೆಲ್ಲರಿಗೆ ನಾನು ಆಭಾರಿಯಾಗಿದ್ದೇನೆ. ಸ್ನೇಹಿತರೆ, ಇವತ್ತು ಅನೇಕ ನನ್ನ ಸ್ನೇಹಿತರು ಎಷ್ಟರ ಮಟ್ಟಿಗೆ ಅಂದರೆ, ನಮ್ಮ ಮಹಾದೇವು ಬೆಂಗಳೂರು ಗ್ಯಾಸ್ ಕಾಲೇಜಿನಲ್ಲಿ ನನ್ನ ಸಹಪಾಠಿಯಾಗಿ ಓದ್ದವರು ಮಹಾದೇವ್ ಬಂದಿದ್ದಾರೆ. ಮಾಲೂರು ಕಾಲೇಜಿನಲ್ಲಿ ನನ್ನ ಜೊತೆಯಲ್ಲಿ ಅಧ್ಯಾಪಕರಾಗಿದ್ದಂಥ, ಉಪನ್ಯಾಸಕರಾಗಿದ್ದಂತಹ ಚಂಪಾವತಿ ಮೇಡಮ್ ಬಂದಿದ್ದಾರೆ. ನಮ್ಮ ಕೊಲೀಗ್ಸ್ ರೀತಿಯಲ್ಲೇ ಇದ್ದಂತಹ ಮಿತ್ರರಾದಂಥ ಚಂದ್ರಶೇಖರ್, ಉಷಾಲ ಬಂದಿದ್ದಾರೆ. ವೀರೇಂದ್ರ ಕುಮಾರ್ ನನಗೆ ಭಾಳ ನೆನಪಾಗೋದು ಯಾಕೆ ಅಂತಂದರೆ, ಚಿತ್ರದುರ್ಗದಲ್ಲಿ ಅವರು ಮಾಡಿದಂತಹ ಒಂದು ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಬಗ್ಗೆ ನನ್ನ ಹತ್ರ ಒಂದು ಪ್ರಬಂಧವನ್ನು ಬರೆಸಿ ಅಲ್ಲಿ ವಿಚಾರ ಸಂಕಿರಣದಲ್ಲಿ ಓದಲಿಕ್ಕೆ ನೆರವಾಗಿದ್ದರು. ಅದು ಭಾಳ ವಿಶಿಷ್ಟವಾದ್ದು. ಒಬ್ಬ ಮನುಷ್ಯ ದೇವರಾಗಿ ಹೇಗೆ ಬದಲಾವಣೆ ಆಗ್ತಾನೆ ಅನ್ನೋಂಥದ್ದಕ್ಕೆ ರಾಜ್ಕುಮಾರ್ ತೀರೋದಾಗ ಬಂದಂಥ ವಿಚಾರಗಳನ್ನೇ ಇಟ್ಕೊಂಡು ಒಂದು ಒಳ್ಳೆಯ ಲೇಖನವನ್ನು, ಅಧ್ಯಯನವನ್ನು ಮಾಡಿದ್ದೆ. ಅದು ಇವತ್ತು ನಿಜಕ್ಕೂ ನೀವು ಓದಿದರೆ ಖುಷಿ ಪಡ್ತೀರಿ. ಅದು ಕನ್ನಡಪ್ರಭದಲ್ಲಿ ದೊಡ್ಡ ಒಂದು ಲೇಖನವಾಗಿ ಯಾವುದೋ ವಿಶೇಷ ಅಂಕದಲ್ಲಿ ಪ್ರಕಟ ಆಯಿತು. ಆಮೇಲೆ ನನ್ನ ಜೊತೆಯಲ್ಲೇ ಓದಿದಂಥ ಮಹಾದೇವು ಮತ್ತು ಜೊತೆಯಲ್ಲೇ ಓದಿದಂತಹ ಬೈರ್ಮಂಗಲ ರಾಮೇಗೌಡ ಅವರು ಬಂದಿದ್ದಾರೆ. ಸುರೇಶು ನನಗೆ ತುಂಬ ಹಿಂದೆಯೇ ಈ ಕೀರಂ ಹೆಸರಿನಲ್ಲಿ ಒಂದು ಪುರಸ್ಕಾರವನ್ನು ಕೊಟ್ಟು ಗೌರವವನ್ನು ನೀಡಿದರು. ಅವ್ರ ಜೊತೆಯಲ್ಲಿ ಧನಂಜಯ್ ಇದ್ದಾರೆ.
ಆಮೇಲೆ ಮಹಾಲಿಂಗೇಶ್ವರ ಭಟ್ರು ನನ್ನ ಹಿತೈಷಿಗಳಲ್ಲಿ ಒಬ್ಬರು, ಕೇಂದ್ರ ಸಾಹಿತ್ಯ ಅಕಾಡೆಮಿನಲ್ಲಿ ಕೆಲಸ ಮಾಡ್ತಾಯಿದ್ದವರು, ಅವರು ಬಂದಿದ್ದಾರೆ. ನಮ್ಮ ಆತ್ಮೀಯರಾದಂತಹ ನಮ್ಮ ಪರಿಸರದಲ್ಲೇ ಇರುವಂಥ ಹಿರಿಯ ಲೇಖಕ ಕನ್ನಡಿಗ ನಾರಾಯಣ ಅವರು ಬಂದಿದ್ದಾರೆ. ಆಮೇಲೆ ನನ್ನ ಕಿರಿಯ ಮಿತ್ರರಾದಂಥ ಡಾಕ್ಟರ್ ಟಿ ರಂಗನಾಥರು ಬಂದಿದ್ದಾರೆ. ಹೀಗೆ ಅನೇಕರು ಇಲ್ಲಿ ಬಂದಿದ್ದೀರಿ. ನನ್ನ ಕುಟುಂಬದವರು ಎಲ್ಲರೂ ಬಹಳ ಪ್ರೀತಿಯಿಂದ, ನನ್ನ ಅಣ್ಣದಿರು, ನನ್ನ ತಂಗಿ, ನಮ್ಮ ಪತ್ನಿ, ಆಮೇಲೆ ಅವರ ಅಕ್ಕದಿರು, ಎಲ್ಲ ಹಿರಿಯರು, ವಯಸ್ಸಾದವರು ಎಲ್ಲ ಬಹಳ ಪ್ರೀತಿಯಿಂದ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಆಭಾರಿಯಾಗಿ ನನ್ನ ಕೆಲವು ಮಾತುಗಳನ್ನು ಹಂಚ್ಕೊಳ್ತೀನಿ. ಸ್ನೇಹಿತರೆ, ಸಮಯ ಹಾಳಾಗೋದು ಬೇಡ, ಸುಮ್ಮನೆ ಏನೇನೋ ಹೇಳೋದು ಬೇಡ ಅಂಥೇಳಿ ಅದನ್ನು ಬರ್ಕೊಂಬಂದಿದ್ದೀನಿ. ಮುಖ್ಯಾಂಶಗಳನ್ನ ನಾನು ಓದ್ತಾ ಹೋಗ್ತೀನಿ. ಕಿರಮ್ಮ ಹಾಗೆ ನಾನು ನೆನಪು ಮಾಡ್ಕೊಳ್ತಾ ಇದ್ದವರು ನಮ್ಮ ಅಮ್ಮ. ಬಹುಶಃ ಆಕೆ ಹಠ ಮಾಡ್ತಾ ಇದ್ದರೆ ನಾನು ಸ್ಕೂಲ್ನಲ್ಲಿ ತಪ್ಪಿಸ್ಕೊಂಡ್ಬಿಡ್ತಾ ಇದ್ನೇನೋ, ಎಳ್ಕೊಂಡು ಹೋಗಿ ಸ್ಕೂಲಿಗೆ ಬಿಟ್ಟು ಬರುವಂಥವ್ರು. ನಮ್ಮ ಅಮ್ಮನ ಬಗ್ಗೆ ಕಿರಮ್ಗೆ ಅಷ್ಟೇ ಪ್ರೀತಿ ಗೌರವ ಇತ್ತು. ನಾವು ಒಂದು ಸರಿ ನೋಡ್ಬೇಕ್ರಿ, ನಿಮ್ಮ ಊರಿಗೆ ಹೋಗ್ಬೇಕ್ರಿ ಅಂತ. ನಮ್ಮ ಅಮ್ಮನ ಬಗ್ಗೆ ನಾನು ಬರೆದಂಥ ಒಂದು ಪುಸ್ತಕ ಇದೆಯಲ್ಲ, ಸುಮಾರು ವರ್ಷಗಳವರೆಗೆ ಸಂಗ್ರಹ ಮಾಡಿದ್ದು. ಅದಕ್ಕೆ ಕಿರಮ್ಮು ಒಂದು ಪ್ರಸ್ತಾವನೆ ಬರೆದಿದ್ದಾರೆ, ಹೊನ್ನ ಕಣಜ ಅಂತ. KVN ಅವರು ನನ್ನ ಮೇಷ್ಟ್ರು, ಅವರು ಒಂದು ಪ್ರಸ್ತಾವನೆ ಬರೆದವ್ರೆ. ಇಬ್ಬರು ಭಾಳ ಸೊಗಸಾಗಿ ಬರೆದಿರುವಂಥವು. ಒಬ್ಬ ಗ್ರಾಮೀಣ ಮಹಿಳೆ, ಸಾಮಾನ್ಯ ಮಹಿಳೆ, ಒಬ್ಬ ಗೃಹಿಣಿ ಆದಂಥವರು ಹೇಗೆ ಒಂದು ವಿದ್ವತ್ತು ಪ್ರಪಂಚ ಅಂತ ಏನೋ ನಾವು ಲೆಕ್ಕ ಹಾಕ್ತೀವಿ, ಆ ಲೆಕ್ಕಕ್ಕೆ ಇಳ್ದ ಇದ್ರೂ, ಆ ವರ್ಗದಲ್ಲಿ ಬರ್ದ ಇದ್ರೂ ಅನಕ್ಷರಸ್ಥರ ಒಂದು ತಿಳುವಳಿಕೆಯನ್ನು ಎಷ್ಟು ವ್ಯಾಪಕವಾಗಿರ್ತದೆ, ಅಧ್ಯಯನ ಮಾಡುವಂಥದ್ದು ಆಗಿರ್ತದೆ ಅನ್ನೋದನ್ನೆಲ್ಲ ಅವರು ಅದರಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಅಂಥ ಪುಸ್ತಕ ಬರೆದಾಗ ಒಂದು ಮೇಷ್ಟ್ರು, ಎರಡು ನಮ್ಮ ಅಮ್ಮನ್ನ ನಾನು ತಪ್ಪದೇನೆ ನೆನಪು ಮಾಡ್ಕೊಳ್ತೀನಿ. ಸ್ನೇಹಿತರೆ, ಇವತ್ತು 25ನೇ ತಾರೀಕು ನಿಮಗೆಲ್ಲ ಗೊತ್ತಿರೋ ಹಾಗೇ ಯೇಸು ಜನ್ಮದಿನ. ಎರಡು ಕಾರಣಕ್ಕೆ ಇವತ್ತು ಇನ್ನೂ ಮುಖ್ಯ ಆಗಿದೆ ಅಂತ. ಒಂದು, ಗಾಂಧೀಜಿಯವರು ಬೆಳಗಾವಿಗೆ ಬಂದು ಅಧಿವೇಶನದಲ್ಲಿ ಭಾಗವಹಿಸಿದ್ದ ಸಂದರ್ಭ, ನಾಳೆ ನಾಡ್ದು ಅದು ಈಗ ಶತಮಾನೋತ್ಸವ ನಡೀತಾ ಇದೆ. ಬಹುಶಃ ಗಾಂಧಿಯಂತಹ ವ್ಯಕ್ತಿ ಈ ದೇಶದಲ್ಲಿ ಇರಲಿಲ್ಲ ಅಂದರೆ ನನ್ನಂಥವನು ಬಹುಶಃ ಇಲ್ಲ, ಓದೋಕ್ಕೂ ಬರೆಯೋಕ್ಕೂ ಅಷ್ಟು ಆಗ್ತಾನೂ ಇರಲಿಲ್ಲ. ಸರ್ಕಾರದ ಒಂದು ಕೆಲಸ ತಗೊಂಡು ಇವತ್ತು ನೆಮ್ಮದಿ ಕೂತ್ಕೊಂಡು ಬರೀಲಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗೆ ಯೇಸು ಜಗತ್ತಿಗೆ ಶಾಂತಿ ಸಂದೇಶವನ್ನು ನೀಡಿದಂಥವನು. ಇಂತಹ ಹೊತ್ತಿನಲ್ಲೇ ನನ್ನ ಪ್ರೀತಿಯ ಗುರುವಿನ ಹೆಸರಿನಲ್ಲಿ ಒಂದು ಪುರಸ್ಕಾರವನ್ನು ನಮ್ಮ ಸ್ನೇಹಿತರು ನೀಡ್ತಾ ಇರೋದು ನಿಜಕ್ಕೂ ನನಗೆ ಸ್ಮರಣೀಯ ಆಗಿರುವಂಥದ್ದು. ಕಿರಮ್ ಅಂದರೆ ಏನು? ಬರೀ ಮೇಷ್ಟ್ರ ಅಲ್ಲ, ಅಲ್ಲವೇ ಅಲ್ಲ. ಒಮ್ಮೆ ಮನಸ್ಸಿಗೆ ಹತ್ತಿರ ಆದವರ ಕೈ ಹಿಡಿದು ಸೋದರನಂತೆ ನಡೆಸಿದವರು, ಆಪತ್ತಿಗೆ ಆಗೋರು. ಮುಕುಂದರಾಜು ಹೇಳಿದ್ದು ನಿಜ. ನಮ್ಮಂಥ ಗ್ರಾಮೀಣ ಭಾಗದಿಂದ ಬಂದಂಥ ಸಾಮಾನ್ಯ ವರ್ಗದ ಜಂಬ ಮಾಡದೇ ಇರುವಂತಹ, ವಿಧೇಯತೆ ಇರುವಂತಹ, ಕಲೀಲಿಕ್ಕೆ ಆಸಕ್ತಿ ಇರುವಂತಹ ಹುಡುಗರನ್ನು ಅವರು ಭಾಳ ಪ್ರೀತಿಯಿಂದ ತಮ್ಮ ಕಡೆ ಸೆಳ್ಕೊಳ್ತಾ ಇದ್ದರು. ನನಗೆ ಅವ್ರನ್ನ ಎಷ್ಟೋ ಸರಿ ನೋಡಿದಾಗ ಅಥವಾ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ದಾಗ, ಒಡನಾಡ್ತಾ ಇದ್ದಾಗ, ನಮ್ಮ ಅಣ್ಣದಿರು, ನಮ್ಮೊಬ್ಬ ಹಿರಿಯ ಅಣ್ಣ ನನಗೆ ಇಲ್ಲಿ ನೆರವಾಗ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿತ್ತು. ಬಹಳ ಸಾರಿ ನನಗೆ ಕಷ್ಟ ಇದ್ದಾಗ ಅಥವಾ ಸಮಸ್ಯೆಗಳು ಬಂದಾಗ ನೆರವಾಗಿದ್ದಾರೆ. ಮುಕುಂದರಾಜು ಹೇಳ್ದಂಗೆ ಪುಸ್ತಕದ್ದು ಅದೊಂದು ಪುಸ್ತಕ ಆಯಿತು. ಆಮೇಲೆ ಇನ್ನೊಂದು ಪುಸ್ತಕ, ಅದು ಇದಕ್ಕಿಂತಲೂ ಭಾಳ ಜೋರಾಗಿರುವಂಥದ್ದು. ಅಕಾಡೆಮಿಯಿಂದ ಒಬ್ಬ ಅಧ್ಯಕ್ಷರು ಅದನ್ನ ಪ್ರಕಟ ಮಾಡಬೇಕಾಯಿತು, ಮಾಡ್ತೀವಿ ಅಂತ ತಗೊಂಡವರು ಕೊನೆಯಲ್ಲಿ ಏನೋ ಕೊಂಕು ತೆಗೆದ್ರು. ನಾವು ಹೋಗಿ ಹೇಳಿದೆ, ಸರ್ ಹಿಂಗಂತ ಅವ್ರೆ ಅಂತ. ಹೌದೇನ್ರಿ, ಯಾರ್ರೀ ಅವರು? ನೋಡ್ರಿ ಬರ್ತೀನಿ. ಅವರು ಎಲ್ಲಿವರೆಗೂ ಹೋದರು ಅಂದರೆ ಅನಂತಮೂರ್ತಿ ಅವ್ರಿಗೆ ಹೇಳಿದರು, ನೋಡಿ ಸರ್ ಆ ಮನುಷ್ಯ ಏನೋ ಹಿಂಗಂತವನಂತೆ. ಅವ್ರು ಏನು ತಿಳಿದಿದ್ದಾರೆ, ನಾನು ಅಲ್ಲಿ ಕಲಾಕ್ಷೇತ್ರದ ಹತ್ರ ಬಂದು ನಾಳೆ ಧರಣಿ ಕೂತ್ಕೊಳ್ತೀನಿ ಅಂತ ಹೇಳಿ ಅವ್ರ ಕಡೆ ಅಂತ ಹೇಳಿ ಕಳಿಸಿದ್ರು. ಅಷ್ಟು ಮಟ್ಟಿಗೆ ತಾವು ಇಷ್ಟಪಟ್ಟಂಥ ವಿದ್ಯಾರ್ಥಿಯ ಕೆಲಸಗಳನ್ನು ಅವರು ಬೆಂಬಲಿಸ್ತಾ ಇದ್ದರು. ನನಗೆ ಕೆಲಸ ಇಲ್ಲ, ನಾಗೇಗೌಡರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದವನು ಕಾರಣ ಅಂತ ಅಲ್ಲಿ ಬಿಟ್ಟೆ ಅಂತ ಸಂಜೆ ಹೋಗಿ ಅವ್ರ ಮನೆಗೆ ಹೇಳಿದರೆ, ಅವತ್ತೇ ಕರ್ಕೊಂಡೋಗಿ ನನಗೆ ವ್ಯಾಲಿ ಸ್ಕೂಲ್ನಲ್ಲಿ ಒಂದು ಮಾಸ್ಟರ್ ಕೆಲಸ ಸಿಗುವಾಗ ಮಾಡಿದರು. 1000 ರೂಪಾಯಿ ಸಂಬಳ ಅವತ್ತು. 350 ರೂಪಾಯಿ 500 ರೂಪಾಯಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇದ್ದಕ್ಕಿದ್ದಂಗೆ ಒಂದು 1000 ರೂಪಾಯಿ ಸಂಬಳ ಅಂದಾಗ ನಾನು 1000 ರೂಪಾಯಿಯ ಸರ್ದಾರ ಆಗೋದೆ ಅನ್ನುವಂಥ ಹೆಮ್ಮೆ ಆಗ್ತಾಯಿತ್ತು.
ಹಾಗೆ ಉದ್ದಕ್ಕೂ ಅನೇಕ ಸಂದರ್ಭಗಳಲ್ಲಿ ಕಿರಮ್ಮು ನನಗೆ ನೆರವಾಗಿದ್ದಾರೆ. ಆದ್ದರಿಂದ ಕೊನೆಯವರೆಗೂ ನೆರವಾಗ್ತಾರೆ. ನಾನು ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಅವ್ರನ್ನ ನೆನಪು ಮಾಡಿಕೊಂಡೇ ನನ್ನ ಬರವಣಿಗೆಗಳನ್ನು ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಸ್ನೇಹಿತರು ಆವಾಗಲೇ ಹೇಳಿದರು, ಯಾಕೆ ನನಗೆ ಈ ಪುರಸ್ಕಾರವನ್ನು ಕೊಡ್ತಾ ಇದ್ದಾರೆ ಅಂತ. ನಿಜ, ನಾನು ಒಂದಷ್ಟು ಕೆಲಸ ಮಾಡಿದ್ದೀನಿ ಅಂತ. ಅಷ್ಟರ ಜೊತೆಗೆ ನನಗನ್ಸೋದು, ನಾನು ಕಿರಮ್ ಶಿಷ್ಯ ಆಗಿದ್ದಕ್ಕೆ, ಹತ್ರದವನಾಗಿದ್ದಕ್ಕೆ ಇದು ಇಷ್ಟು ಬೇಗ ಸಿಗ್ತಾ ಇದೆ. ಇಲ್ಲ ಅಂತಂದರೆ ಬಹುಶಃ ಅದು ಅಷ್ಟು ಬೇಗನೂ ಬರ್ತಾ ಇರಲಿಲ್ಲ ಅಂಥೇಳಿ ಅನ್ನಿಸ್ತದೆ. ಕಿರಮ್ ಅವರ ಮನೆಗೆ ಬೇಕಾದ್ರೆ ಸರಿ ಹೋಗ್ತಾ ಇದ್ದೆ. ಕಾಲೇಜ್ ಮುಗಿಸಿದ ಮೇಲೆ ನನ್ನ ಜೊತೆಯಲ್ಲೇ ಕರ್ಕೊಂಡು ಅವ್ರ ಮನೆಗೆ ಹೋಗಿ ನರಸಿಂಹರಾಜ ಕಾಲೋನಿಯಲ್ಲೆಲ್ಲ ಸುತ್ತಾಡಿ, ಅಥವಾ ಅವ್ರ ಮನೆಗಿದ್ದು, ಇಲ್ಲಾಂದರೆ ಗಾಂಧಿ ಬಜಾರ್ಗೆ ಹೋಗಿ ಎಲ್ಲೆಲ್ಲೋ ಅವರ ಜೊತೆ ಓಡಾಟಗಳು ನಡೀತಾ ಇದ್ವು. ಅವರ ಹವ್ಯಾಸಗಳನ್ನೆಲ್ಲ ಕುರಿತು ಮಾತಾಡೋದು ಒಂದು ದೊಡ್ಡ ಇದಾಗ್ತದೆ. ನಾನು ಅವ್ರದ್ದು ಒಂದು ಕಾರ್ಟೂನನ್ನು 1 ನಿಮಿಷದಲ್ಲೇ ಒಂದು ಕ್ಯಾರಿಕೇಚರ್ನ ಸ್ಕೆಚ್ ಮಾಡಿದ್ದೆ. ಅವ್ರಿಗೂ ಮೇಷ್ಟ್ರಿಗೆ ಖುಷಿ ಆಗೋದು, ಒಂದು ಫೋಟೋ ತೆಗೆದೆ, ಅದು ಖುಷಿ ಆಗೋದು. ಈಗಿದ್ದರೆ ಬಹುಶಃ ಇನ್ನೂ ಚೆನ್ನಾಗಿರುವಂಥವನ್ನ ತೆಗಿಬೋದಾಗಿತ್ತು, ಆದರೆ ಅದು ಆಗಲಿಲ್ಲ. ಭಾಳ ಬೆಂಬಲವನ್ನು ಕೊಡ್ತಾ ಇದ್ದಂಥವ್ರು, ಅಂತಃಕರಣದ ಮನುಷ್ಯ. ಅದು ನನಗೆ ಹೌದು, ಮುಕುಂದರಾಜ್ ಹೇಳ್ದಂಗೆ ನಮಗೆ ಅನೇಕ ಮೇಷ್ಟ್ರುಗಳಿದ್ದರು. ಇವರು ಯಾರು GSS, ಆಮೇಲೆ ಈ ಚಿಮು, ಬರಗೂರು, ಸಿ ವೀರಣ್ಣ, ಆಮೇಲೆ ಹಂಪನ, ಆಮೇಲೆ ಅವರು ಕಂಬಾರರು ನನಗೆ ಹತ್ತಿರದ ಮೇಷ್ಟ್ರೇನೆ. ಇವರೆಲ್ಲರೂ ಇದ್ರೂ ಅವರ ಎಲ್ಲರ ಕಡೆಯಿಂದನೂ KVN, ಇವರೆಲ್ಲರ ಕಡೆಯೂ ಒಂದಿಷ್ಟಿಷ್ಟು ಏನೇನೋ ನಾವು ತಗೊಂಡು ಕಲಿತು ಇವತ್ತು ಅಧ್ಯಯನಕರಾಗಿದ್ರು. ನಮಗೆ ಎಲ್ಲರಿಗಿಂತನೂ ಜಾಸ್ತಿ ಕಿರಮ್ ಯಾಕೆ ಅಂತಂದರೆ ಮುಕುಂದರಾಜು ಅದನ್ನು ಚೆನ್ನಾಗಿ ಹೇಳಿದ್ದಾರೆ. ಅದು ಎಲ್ಲರಿಗೂ ಸಿಗೋದಿಲ್ಲ. ಇನ್ನೊಂದು ನೀವು ಗಮನಿಸಬೇಕು, ಬಹುಶಃ ಜಗತ್ತಿನಲ್ಲಿ ಯಾರಾದರೂ ಒಬ್ಬ ಅಧ್ಯಾಪಕನಿಗೆ, ಮೇಷ್ಟ್ರಿಗೆ, ಈ ಸಂಸಾ ಅಂಥವರು ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಅಹೋರಾತ್ರಿಯ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ಇದೆಯಲ್ಲ ವ್ಯವಸ್ಥೆ, ಬಹುಶಃ ಇನ್ಯಾರಿಗಾದ್ರೂ ಸಿಗ್ತದ? ಬಹುಶಃ ಶೇಕ್ಸ್ಪಿಯರ್ಗೂ ಪ್ರತಿ ವರ್ಷ ತಪ್ಪದೇನೆ ಒಂದು ನಾಟಕ, ಅವನ ಹೆಸರಿನಲ್ಲಿ ಒಂದು ನಾಟಕವನ್ನು ಮಾಡುವಂಥ ಸಂಸ್ಥೆ ಇದೆಯಲ್ಲ ಗೊತ್ತಿಲ್ಲ. ಇರ್ಬೋದು, ಜಗತ್ತಿನಾದ್ಯಂತ ಅನೇಕ ಸಂಸ್ಥೆಗಳು ಶೇಕ್ಸ್ಪಿಯರ್ ನಾಟಕಗಳನ್ನ ಆಡ್ಬೋದು, ಇಲ್ಲ ಅಂತಲ್ಲ. ಆದರೆ ಈ ಮಟ್ಟಿಗೆ ತಮ್ಮನ್ನು ತೊಡಗಿಸ್ಕೊಂಡು ಯಾವ ದುಡ್ಡು ಕಾಸಿನ ಪ್ರತಿಫಲಾಕ್ಷನೂ ಇಲ್ಲದೇನೆ ಮಾಡುವಂಥದ್ದು ಮೇಷ್ಟ್ರಿಗೆ ಎಲ್ಲ ಶಿಷ್ಯವರ್ಗ ಕೊಡುವಂಥ ಒಂದು ದೊಡ್ಡ ಗೌರವ. ಮತ್ತು ಇಂಥ ಶಿಷ್ಯವರ್ಗವನ್ನು ಪಡ್ಕೊಂಡಂಥ ಮೇಷ್ಟ್ರ ಹಿರಿತನ ಇದು ಬಹಳ ಮುಖ್ಯವಾಗಿರುವಂಥದ್ದು, ನಾವು ಗಮನಿಸಬೇಕಾಗಿರುವಂಥದ್ದು. ಆಮೇಲೆ ಮೇಷ್ಟ್ರು ನಮಗೆ ಬರೀ ಪಾಠ ಹೇಳ್ಕೊಡ್ಲಿಲ್ಲ. ಪಾಠ ಹೆಂಗೆ, ಪಂಪನ್ನು ಅರ್ಥ ಮಾಡ್ಕೊಳ್ಳೋದು ಹೆಂಗೆ, ಕುಮಾರವ್ಯಾಸನ ಹೆಂಗೆ ಅಂತಲೂ ಹೇಳಲಿಲ್ಲ. ಅಷ್ಟೇ ಅಲ್ಲ, ಮನುಷ್ಯತ್ವ. ಪಂಪ ಏನು ಮನುಷ್ಯ ಕುಲ ತಾನು ಒಂದೇ ಒಲಂ ಅಂತ ಹೇಳಿದರು. ಅದು ಹೆಂಗೆ ನಾವು ಅರ್ಥ ಮಾಡ್ಕೊಳ್ಬೋದು ಅನ್ನೋದನ್ನು ನಮಗೆ ಸಾಹಿತ್ಯದ ಮೂಲಕ, ಅವರ ಮಾತಿನ ಮೂಲಕ, ನಡವಳಿಕೆ ಮೂಲಕ ನಮಗೆ ತೋರಿಸ್ಕೊಟ್ರು. ಸಂದರ್ಭ ಬಂದಾಗ ಪ್ರತಿಭಟಿಸಿ ನಿಲ್ಲುವಂಥ ಮೇಷ್ಟ್ರು, ಇಲ್ಲ ಅಂದರೆ ಭಾಳ ಆತ್ಮೀಯವಾಗಿ ನಿಲ್ಲುವಂಥವ್ರು. ಅವರು ಎಲ್ಲ ಅವ್ರ ಹತ್ರ ಬರ್ತಾ ಇದ್ದಂಥ ವಿದ್ಯಾರ್ಥಿಗಳನ್ನು ಹತ್ತಿರಕ್ಕೆ ಸೇರಿಸಿದವ್ರಲ್ಲ. ಒಂದೊಂದು ಸಾರಿ ಮನೆಯೊಳಗಿದ್ರೂ ಇಲ್ಲ ಅಂತ ಹೇಳಿ ಕಳಿಸ್ಬಿಡೋರು. ನನಗೂ ಒಂದು ಸಾರಿ ಹಂಗಾಗಿತ್ತೆ. ನನಗೆ ಒಂದು ಸಾರಿ ಕೇಳಿದರು, ಏನರಪ್ಪ ನೀವು ಯಾವಾಗಲೂ ಹಿಂಗೆ ನನ್ನ ಬೆನ್ನು ಹತ್ತೀರಿ ಅಂತ. ಅದಕ್ಕೆ ನಾ ಹೇಳಿದೆ, ಸರ್ ನೀವು ಬಹಳ ತಿಳ್ಕೊಂಡಿದ್ದೀರಿ, ಜಾನಪದದ ಬಗ್ಗೆ ಬರೆಯುವಷ್ಟು ಸಾಮರ್ಥ್ಯ ನಿಮಗಿದೆ, ಬರೀರಿ ಅಂದರೆ ನೀವು ಬರೆಯಲ್ಲ. ಆದರೆ ನಿಮ್ಮ ಕಡೆಯಿಂದ ನಿಮ್ಮ ಜಾನಪದ ತಿಳುವಳಿಕೆಗಳನ್ನು ಬರೆಸ್ಬೇಕು ಮತ್ತು ದಾಖಲೆ ಮಾಡಿಸ್ಬೇಕು ಅನ್ನೋಂದು ಹಠಕ್ಕೆ ನನ್ನ ಪುಸ್ತಕಗಳಿಗೆ ಮುನ್ನುಡಿ ಪ್ರಸ್ತಾವನೆ ಬರ್ಕೊಡಿ ಅಂತ ನಾನು ಬರ್ತೀನಿ ಸಾರ್ ಅಂದೆ. ಆಯ್ತಪ್ಪ, ನಾಳೆ ಬಂದುಬಿಡಿ. ಅದು ಅವತ್ತೂ ಆಗ್ತಾ ಇರಲಿಲ್ಲ ಅಂದರೆ ಒಂದು ಕೆಲಸ ಮಾಡಿರಿ, ಸಂಜೆ ಬಂದುಬಿಡಿ, ನಾ ಹೇಳ್ತಾ ಹೋಗ್ತೀನಿ, ಬರೆದು ಬಿಡಿವ್ರಿ ಅಂತ. ನಿಮಗೆ ಆಶ್ಚರ್ಯ ಆಗ್ಬೋದೇನೋ ಗೊತ್ತಿಲ್ಲ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಮುಕುಂದರಾಜ್ಗೂ ಗೊತ್ತಿರ್ಬೋದು, ನಮ್ಮಲ್ಲಿ ಬೇರೆ ಯಾರಿಗೂ ಬರೆಯದೇ ಇರೋವಷ್ಟು ಮುನ್ನುಡಿ ಮತ್ತು ಬೆನ್ನುಡಿ ಪ್ರಸ್ತಾವನೆಯನ್ನು ನನ್ನ ಪುಸ್ತಕಗಳಿಗೆ ಬರೆದಿದ್ದಾರೆ. ಸಿಗೋದಿಲ್ಲ. ನನಗೆ ಹಠ ಇದ್ದಿದ್ದು ಅದೇನೆ, ಅವ್ರ ಕಡೆಯಿಂದ ಬರೆಸ್ಬೇಕು, ಸ್ವತಃ ಇಲ್ಲ ಅಂದರೆ ಅವ್ರು ಬರೆಯೋಕ್ಕೆ ಹೋಗೋದಿಲ್ಲ. ಆ ಒಂದು ಕಾರಣಕ್ಕೆ ಅವರ ಬೆನ್ನು ಹತ್ತುತ್ತಾ ಇದ್ದೆ, ಅವ್ರ ಕಡೆ ಸುತ್ತಾಡ್ತಾ ಇದ್ದೆ. ಲೆಕ್ಕ ಹಾಕಿದರೆ ನನ್ನನ್ನು ಹಂಪಿ ವಿಶ್ವವಿದ್ಯಾಲಯದ ಮೊದಲಿನ ಸಿಬ್ಬಂದಿ ಮಾಡಲಿಕ್ಕೂ ಅವರು ಪ್ರಯತ್ನ ಮಾಡಿದರು. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗೆ ಅದ್ಯಾಕೋ
ಇದಾಗಲಿಲ್ಲ. ಆಯಿತು ನೋಡೋಣ, ನೀವು ಹಾಗೆ ಹೆಂಗಿದ್ರು ಕೆಲಸದಲ್ಲಿ ಇದ್ದೀರಲ್ಲ ಅಂತಂದರು. ಅಯ್ಯೋ, ನೀವು ಕೆಲಸ ಕೊಡ್ತೀನಿ ಅಂತ ನಾನು 9 ವರ್ಷದಿಂದ ಕಾಯಬೇಕಾಗಿತ್ತ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ನೆಟ್ಟಿಗೆ ಬಂದೆ. ನನಗೆ ಎಷ್ಟೋ ಸಾರಿ ಕಿವಿ ಮಾತು ಹೇಳೋರು, ನೀವು ಕಾಲೇಜಿನಲ್ಲಿ ಲೆಕ್ಚರ್ ಆಗಿರೋಪ್ಪ, ನೀವು ಒಂದು ಕೆಲಸ ಬಾಬಾ ಸೂಟ್ ಹಾಕ್ಕೊಬೇಕು ಅಂತ. ನಾನು ಅಷ್ಟೇ ಹೇಳಿವ್ನು, ಆಗಿನ ಕಾಲಕ್ಕೆ ಅದು ಹೊಸ ಫ್ಯಾಷನ್ ಬಂದಿದ್ದು ಬಾಬಾ ಸೂಟು. ಸರ್ ನೀವೇ ಹಾಕಲ್ಲ, ನಮಗೆ ಅದು ಅಭ್ಯಾಸ ಆಗೋದಿಲ್ಲ ಸರ್, ನೀವೇ ಹಾಕಲಿಲ್ಲ ಅಂದರೆ ನಾನು ಹೆಂಗೆ ಕಲೀಲಿ ಹಿಂದೆ. ಹಿಂಗೆ ಅವ್ರು ಹೆಚ್ಚಿಗೆ ಮಾತಾಡ್ತಾ ಇರಲಿಲ್ಲ. ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಬಿಡ್ರಿ ಅಂದ್ಕೊಂಡು ಹೊರಟ್ಬಿಡೋರು. ಆದರೆ ಹ್ಞೂನ್ರಿ ಗೊತ್ತಾ, ಅಯ್ಯೋ ಅವ್ರು ಇನ್ನೂ ಎಷ್ಟೊಂದು ಹೇಳಿದ್ದಾರೆ ಅಂದರೆ, ಕನ್ನಡ ಅಧ್ಯಯನ ಕೇಂದ್ರಕ್ಕೆ ಅಧ್ಯಾಪಕರಾಗಿ ಹೋಗಲಿಕ್ಕೆ ನಮ್ಮ ಮುಗಳಿಯವರು ಅಂತ ಹಿರಿಯ ವಿದ್ವಾಂಸರು ಎಷ್ಟೆಷ್ಟು ತೊಂದರೆ ಮಾಡಿದರು ಅನ್ನೋದನ್ನು ನನ್ನ ಹತ್ರ ಹೇಳಿವ್ರಿ. GSS ಇರಲಿಲ್ಲ ಅಂದರೆ ನಾನು ಹೋಗೋಕ್ಕಾಗಲಿಲ್ಲ ರೀ, ಆಗ್ತಾ ಇರಲಿಲ್ಲ, ನ್ಯಾಷನಲ್ ಕಾಲೇಜಿನಲ್ಲೇ ಇರಬೇಕಾಗಿತ್ತು ಅನ್ನೋಂಥ ವಿಚಾರಗಳನ್ನು ಬಹಳ ವಿವರವಾಗಿಯೇ ನನ್ನ ಹತ್ರ ಹೇಳಿದ್ದಾರೆ. ಹಾಗೆ ಆಮೇಲೆ ನಮಗೆ ಹಾಗೆ ಆ ವೈಚಾರಿಕತೆಯನ್ನು ಸಾಹಿತ್ಯದ ಜೊತೆಗೆ ತಿಳಿವನ್ನ, ಒಬ್ಬ ಅಧ್ಯಾಪಕ ಆಗಿರೋವನು ಏನು ಮಾಡಬೇಕು ಅಥವಾ ಬರಹಗಾರ ಆದವನು ಏನು ಮಾಡಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟವರು. ಅವರು ಸ್ವತಃ ಹಾಗೇ ಇದ್ದರು. ಯಾವ ಇದೂ ಇಲ್ಲ, ಮಡಿವಂತಿಕೆನೂ ಇಲ್ಲ, ಮೌಢ್ಯನೂ ಇಲ್ಲ. ಅವನು ಯಾರೇ ಆಗಲಿ ರೀ, ಹೊಡಿ, ಆದರೆ ವೈಚಾರಿಕವಾಗಿ ಸಕಾರಣವಾಗಿ ಅವರು ವಿಮರ್ಶೆಯನ್ನು ಮಾಡೋರು. ಒಂದೊಂದು ಸಾರಿ ಮೈ ಮೇಲೆ ಬಂದರೆ ಭಾಳ ಜೋರಾಗಿ ಅವರ ಇದ್ರ ಬಗ್ಗೆ ಏನೋ ಸಮರ್ಥನೆ ಮಾಡ್ತಾ ಹೋಗೋರು. ನಮಗೆ ಒಂದೊಂದು ಸಾರಿ ಕ್ಲಾಸ್ನಲ್ಲಿ ಅಯ್ಯೋ ಒಂದು ಸಾರಿ ಆ ಕವಿಯನ್ನು ಭಾಳ ಇದರಲ್ಲಿ ಪ್ರಶಂಸೆ ಮಾಡ್ತಾರೆ, ಇವ್ರನ್ನೂ ಪ್ರಶಂಸೆ ಮಾಡ್ತಾರೆ, ನಾವು ಮತ್ತು ಯಾರನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದಪ್ಪ ಅಂಥೇಳಿ ಗೊಂದಲ ಆಗೋದು. ಅಷ್ಟರ ಮಟ್ಟಿಗೆ ಅವರು ತಗೊಂಡಂಥ ಪಾಠವನ್ನು ನಮಗೆ ಬೋಧಿಸೋರು. ಇನ್ನೊಬ್ಬರು ದೊಡ್ಡ ಪ್ರೊಫೆಸರು ಇಡೀ ಇದು ಯಾವುದು ಶಾಂತಿ ಪುರಾಣವನ್ನು ಸ್ಪೆಷಲ್ ಕ್ಲಾಸು ವರ್ಷದ ಕೊನೆಯಲ್ಲಿ ಒಂದೇ ಕ್ಲಾಸ್ನಲ್ಲಿ ಮುಗಿಸಿದ್ರು. ಅವರು ದೊಡ್ಡ ಇವರು. ಇಂಥವ್ರಿಗೆ ಲೆಕ್ಕ ಹಾಕಿದರೆ ನಾವು ಯಾಕೆ ಕಿರಮ್ಮಗೆ ಅಷ್ಟೊಂದು ಹತ್ರ ಆಗಿದ್ವಿ, ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ ಅನ್ನೋಂಥದ್ದು ಗೊತ್ತಾಗ್ತದೆ. ಆಮೇಲೆ ನಮ್ಮಲ್ಲಿ ಇವತ್ತು ಭಾಳ ಈ ಥರದ ಆಮೇಲೆ ಅಪಾರವಾದ ಓದು ಕಿರಮ್ದು. ಅವರು ನನಗೆ ಅದನ್ನೂ ತೋರಿಸಿದ್ರು. ನಾನೊಂದು ಈ ಪರಿಮಳದ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ರೀ, ಎಷ್ಟು ಇದು ಗೊತ್ತಾ ಅದು ಅಂತ. ಪರಿಮಳ, ಈ ಊದುಬತ್ತಿ ಅಂಟು ಅಗರಬತ್ತಿ ಇದೆಲ್ಲ ಬರ್ತದಲ್ಲ ಸೆಂಟು, ಅದು ಮನುಷ್ಯನ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರ್ತದೆ ಅನ್ನೋದನ್ನು ನಾನು ಪ್ರಯೋಗ ಮಾಡ್ತಾ ಇದ್ದೀನಿ ಅಂತ ಒಂದು ಸಾರಿ ಅದನ್ನು ತೋರಿಸಿದ್ರು. ಹೀಗೆ ಯಾವುದೇ ಆಗಲಿ ಜಾನಪದದ ಬಗ್ಗೆ ಅಂತೂ ಅವರಿಗೆ ಭಾಳ ವಿಶೇಷವಾದ ಒಲವು. ಯಾರಾದರೂ ಒಬ್ಬ ಒಳ್ಳೆಯ ಹಾಡುಗಾರ ಅಂದರೆ ಮುಕುಂದರಾಜ ಹೇಳ್ದಂಗೆ ಹುಡಿಕೊಂಡು ಹೋಗುವಂಥವ್ರು. ಭಾಳ ಇದು ಆ ಥರ ಈ ಪ್ರೌಢ ಸಾಹಿತ್ಯವನ್ನು ಓದ್ಕೊಂಡವರಿಗೆ ಈ ಗ್ರಾಮೀಣ ಜನಪದ ಕಲಾವಿದರ ಬಗ್ಗೆ ಅಷ್ಟೊಂದು ಮಮಕಾರ ಒಲವು ಇರೋದಿಲ್ಲ. ಬಹುಶಃ ಇದ್ದರೆ ನಮ್ಮ ಜಾನಪದ ಅಧ್ಯಯನ ಇನ್ನೂ ಭಿನ್ನವಾಗಿ ನಡೆಯುವಂಥದ್ದು. ನೋಡಿ, ನೀವು ಇವತ್ತಿರೋರು ಮತ್ತು ಮೊನ್ನೆವರೆಗೂ ಆಗಿ ಹೋದಂತಹ ಅಧ್ಯಯನಕಾರರು ನೋಡ್ರಿ, ಎಲ್ಲ ಸಾಹಿತ್ಯದ ಹಿನ್ನೆಲೆಯಲ್ಲಿ ಬಂದವರು. ಆದರೆ ಅವರು ಸಾಹಿತ್ಯವನ್ನು ಓದ್ಕೊಂಡಷ್ಟು ಅದರ ಬಗ್ಗೆ ಮಾತಾಡಿದಷ್ಟು ಜಾನಪದವನ್ನು ಓದಲ್ಲ. ನಂದೇ ಹೇಳ್ತೀನಿ, ಭಾಳ ಬೇಜಾರಾಗುತ್ತೆ. ನಮ್ಮ ಅನೇಕ ಜನ ಹಿರಿಯ ವಿದ್ವಾಂಸರುಗಳು ಈ ಜಾನಪದಕ್ಕೆ ಸಂಬಂಧಪಟ್ಟಂಗೆ ನಾನು ಭಾಳ ಆಸಕ್ತಿಯಿಂದ ಮಾಡಿದಂಥ ಬಹು ಮುಖ್ಯವಾಗಿರುವಂಥ ಪುಸ್ತಕಗಳನ್ನು ಕೊಟ್ಟರು ಓದಲ್ಲ, ಬಿಡುವೆ ಆಗಿರಲ್ಲ ಪಾಪ ಅವರಿಗೆ. ನಾನು ಕೆಲವರಿಗೆ ರೇಗಿಸಿದ್ದೀನಿ, ಅಲ್ರಯ್ಯ ಪ್ರಜಾವಾಣಿನೆಲ್ಲ ಇನ್ನೊಂದು ಪತ್ರಿಕೆನಲ್ಲೂ ವಿಮರ್ಶೆ ಬರೀಬೇಕು ಅಂತ ಬಂದರೆ ವಾರದೊಳಗೆ ಬರೆದು ಕೊಟ್ಬಿಡ್ತೀರಿ ಅರ್ಧ ಪುಟ, ಅಥವಾ ಇನ್ಯಾವುದೋ ವೇದಿಕೆಯಲ್ಲಿ ಭಾಷಣ ಮಾಡಬೇಕು ಅಂದರೆ 2 ದಿವಸಕ್ಕೆ ರೆಡಿಯಾಗಿ ಬರ್ತೀರಿ. ನನ್ನ ಪುಸ್ತಕದ ಬಗ್ಗೆ ಒಂದು ಬರೀರಯ್ಯ ಅಂತಂದರೆ ನಿಮಗೆ ಬಿಡುವೆ ಆಗಲ್ವಲ್ಲ ವರ್ಷಾನುಗಟ್ಟಲೆ. ಯಾಕೆ ಅಂದರೆ ಅದಷ್ಟೇ, ಅವರಿಗೆ ಜಾನಪದ ಏನಂತ ಇದಲ್ಲ, ಅದು ಗೋವಿಂದರಾಜು ಯೂನಿವರ್ಸಿಟಿ ಅವರಲ್ಲ ಅನ್ನುವಂತಹ ಒಂದಿದು. ಆದರೆ ಸಂತೋಷ ಆಗ್ತದೆ ನನಗೆ. ಇಂಟರ್ನ್ಯಾಷನಲ್ ವರ್ಕ್ಶಾಪ್ಸ್ನಲ್ಲಿ ಜಾನಪದದ ಪಾಠವನ್ನು ಹೇಳಿದವರು A.K. ರಾಮಾನುಜನ್, ದಂಡೇಸ್, ಪೀಟರ್ ಜೆ ಕ್ಲಾಸ್ ಇಂಥವರು. ಪೀಟರ್ ಜೆ ಕ್ಲಾಸ್ ಒಂದು ಸಾರಿ ಯು ಆರ್ ರೈಟ್, ಯು ಆರ್ ಇನ್ ರೈಟ್ ಟ್ರ್ಯಾಕ್, ಕಂಟಿನ್ಯೂ ಅಂತ ಹೇಳಿದರು. ಯಾವುದಕ್ಕೆ ಅಂತಂದರೆ, ಒಗಟುಗಳು ನಿಮಗೆ ಗೊತ್ತು, ಒಡ್ಸೋ ಕತೆ ಅಂತ ಹೇಳ್ತೀವಿ.
ಅಮೇರಿಕದ ಅಥವಾ ಜಗತ್ತಿನ ಬೇರೆ ಬೇರೆ ವಿದ್ವಾಂಸರುಗಳೆಲ್ಲನೂ ಒಂದು ಒಗಟಿಗೆ 3 ರೀತಿ ಉತ್ತರ ಇದೆ ಅನ್ನೋದನ್ನೇ ಪುಸ್ತಕದಲ್ಲಿ ಬರೆದವರು. ನಮಗೆ ಕ್ಲಾಸ್ನಲ್ಲಿ ಹೇಳಿದ್ದು ಅವರು ಅದನ್ನೇ ಹೇಳಿದರು. 3 ಏನಪ್ಪ, ಒಂದು ಸರಿಯಾದ ಉತ್ತರ ಹೇಳ್ತಾರೆ, ಇಲ್ಲಾಂದರೆ ಗೊತ್ತಿಲ್ಲ ಅಂತಾರೆ, ಇಲ್ಲಾಂದರೆ ತಪ್ಪು ಉತ್ತರ ಹೇಳ್ತಾರೆ. ನನಗೆ ಅದೇ ನಮ್ಮಲ್ಲಿ ಹಿಂಗಿಲ್ವಲ್ಲ, ನಮ್ಮ ಒಗಟುಗಳಿಗೆ ಇನ್ನೂ ಇಷ್ಟೊಂದವೇ ಉತ್ತರಗಳು ಅಂತ ಹೇಳ್ಬಿಟ್ಟು ಎಲ್ಲ ಬೇರೆ ಬೇರೆ ಪುಸ್ತಕಗಳನ್ನ ಉದಾಹರಣೆಗಳನ್ನ ಇಟ್ಕೊಂಡೆಲ್ಲ ಓದಿ ಇನ್ನೊಂದು ಸರಿ ಪೀಟರ್ ಕ್ಲಾಸು ಅಮೇರಿಕದಿಂದ ನಮ್ಮ ಉಡುಪಿಗೆ ಬಂದಾಗ, ಸರ್ ನಮ್ಮಲ್ಲಿ ಇಷ್ಟಿಷ್ಟವೇ ನೋಡಿ ಉತ್ತರಗಳು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಪಟ್ಟಿ ಮಾಡಿ ತೋರಿಸಿದೆ. ಅವರಿಗೆ ಆಶ್ಚರ್ಯ ಆಗೋಯ್ತು. ಅವರು ಇಂಡಿಯನ್ ಫೋಕ್ಲೋರ್ ಮೇಲೆ ಅವರು ಪುಸ್ತಕ ಮಾಡಿದರು, ಅವರು ಮತ್ತು ಫ್ರಾಂಕೋರಮ್ಮ ಅಥವಾ ಇನ್ನೊಬ್ಬರು ಯಾರೋ ಸೇರಿ. ಅವ್ರಿಗೆ ಅದರ ಇಷ್ಟೊಂದು ಸೂಕ್ಷ್ಮವಾದಂತಹ ವೈವಿಧ್ಯಗಳು ಗೊತ್ತೇ ಇರಲಿಲ್ಲ, ಉತ್ತರಗಳು ಗೊತ್ತಿರಲಿಲ್ಲ. ನನಗೆ ಹೇಳಿದಾಗ ಭಾಳ ಸಂತೋಷ, ನೀವು ಸರಿಯಾಗಿ ಆಲೋಚನೆ ಮಾಡಿದ್ದೀರಿ, ನೀವು ಮುಂದುವರಿಸಿ ಅಂತ ಹೇಳಿದರು. ಆ ರೀತಿ ಅನೇಕರಿಂದ ಬೆಂತಟ್ಟಿಸ್ಕೊಂಡಂತಹ ಹೆಮ್ಮೆ ನಂದಿದೆ. ಯಾರು ಓದಲಿ ಬಿಡಲಿ, ನನ್ನ ಪುಸ್ತಕಗಳನ್ನು ನಾನು ಮಾಡಲೇಬೇಕು ಅಂತೇಳಿ 40 ವರ್ಷಗಳ ಹಿಂದೆ ಸಂಗ್ರಹ ಮಾಡಿದ್ದ ಪುಸ್ತಕಗಳನ್ನು ಈಗ ತಗೊಂಡಿದ್ದೀನಿ, ಒಂದು 7-8 ವರ್ಷಗಳಿಂದ. ಹೋದ ಡಿಸೆಂಬರ್ನಲ್ಲಿ ಭಾಳ ತೀವ್ರವಾದ ಕಾಯಿಲೆ ಬಂದು ಹೋಗಿಬಿಡ್ಬೇಕಾಗಿತ್ತು. ನಮ್ಮ ಡಾಕ್ಟ್ರು, ನಮ್ಮ ಅಣ್ಣ ಕುಟುಂಬದವರೆಲ್ಲನೂ ರಕ್ಷಣೆಯಾಗಿ ಇದ್ದು ಬದುಕಿಸ್ಕೊಂಡ್ರು. ನೆನ್ನೆ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರ್ ಅದೇ ಹೇಳಿದರು, ಇವರು ನೋಡಲಿಕ್ಕೆ ಸಾಧಾರಣವಾಗಿದ್ದಾರೆ, ಆದರೆ ಹೋದ ಸರಿ ಇಂಥ ಒಂದು ಕಾಯಿಲೆ ಬಂದಿತ್ತು, ಭಾಳ ಸೂಕ್ಷ್ಮವಾದ್ದು, ವಾಸಿ ಆಯಿತು. ಇವು ನೋಡಲಿಕ್ಕೆ ಸಾಧಾರಣವಾಗಿದ್ದಾರೆ, ಆದರೆ ಹೈಲಿ ಈ ಎಜುಕೇಟೆಡು ಅಥವಾ ಏನು ಅಂತ ಹೇಳ್ತೇವೆ, ವಿದ್ಯಾವಂತರು, ಭಾಳ ಸೂಕ್ಷ್ಮ, ಇಲ್ಲ ಇನ್ನೊಂದು ಯಾವುದೋ ಒಂದು ಶಬ್ದ ಹೇಳಿದರು ಸರ್, ಅದು ನಾಲೆಡ್ಜಬಲ್ ಪರ್ಸನ್ ಇವರು ಅಂತ ಇನ್ನೊಬ್ಬ ಜೂನಿಯರ್ ಡಾಕ್ಟ್ರಿಗೆ ಪರಿಚಯವನ್ನು ಮಾಡಿಕೊಟ್ರು. ಸಾಕಂತ ಒಂದೊಂದು ಭಾಳ ಖುಷಿ ಆಗ್ತದೆ. ಡಾಕ್ಟ್ರುಗಳು ಹೋದರೆ ಇವತ್ತು ಚೆನ್ನಾಗಿ ಮಾತಾಡ್ತಾರೆ, ನನಗೂ ಕೆಲವೆಲ್ಲ ಪರಿಚಯ ಆಗಿದ್ದಾರೆ. ಇನ್ನು ಹೊರಗಡೆ ಎಷ್ಟೋ ಜನ ನನ್ನ ಚೆನ್ನದೇವಿ ವಿಗ್ರಹವನ್ನು ಓದಂಥವು ಅನೇಕರು, ನಾನು ಅವ್ರು ನೋಡಿಲ್ಲ, ಅವ್ರು ನನ್ನ ನೋಡಿಲ್ಲ. ಆದರೆ ಹೆಸರು ಕೇಳಿದ ತಕ್ಷಣ, ಸರ್ ಚೆನ್ನದೇವಿ ನಿಮ್ಮದೇ ಅಲ್ವಾ? ನಾವು ಓದಿನಿ ಸರ್, ನನ್ನ ಹತ್ರ ಇದೆ ಸರ್. ಅಯ್ಯೋ ನನ್ನ ಹತ್ರನೇ ಇಲ್ಲ ಪ್ರತಿ, ನೀವ್ಯಾರೋ ಇಟ್ಕೊಂಡಿದ್ದೀರಲ್ಲ ಅಂತ. ಮೊನ್ನೆ ಆ ಗುಬ್ಬಿ ವೀರಣಾರಾಧ್ಯ ಅವರು ಸಿಕ್ಕಿದವರು ಹೇಳಿದರು, ನಿಮ್ಮ ಪುಸ್ತಕವನ್ನು ನಾನು ಓದಿದೆ, ನನ್ನ ಹತ್ರ ಇದೆ ಅಂತ. ಇರಲಿ, ನಮ್ಮ ಜಾನಪದ ಕ್ಷೇತ್ರದವರು ಓದ್ತಾ ಇದ್ದರು, ಇನ್ಯಾರೋ ಓದಿ ಖುಷಿಪಟ್ಟಿದ್ದಾರಲ್ವ. ನಾನು ಹಂಗೆ ತೀವ್ರವಾದ ಕಾಯಿಲೆಯಲ್ಲಿ ಇನ್ನೇನು ಅಂತಿಮ ಹಂತ ಅಂತ ಹೋಗಿದ್ದಾಗಲೇ ವಿಷಯ ಗೊತ್ತಾಗಿ ಅನೇಕ ಸ್ನೇಹಿತರು, ನಮ್ಮ ಸಿ ವೀರಣ್ಣವರು ಮೇಷ್ಟ್ರು ಹಣೆಬೇನವರು ಮನೆಗೆ ನನ್ನ ಆಸ್ಪತ್ರೆಗೆ ಬಂದು ಹುಡುಕೊಂಬಂದು ಮಾತಾಡ್ಸ್ಕೊಂಡು ಹೋದರು, ಅಷ್ಟು ವಿಶ್ವಾಸ ತೋರಿಸಿದ್ರು. ಇನ್ನೊಂದು ವಿಶೇಷ ಏನು ಅಂತಂದರೆ, ಇದು ಈ SP ಪದ್ಮಪ್ರಸಾದ್ ಅಂತ ನಮ್ಮ ಹಿರಿಯ ಸ್ನೇಹಿತರು ಒಬ್ಬರು, ಸರ್ ನಾನು ಏನಾದರೂ ಮಾಡಿ ನಿಮ್ಮ ಬಗ್ಗೆ ಒಂದು ಪುಸ್ತಕವನ್ನು ಮಾಡಲೇಬೇಕು ಅಂತ ನನ್ನ ಎಲ್ಲ ಪುಸ್ತಕಗಳ ಬಗ್ಗೆ ಅನೇಕರಿಂದ ಲೇಖನಗಳನ್ನು ಬರೆಸಿ ಒಂದು ಪುಸ್ತಕವನ್ನು ಮಾಡ್ತಾ ಇದ್ದಾರೆ. ಈ ಥರದ ಎಲ್ಲೋ ಕೆಲವರು ನಮ್ಮ ಬಗ್ಗೆ ತಿಳ್ಕೊಂಡಿರುವಂಥವರು, ಒಲವನ್ನು ಇಟ್ಕೊಂಡಿರುವಂಥವರು ಇದ್ದಾರೆ. ಇಂತಹ ಈ ಅಭಿಮಾನಿಗಳ ನಡುವೆ, ಇಂತಹ ವಿಶ್ವಾಸಿಗಳ ನಡುವೆ ನಾನು ಬದುಕ್ತಾ ಇದ್ದೀನಿ. ನನ್ನ ಕುಟುಂಬ ನನ್ನನ್ನು ಪೂರ್ಣವಾಗಿ ಇದಕ್ಕೆ ಬಿಟ್ಟಿದೆ, ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇನ್ನೊಂದೇ ಒಂದು ಹೇಳ್ತೀನಿ, ಜಾನಪದ ಅಧ್ಯಯನಕಾರ ಅಂತಂದರೆ ಮುಕುಂದರಾಜ್ ಹೇಳ್ದಂಗೆ ಬರೀ ಹಳೆಯ ಹಾಡು, ಕತೆ, ಗೀತೆ ಇದಿಟ್ಕೊಂಡು ಇದನ್ನೇ ಮಾಡುವಂಥವನಲ್ಲ. ಇವತ್ತು ಏನಾಗ್ತಾ ಇದೆ ಅದನ್ನು ನೋಡಬೇಕು. ನೀವು ನೋಡಿ, ಇವತ್ತು ನಾವು ನಿತ್ಯ ಪೇಪರ್ನೆಲ್ಲ ತೆಗೆದು ನೋಡಿದರೆ, ಯಾರೋ ಒಬ್ಬ ದಲಿತ ಬಾಲಕನ ಮೇಲೆ ಮೂತ್ರ ಮಾಡಿ ಅವನಿಗೆ ಹಿಂಸೆ ಕೊಟ್ಟಿರುವಂಥ ಜನ ಇವತ್ತು ನಾವು ಭಾರತೀಯರು ಅಂತನೋ, ಹಿಂದೂಗಳು ಅಂತನೋ, ಇನ್ನೊಂದೋ ಜಾತಿ ಹೆಸರು ಹೇಳ್ಕೊಂಡು ಮೆರಿಬಹುದು. ದೇವಸ್ಥಾನಕ್ಕೆ ಬಂದರು ಅನ್ನೋಂಥ ಕಾರಣಕ್ಕೇನೆ ವಾರಗಟ್ಟಲೆ ಬೀಗ ಹಾಕುವಂಥ ಮನಸ್ಥಿತಿಯ ಜನ ನಮ್ಮಲ್ಲಿದ್ದಾರೆ ಅಂತಂದರೆ ನಾವಿನ್ಯಾವ ಮಟ್ಟಕ್ಕೆ ಮುಂದುವರೆದಿದ್ದೀವಿ? ನಮ್ಮ ವಿದ್ಯೆ, ನಮ್ಮ ತಿಳುವಳಿಕೆ ಇವೆಲ್ಲ ಏನಾಗಿವೆ? ಪ್ರಾಥಮಿಕ ಶಾಲೆಯ ಮೇಷ್ಟ್ರುಗಳಿಗೂ ನಾನು ಅನೇಕ ಸಾರಿ ಕಠಿಣವಾದ ಮಾತುಗಳನ್ನು ಹೇಳ್ತೀನಿ. ಏನ್ರಿ, ಆ ಪಾಠದಲ್ಲಿರೋ ಹಿಸ್ಟ್ರಿ ಬಿಟ್ಟರೆ ಬೇರೆ ಹಿಸ್ಟ್ರಿ ಓದಲೇ ಇಲ್ವಲ್ರಿ ನೀವು, ಓದ್ರಿ. ಅವ್ರಿಗೆ ವಾಟ್ಸಪ್ಪು ಫೇಸ್ಬುಕ್ನಲ್ಲಿ ಬರುವಂಥ ಪಾಠಗಳೇನೆ ಅಥವಾ ವಿಷಯಗಳೇನೆ ದೊಡ್ಡ ಹಿಸ್ಟ್ರಿ ಆಗಿರ್ತವೆ. ನಮ್ಮ ಹುಡುಗ ಒಬ್ಬ ಬಂದಿದ್ದ ಇಲ್ಲ ಅವನಿಗೆ ಬೆಳಿಗ್ಗೆ ಅದೇ ಹೇಳಿದೆ, ಅಲ್ಲೆಲ್ಲ ಕಾಬಾದಲ್ಲಿ ಒಂದು ಶಿವಲಿಂಗ ಇದೆಯಂತೆ.
ಹೌದಪ್ಪ ಯಾರು ಹೇಳಿದ್ದು ಅಂದರೆ ಯಾರದು ಹೇಳ್ತಾರೆ. ಒಂದು ವೇಳೆ ಆಯ್ತಪ್ಪ ಇದೆ ಅಂತ ತಿಳ್ಕೊ. ಈಗ ಏನು ಮಾಡೋಣ ನಾವು? ಹೋಗಿ ನೀವು ಹಂಗಾದ್ರೆ ಅಲ್ಲೇ ಹೋಗಿ ಯಾತ್ರೆ ಮಾಡ್ಕೊಂಬನ್ನಿ. 13ನೇಯ ಇದು ಎಂಥದ್ದು ತೀರ್ಥಕ್ಷೇತ್ರ ಏನೋ ಹೇಳ್ತೀವಲ್ಲ ನಾವು, ಅಂಥದ್ದು 13ನೇದಂತೆ. ಮತ್ತು ಅಲ್ಲಿಂದ ಇವ್ರು ಯಾಕಪ್ಪ ಇಲ್ಲಿ ಬಂದರು? ಇಲ್ವಾ, ಅಲ್ಲಿಗೆ ಹೋಗಬೇಕು. ನೀವು ಹೆಂಗಿದ್ರು ಇವಕ್ಕೆಲ್ಲನೂ ಯಾತ್ರೆಗಳು ಮಾಡ್ತಿರಲ್ಲ, ಇದೇ ರೀತಿ ಕಾಬಾಗೂ ಯಾತ್ರೆ ಮಾಡ್ಕೊಂಡು ಹೋಗಿ. ಹೆಂಗಿದ್ರು ಅಲ್ಲೂ ಮುಸ್ಲಿಮರು ಪಂಚ ಉಟ್ಕೊತಾರೆ, ತಲೆ ಬಳಸ್ಕೊತಾರೆ, ನಿಮ್ಮ ಹಾಗೆ ಇರ್ತಾರಲ್ವ, ನೀವು ಅವ್ರ ಥರನೇ ಹೋಗಿ. ಅದು ಆಗಲ್ಲ, ನಾವು ಅಲ್ಲಿದ್ವಿ ಇಲ್ಲಿದ್ವಿ ಈಗ ಹಿಂಗಿದ್ವಿ. ನಾನು ನಮ್ಮೂರಿನಲ್ಲೂ ಒಬ್ಬ ನನ್ನ ಜೊತೆವನೇ ಒಬ್ಬ, ಅವನು ಇದಕ್ಕಿದ್ದಂಗೆ ಕುದುರೆ ಶುರು ಮಾಡ್ದ. ಯಾಕಯ್ಯ ಅಂತ ಕೇಳಿದ್ವಿ. ಅವ್ರ ತಾತ ಕುದುರೆ ಮೇಲೆ ಓಡಾಡ್ತಾ ಇದ್ನಂತೆ. ಆಯ್ತಪ್ಪ, ನಿಮ್ಮ ತಾತ ಕುದುರೆ ಮೇಲೆ ಓಡಾಡ್ದ ಅಂತ ಹೇಳಿ ನೀನು ಅದಕ್ಕೆ ಹುಲ್ಲಾಕಕ್ಕೂ ನಿನಗೆ ಆಗ್ತಾ ಇಲ್ಲ, ಅದನ್ನು ಕಟ್ಟಿ ಯಾಕೆ ಒಣಗಿಸ್ತೀಯಾ ಅಂತ ಹೇಳಿ ಸ್ವಲ್ಪ ದಿವಸ ಆದಮೇಲೆ ಅದನ್ನು ಮಾರ್ಬಿಟ್ಟ. ಈ ಥರ ಇಲ್ಲದುದನ್ನೇ ನೆನಪು ಮಾಡಿಕೊಂಡು ಬದುಕುವಂತಹ, ಹೋರಾಟ ಮಾಡುವಂತಹ, ಜಗಳ ಮಾಡುವಂತಹ ಜನಗಳ ನಡುವೆ ನಮ್ಮಂಥವರು ಓದಬೇಕು, ಬರೀಬೇಕು, 4 ಜನಕ್ಕೆ ನಾವು ಪಾಠ ಹೇಳಬೇಕು. ಅಂಥದ್ರ ನಡುವೆ ಈ ರೀತಿ ಬರೋ ಗೌರವವನ್ನು ಪ್ರೀತಿಯಿಂದ, ನಮ್ರತೆಯಿಂದ ಸ್ವೀಕರಿಸಬೇಕು. ಹಾಗೆ ನಾನು ಸ್ವೀಕರಿಸಿದ್ದೀನಿ. ಧನ್ಯವಾದಗಳು ಎಲ್ಲರಿಗೂ. ವಂದನೆಗಳು ಸರ್. ನಿಮ್ಮ ಸಾಧನೆ ನಿಜಕ್ಕೂ ಕೂಡ ಹಿರಿದಾದಂಥದ್ದು. ಮೇಷ್ಟ್ರ ಒಂದು ಪ್ರೀತಿಗೆ ಭಾಜನರಾದಂಥ ನೀವು ನಿಜಕ್ಕೂ ಕೂಡ ಒಂದು ಇದನ್ನು ಪಡೆದಿದ್ದೀರಾ ಅಂತ ಭಾವಿಸುತ್ತಾ, ಇಂದಿನ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಪ್ರೊಫೆಸರ್ ಕೀರಂ ನಾಗರಾಜ್ ಅವರ ಹಿರಿಯ ಸುಪುತ್ರಿಯೂ ಆದಂಥ ವಿಜಯ ಕಾಲೇಜಿನಲ್ಲಿ ಇಂಗ್ಲೀಷ್ ವಿಭಾಗದ ಮುಖ್ಯಸ್ಥರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಶ್ರೀಮತಿ KN ಸಹನಾ ಮೇಡಮ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೋರ್ಕೊಳ್ತೇನೆ. ಕೀರಂ ಸರ್ ಏನಾದರೂ ಶ್ರೀಮತಿ ಡಾಕ್ಟರ್ KN ಕವನ ಮೇಡಮ್ ಅವರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ. ಮತ್ತು ಅಷ್ಟೇ ಅಲ್ಲದೆ ಕೀರಂ ಬಹಳ ಇಷ್ಟಪಡ್ತಾ ಇದೆ ಅಂತ ಕೀರಂ ಅವ್ರ ಮೊಮ್ಮಗಳು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ. ಕೀರಂ ಅವ್ರನ್ನ ಏನಾದರೂ ಯಾರಾದರೂ ಮಾತು ಕೇಳ್ತಿದ್ರು ಅಂತಂದರೆ ಸಹನಾ ಮೇಡಮ್ ಮಾತನ್ನ ಕೀರಂ ಅವ್ರು ಕೇಳ್ತಾ ಇದ್ರು. ಸಹನಾ ಮೇಡಮ್ ಒಂದೆರಡು ಮಾತಾಡಬೇಕು. ನಮಸ್ಕಾರ. ವೇದಿಕೆ ಮೇಲೆ ಎಲ್ಲ ಗಣ್ಯರು ಮತ್ತು ಸಭೆಯಲ್ಲಿರುವ ಸಾಹಿತ್ಯ ಬಂಧುಗಳಿಗೆ ನನ್ನ ನಮಸ್ಕಾರ. ಕಾಲೇಜಲ್ಲೆಲ್ಲ ಪಾಠ ಮಾಡೋದು ಈಸಿಯಾಗಿರುತ್ತೆ, ಇಲ್ಲಿ ವೇದಿಕೆ ಮೇಲೆ ಮಾತಾಡೋದು ಅನ್ನೋದು ಇದು ಘಟಾನುಘಟಿಗಳ ಮುಂದೆ, ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋರ ಮುಂದೆ ಸ್ವಲ್ಪ ಹೆದರಿಕೆನೇ ಇದೆ. ಫಸ್ಟು ನಾನು ಗೋವಿಂದರಾಜು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ತುಂಬ ಸಂತೋಷ ಆಗ್ತಾಯಿದೆ ಅವ್ರಿಗೆ ಬಂದಿರೋದು. ಎಲ್ಲ ಒಂದು ಥರದಲ್ಲಿ ಮಾತಾಡೋದಾದರೆ, ಯಾವಾಗಲೂ ನಾವು ನಾನ್ ಸ್ಟಾಪ್ ಮನೆ ಯಾವಾಗಲೂ ಡೋರ್ ಬೆಲ್ ರಿಂಗ್ ಆಗ್ತಾನೇ ಇರ್ತಾಯಿತ್ತು. ಅಷ್ಟು ಜನಸಮೂಹ ಶಿಷ್ಯರಿಂದ ಇಟ್ಕೊಂಡಿದ್ರು ನಮ್ಮ ತಂದೆ. ಒಂದು ನಿಮಿಷನೂ ಪುರ್ಸೋತಿಲ್ಲದೆ ಒಂದು ಅಪಾರ ಒಂದು ಶಿಷ್ಯರು ಎಲ್ಲ ಕಡೆ ಕೂತ್ಕೊಂಡು ಒಂದು ಸಾಹಿತ್ಯ ಚರ್ಚೆಗಳು ಮಾಡ್ತಾಯಿದ್ರು. ತುಂಬ ಒಂದು ಹೆಮ್ಮೆ ವಿಷಯ ಅಂದರೆ ಕಳೆದ 14 ವರ್ಷದಿಂದ ಈ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬರ್ತಾಯಿದೆ ಈ ಕನ್ನಡ ಸಾಹಿತ್ಯ ಪರಿಷತ್ತು. ಅದಕ್ಕೆ ಉಸ್ತುವಾರಿ ರುದ್ರೇಶು, ನಲ್ಲೂರು ಪ್ರಸಾದ್ ಅವರು, ವೆಂಕಟೇಶ್ ಮೂರ್ತಿ, ಸಂಸಾ ಸುರೇಶು, ಮತ್ತು ಎಲ್ಲ ರೀತಿಲೂ ಮಾಡಿಕೊಂಡು ಮುಕುಂದರಾಜು ಮೇಯ್ನ್ ಇದು ಅವರೇ ಅದಕ್ಕೆಲ್ಲ ಫಸ್ಟು ಒಂದು ಫೌಂಡೇಶನ್ ಹಾಕಿದ್ದು, ಈ ಥರ ಮಾಡಬೇಕು, ಈ ಥರ ಮುಂದುವರಿಸ್ಬೇಕು ಅಂತ. ಇಲ್ಲಿ ಆ ಥರದ್ರಲ್ಲೂ ನಾವು ಯಾವುದೊಂದು ಯೋಚನೆಗಳಲ್ಲಿ ಇಟ್ಕೊಂಡಿರಲಿಲ್ಲ. ಏನು ಖುಷಿಯಾಗುತ್ತೆ ಅಂದರೆ, ತಂದೆ ತಾಯಿ ಎಷ್ಟೋ ವರ್ಷ ಆಯಿತು. ನಮ್ಮ ತಂದೆ ಹೋಗಿ 14 ವರ್ಷ ಆಯಿತು, ತಾಯಿ ಹೋಗಿ 22 ವರ್ಷದ ಮೇಲೆ ಆಗ್ತಾ ಬಂತು. ಅವರಿಬ್ಬರು ಇಲ್ಲದೇ ಇದ್ದರೂ ಕೂಡ ಇವತ್ತು ಕೂಡ ಅವನ್ನ ಜೀವಂತವಾಗಿ ನಾವು ಈ ಥರ ಒಂದು ಪ್ರಶಸ್ತಿ ಮೂಲಕ, ಒಂದು ಕವಿಗೋಷ್ಠಿಗಳ ಮೂಲಕ, ಒಂದು ಒಳ್ಳೆಯ ಚರ್ಚೆ, ಒಳ್ಳೆಯ ಒಂದು ರೀತಿಗಳಲ್ಲಿ ಸಮಾಧಾನವಾಗಿ ಎಲ್ಲ ರೀತಿಗಳಲ್ಲಿ ಎಲ್ಲ ಕಡೆಯಿಂದನೂ ಒಂದು ಆರ್ಗನೈಸ್ ಮಾಡೋದಿದೆ ಅಲ್ಲ, ಅದು ಒಂದು ದೊಡ್ಡ ಸಾಧನೆಯೇ ಸರಿ ಅಂತ ಅನಿಸುತ್ತೆ ನನಗೆ. ಇದರಿಂದ ಒಂದು ತುಂಬ ಹೆಮ್ಮೆ ಆಗುತ್ತೆ ನನ್ನ ತಂಗಿಯರಿಗಾಗಲಿ. ಮತ್ತು ಇನ್ನೂ ಖುಷಿಯಾಗೋದಂದರೆ ಅವ್ರ ಚಿಂತನೆಗಳನ್ನ ಇನ್ನೂ ಕೂಡ ಮಾತಾಡಿ ಅದನ್ನು ಎಲ್ಲ ರೀತಿಗಳಲ್ಲೂ ಈ ಹೊಸದಾಗಿ ಬರೋ ವಿದ್ಯಾರ್ಥಿಗಳಲ್ಲಿ ಸಮೂಹದಲ್ಲಿ ಇನ್ನೂ ಅದನ್ನು ಖುಷಿಯಾಗಿ ಕಲಿಸ್ತಾ ಹೋಗ್ತಾ ಇದ್ದಾರಲ್ಲ, ಅದು ನಮ್ಮನ್ನು ತುಂಬ ಖುಷಿ ಕೊಡುತ್ತೆ ಹೇಳೋಕ್ಕೆ. ಇನ್ನೊಂದು ಹೇಳಬೇಕು ಅಂದರೆ, ಒಂದು ಜೊತೆಯಲ್ಲಿ ಎಲ್ಲ ಥರದ್ರಲ್ಲೂ ಏನು ಅನಿಸುತ್ತೆ, ಒಂದು ಅವ್ರದ್ದು ಪ್ರಗತಿಪರ ಮಾತುಗಳಾಗಲಿ, ಅವ್ರ ಥರ ಸಮಾಜದಲ್ಲಿ ಒಂದು ತಿದ್ದಿ ತೀಡಿ ಹೆಂಗೆ ನಡೆಸಿದಾರೋ ಆ ಪ್ರಕಾರಗಳಲ್ಲಿ ಇದ್ದು
ಈ ಸಾಹಿತ್ಯ ಲೋಕದಲ್ಲಿ ಎಲ್ಲ ಥರ ನವೀನವಾಗ ವಿಚಾರಗಳನ್ನಲ್ಲೂ ಎಲ್ಲ ಥರದ್ದು ಬರಿತಾ ಇದ್ದಾರೆ ಇವಾಗಿನ ಹೊಸ ಯುವಕರು. ಅದನ್ನು ಕೂಡ ಎಲ್ಲ ಪುಸ್ತಕಗಳ ರೂಪ ಅದನ್ನೆಲ್ಲ ತರ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಖುಷಿ ಕೊಡುತ್ತೆ ಹೇಳೋಕ್ಕೆ. ಸೊ ಒಂದು ಕಲೆ ಆಗಲಿ, ನಾಟಕ ಆಗಲಿ, ಎಲ್ಲ ರೀತಿ ವಿಚಾರಗಳಲ್ಲಿ ಎಲ್ಲ ತಲೆಮಾರುಗಳಿಗೂ ಅದು ಹೋಗಬೇಕದು ಅನ್ನೋ ಒಂದೇ ನಮ್ಮ ತಂದೆದು ಒಂದು ಆಸೆ ಆಗಿತ್ತು, ಖುಷಿಯಾಗಿತ್ತು. ಅದಿವತ್ತು ನಡೀತಾ ಇದೆ ಅನ್ನೋದು ತಪ್ಪಾಗಲ್ಲ ಹೇಳಿದ್ರೆ. ಇಂದಿಗೂ ಇದು ಮುಂದುವರ್ತಾ ಇರೋದು ಇವತ್ತಿನದು ಸಾಕ್ಷಿನೇ ಸರಿ ಹೇಳೋದಕ್ಕೆ. ಮತ್ತು ರುದ್ರೇಶು ಮತ್ತು ವೆಂಕಟೇಶ್ ಮೂರ್ತಿ, ಮುಕುಂದರಾಜ್ ಅಂತೂ ಒಂದು ಹಠ ಅವ್ರಿಗೆ, ಹಿಂಗೆ ಮಾಡಲೇಬೇಕು, ಮಾಡೋಣ, ಮುಗಿಸೋಣ ಅಂತ. ನಲ್ಲೂರು ಪ್ರಸಾದ್ ಈಸ್ ಆಲ್ವೇಸ್ ಎ ಬ್ಯಾಕ್ ಬೋನ್ ಫಾರ್ ಇಟ್. ಬಟ್ ಯಾವಾಗಲೂ ಒಂದು ಚಟುವಟಿಕೆಗಳಲ್ಲಿ ರುದ್ರೇಶು, ಸಂಸಾ ಸುರೇಶ್ ಎಲ್ಲ ರೀತಿಗಳಲ್ಲೂ ಒಂದು ಮಾಡೋ ಒಂದು ರೀತಿ ಇದೆಯಲ್ಲ, ಅಚ್ಚುಕಟ್ಟಾಗಿ ಒಂದು ಕಾರ್ಯನಿರ್ವಹಿಸೋದು ನನಗೆ ಯಾವಾಗಲೂ ಒಂದು ನಮ್ಮ ಮನೆಯವ್ರಿಗಾಗಲಿ ಅದನ್ನೆಲ್ಲ ನಮಗೆ ಕರೆದು ಎಲ್ಲ ರೀತಿಗಳಲ್ಲೂ ಒಂದು ರೀತಿಲಿ ಅರ್ಥ ಮಾಡಿಸಿ ಮಾಡೋದು ನೋಡಿ ತುಂಬ ಸಂತೋಷ ಆಗ್ತಾಯಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ತಂದೆಯವ್ರದ ನೆನಪನ್ನು ಇಂಥ ಥರ ಉಳಿಸಿ ಈ ಥರ ಕಾರ್ಯಕ್ರಮಗಳು, ಈ ಪ್ರಜ್ಞಾವೇದಿಕೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ಗಳು ಇದು ಮಾಡಿ ನಾನು ಅದಕ್ಕೆ ಒಂದು ಹೃದಯಪೂರ್ವಕ ನಾನು ತುಂಬ ವಂದನೆಗಳನ್ನ ಹೇಳ್ತಾ ಇದ್ದೀನಿ ಮತ್ತು ಈ ಸಾಹಿತ್ಯ ಪರಿಷತ್ಗೆ ಆಭಾರಿಯಾಗಿದ್ದೀನಿ. ಮತ್ತು ನನ್ನ ಮಾತುಗಳನ್ನ ಮುಗಿಸ್ತೀನಿ. ತುಂಬ ಸಂತೋಷ ಆಯಿತು ನೀವೆಲ್ಲ ಬಂದಿದ್ದು. ಥ್ಯಾಂಕ್ ಯು. ಡಾಕ್ಟರ್ ನಲ್ಲೂರು ಪ್ರಸಾದ್ ಆರ್ಕೆ ಅವರ ಪ್ರಜ್ಞಾ ಸಾಂಸ್ಕೃತಿಕ ವೇದಿಕೆಯ ಮೂಲಕವಾಗಿ ಕಳೆದ 14 ವರ್ಷಗಳಿಂದಲೂ ಕೂಡ ನಾವು ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಂದಿನ ಸಭೆಯ ಅಧ್ಯಕ್ಷತೆ ವಹಿಸಿರುವಂಥರು, ಪ್ರಜ್ಞಾ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರು, ಕವಿಗಳು, ಲೇಖಕರು, ಚಿಂತಕರು, ವಿಶ್ರಾಂತ ಪ್ರಾಧ್ಯಾಪಕರು, ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಶ್ರಾಂತ ಅಧ್ಯಕ್ಷರು, ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೊಫೆಸರ್ ಕೀರಂ ನಾಗರಾಜ್ ಅವರು ಅತ್ಯಂತ ಆತ್ಮೀಯರಾದಂತಹ, ಮುಖ್ಯವಾಗಿ ಡಾಕ್ಟರ್ ನಲ್ಲೂರು ಪ್ರಸಾದ್ ಅವರು ಎಲೆಕ್ಷನ್ಗೆ ನಿಂತಿದ್ದಂಥ ಸಂದರ್ಭದಲ್ಲಿ ತಾನೇ ಎಲೆಕ್ಷನ್ಗೆ ನಿಂತಿದ್ದೇನೋ ಅನ್ನೋ ರೀತಿಯಲ್ಲಿ ಎಲ್ಲರನ್ನೂ ಕರೆದು ನಮ್ಮನ್ನೆಲ್ಲ ಕರೆದು ಇವ್ರಿಗೆ ಓಟ್ ಹಾಕಲೇಬೇಕು, ಇವ್ರಿಗೆ ಗೆಲ್ಲಿಸಲೇಬೇಕು ಅಂದ್ಬಿಟ್ಟು, ಬಹುಶಃ ಅವ್ರನ್ನ ನಾವು ಯಾವುದೇ ಚುನಾವಣೆಯಲ್ಲಿ ಆ ರೀತಿಯಾಗಿ ನೋಡಿರಲಿಲ್ಲ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ನಲ್ಲೂರು ಪ್ರಸಾದ್ ಗೆಲ್ಲಲೇಬೇಕು ಅಂತ ಅಂದ್ಬಿಟ್ಟು ಹಠಕ್ಕೆ ಬಿದ್ದವರ ರೀತಿಯಲ್ಲಿ ಅವರು ಚುನಾವಣೆಯ ಕೆಲಸವನ್ನು ಮಾಡಿದಂಥವ್ರು. ಅವ್ರು ಏನೇ ಮಾಡಿದ್ರು ಕೂಡ ಅದನ್ನು ಕೆಲಸವನ್ನು, ಗುರಿಯನ್ನು ಮುಟ್ಟಿಸ್ತಾ ಇದ್ರು. ಡಾಕ್ಟರ್ ನಲ್ಲೂರು ಪ್ರಸಾದ್ ಅವರು ಸಭೆಯನ್ನು ಉದ್ದೇಶಿಸಿ ಅಧ್ಯಕ್ಷೀಯ ನುಡಿಯನ್ನು ನುಡಿಬೇಕು ಅಂತ ಕೋರ್ಕೊಳ್ತೇನೆ. ಅದರಿಂದ ಇನ್ನೂ ಜೀವಂತವಾಗಿರೋದು ನಾನು. ನಾನು ಹುಡುಕಿಲ್ಲ, ಇಲ್ಲಿ ಸಿಕ್ತು. ಇವ್ರು ತಂದಿದ್ರಲ್ಲ ಯಾರು? ಹಾಂ, ಉಪಾಸ್ಯವ್ರು ತಂದಿದ್ದು. ಅದರೊಳಗಿತ್ತು, ನಾನು ತಂದಿರಲಿಲ್ಲ. ನಿಜದ ಅರ್ಥದಲ್ಲಿ ಅತ್ಯಂತ ಸಂತೋಷ ಮತ್ತು ಸಂಭ್ರಮದ ದಿನ ನನಗೆ. ಕಾರಣ ಏನು ಅಂತ ಹೇಳಿದ್ರೆ, ನನ್ನ ಬದುಕಿನಲ್ಲಿ ಅಪಾರವಾಗಿ ಪ್ರೀತಿಸಿದಂಥ, ಮೆಚ್ಚಿಕೊಂಡಂಥ ಕೀರಂ ನಾಗರಾಜ್ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರನ್ನು ಕುರಿತು ಎಲ್ಲ ಗೆಳೆಯರು ಮಾತನಾಡಿದ್ದು, ನೀವೆಲ್ಲ ಅದನ್ನು ಆಲಿಸಿ ಆನಂದಪಟ್ಟಿದ್ದು, ಇದು ನೋಡಿದಾಗ ನನಗೆ ಬದುಕು ಸಾರ್ಥಕ ಅಂತ ನನಗೆ ಅನ್ನಿಸ್ತದೆ. ನನಗೆ ಕೀರಂ, ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಅದು ಹೇಳಬೇಕೇನೋ ಅಲ್ವನಾ? ಪರವಾಗಿಲ್ವಾ? ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಪ್ರೀತಿ ಪಾತ್ರರೇ, ಪ್ರಶಸ್ತಿ ಪುರಸ್ಕೃತರೇ, ಮತ್ತು ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ನನ್ನ ಪ್ರೀತಿ ಪಾತ್ರರೇ. ಹೀಗಾಗಿ ಕೀರಂ ನನಗೆಂದೂ ಕೂಡ ಒಂದು ಕಾಲೇಜಿನ ಅಥವಾ ಒಂದು ಯೂನಿವರ್ಸಿಟಿ ಪ್ರೊಫೆಸರ್ ಅಷ್ಟೇ ಆಗಿ ನಾನು ಕಾಣಲಿಲ್ಲ. ಕನ್ನಡದ ಒಂದು ವಿಶಿಷ್ಟವಾದಂಥ ಶಕ್ತಿ ಅನಿಸಿತ್ತು ನನಗೆ ಅವ್ರನ್ನ ಕಂಡಾಗೆಲ್ಲ. ಸಹಜವಾದ ಬದುಕಿದಂಥ ಒಬ್ಬ ಅದ್ಭುತವಾದ ಮನುಷ್ಯ ಅಂತ ನನಗೆ ಅನಿಸಿದ್ದು. ನಾನು ಕೂಡ ಒಂದು ಕಾಲೇಜಿನಲ್ಲಿ ಮೇಸ್ಟ್ರ್ ಆಗಿದ್ದವನು. ಆ ಸಂದರ್ಭದಲ್ಲಿ ಅವ್ರು ನೋಡಿದಂಥವನು. ಅವರ ಬದುಕಿನ ಹಲವಾರು ಸಂದರ್ಭಗಳ ಒಳಗಡೆ ಒಂದಾಗಿ ಅವ್ರ ಜೊತೆನೇ ನಡೆದಂಥವನು. ಇವ್ರು ಹೇಳಿದಾಗೆ ಸ್ವಲ್ಪ ನನಗೇನಿತ್ತು ಅಂತ ಹೇಳಿದ್ರೆ, ನಾನು ಬೆಂಗಳೂರಿಗೆ ಬಂದಾಗ ಕೀರಂ ನೋಡಬೇಕು ಅಂತ ಹೋಗೋದು ಕಾರಣ ಏನಂತ ಹೇಳಿದ್ರೆ, ಹಾಸನದವರು ಅಂತ. ಅದು ನಾನು ಬರೆದಿರೋದು ಪದ್ಯ ಹಾಗೇನೆ. ಹಾಸನದ ಸೀಮೆಯ ಅಗ್ರಹಾರದ ಕೂಸು, ಮೀಸೆ ಮೂಡುವ ಮೊದಲೇ ತಲೆಯೆಲ್ಲ ಜಡಗಟ್ಟಿ, ಕಣ್ಣು ವಾಪೆಯಲ್ಲೆಲ್ಲ ಕೆಂಡ ಕುಣಿದಾಡಿ ಬಂದ ನೋಡಿರೋ ಸಂತ ಸಾಹಿತ್ಯ ಸ್ವತವಂತ ಅಂಥೇಳಿ ಕೀರಂ ಬಗ್ಗೆ ನಾನು ಪದ್ಯ ಬರೆದಿದ್ದೇನೆ.
ಅವ್ರ ಜೊತೆ ಸೇರಿಕೊಂಡು ಹೋದ ಸಂದರ್ಭದೊಳಗಡೆ ಬರ್ತಾ 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 ಎಷ್ಟು ಮಟ್ಟಿಗೆ ಆತ್ಮೀಯವಾದೆ ಅಂತ ಹೇಳಿದ್ರೆ, ಕೀರಮ್ ಇಲ್ದಲೇ ನಾನು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಆಪ್ತತೆ ಬೆಳೆದೋಯ್ತು ನನಗೆ. ನಾನು ಅವರ ಸ್ಟೂಡೆಂಟ್ ಏನಲ್ಲ, ಕಾಲೇಜಿನೊಳಗಡೆ ಇರೋ ಸ್ಟೂಡೆಂಟ್ ಅಲ್ಲ, ಬಟ್ ಬದುಕಿನೊಳಗೆ ಸ್ಟೂಡೆಂಟ್ ಅವ್ರಿ ನಾನು. ನನ್ನನ್ನು ತಿದ್ದಿ ತೀಡುವಂತಹ ದಿಕ್ಕಿನೊಳಗಡೆ ಸಾಕಷ್ಟು ರೀತಿಯಲ್ಲಿ ಅವರು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಬೆಂಬಲ ಅಂತ ಹೇಳಿದ್ರೆ ಚರ್ಚೆ, ವಾದ ವಿವಾದ, ಜಗಳ, ಬರೀ ಪ್ರೀತಿ ಮಾತುಗಳಷ್ಟೇ ಅಲ್ಲ, ಜಗಳ ಆಡ್ತಿದ್ವಿ ನಾವು. ಇಂಥ ಒಂದು ವಿಭಿನ್ನ ಮನಸ್ಥಿತಿಯ ಆ ವ್ಯಕ್ತಿತ್ವ ನನ್ನ ಮೇಲೆ ಬೀರಿದ ಪ್ರಭಾವ ಇದೆಯಲ್ಲ, ಭಾಳ ದೊಡ್ಡದು ಅಂತ ಅಂದ್ಕೊಂಡಿದ್ದೇನೆ. ಯಾವಾಗಲೂ ಕೂಡ ಅವರಲ್ಲಿ ಅಭಿಪ್ರಾಯ ಭೇದಗಳಿದ್ರೂ ಕೂಡ ಆಪ್ತತೆ ಇರ್ತಿತ್ತು. ನಲ್ಲೂರು ಏನು ಬರೆಯೋದಿಲ್ಲ ರೀ ನೀವು, ಸರಿ ಬರಿಬೇಕು. ನಾನು ಹೇಳಿದ ನೀವೇನು ಬರೆದಿದ್ದೀರಿ ಸರ್ ಅಂತಂದರೆ, ನನ್ನ ಪ್ರಶ್ನೆ ಮಾಡಬೇಡ್ರಿ ನೀವು ಬರೀಬೇಕು. ಯಾಕೆ ಬರಿಬೇಕು? ಕವಿತೆ ಚೆನ್ನಾಗಿ ಬರಿತೀಯಪ್ಪ, ಬರೀಬೇಕು ನೀನು. ಕಡೆಗೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ನಾನು ಊರಿಗೆ ಬಂದಾಗ, ನಾನು ಅವ್ರ ಊರಿಗೆ ಹೋಗಿದ್ದ ಸಂದರ್ಭದೊಳಗಡೆ ಅಲ್ಲಿ ಒಂದು ಘಟನೆ ನಡೀತು. ಆ ಸಂದರ್ಭದೊಳಗಡೆ ನೋಡ್ರಿ ನಲ್ಲೂರು ಪ್ರಸಾದ್ ಇದ್ದಾರೆ ನಿಮ್ಮ ಹುಡುಗಡೆ ಅಂತ ಪಕ್ಕದಲ್ಲಿದ್ದವ್ರಿಗೆ ಹೇಳಿದರೆ, ನಮ್ಮೂರಿನವರು, ಯಾರು ನಲ್ಲೂರು ಪ್ರಸಾದ್ನ ಅವ್ನು ಕಟ್ಕೊಂಡು ಅವರ ಅಪ್ಪ ದೊಡ್ಡ ಮನುಷ್ಯ ಗೊತ್ತಾ ಅಂತ ಹೇಳಿದ್ರು. ಅವರಪ್ಪನ ಸಂಜೆ ಬಂದವ್ರಿಗೆ ಗೊತ್ತಾ? ಇವನೇ ಯಾರು, ಇವನು ಲೆಕ್ಚರರ್ ಅವನು. ಅವರಪ್ಪ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ 3 ವರ್ಷ ಜೈಲಿದ್ದ ಪುಣ್ಯಾತ್ಮ, ಅವನ ಬಗ್ಗೆ ಗೊತ್ತಾ ನಿನಗೆ ಅಂತ ಕೀರಮ್ ಹೆಂಗಾಗೋಗ್ಬಿಟ್ರಿ ಅಂತ ಹೇಳಿದ್ರೆ, ಆವತ್ತಿನಿಂದ ಶುರು ಮಾಡಿದವರು ಕೀರಮ್ಮು ಪ್ರಸಾದ್. ನನಗೆ ಅದೆಲ್ಲ ಗೊತ್ತಿಲ್ಲ. ನಲ್ಲೂರು, ನಿಮ್ಮ ತಂದೆಯವ್ರ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅಂತ. ನೀನು ಕಾವ್ಯ ಬರಿತೀಯೋ, ಕತೆ ಬರಿತೀಯೋ, ಕಾದಂಬರಿ ಬರಿತೀಯೋ, ಬೇಕಾಗಿಲ್ಲ ನನಗದು. ನಿಮ್ಮ ತಂದೆಯವ್ರ ಬದುಕನ್ನು ಕುರಿತು ಒಂದು ಪುಟ್ಟ ಪುಸ್ತಕ ಬರೀ ಮರ್ಯಾರ ಸಾಕು ನನಗೆ ಅಂತ. ಕಡೆಗೂ ಬರೀಲಿಲ್ಲ ನಾನು, ಕ್ಷಮಿಸ್ಲಿಲ್ಲ ಅವ್ರು ನನ್ನನ್ನು. ಮಾತಾಡಬೇಡ್ರಿ ನನ್ನ ಜೊತೆ, ನೀವು ಮಾತಾಡಬೇಡ್ರಿ ಅಂಥೇಳಿ ಅಷ್ಟರ ಮಟ್ಟಿಗೆ ಒಂದು ಆಪ್ತತೆಯನ್ನು ತೋರಿದಂಥ ವ್ಯಕ್ತಿತ್ವ ಅದು. ಕಡೆಗೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ನಾನು ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ನಾನು ಪರಿಷತ್ ಅಧ್ಯಕ್ಷನಾಗಿದ್ದಾಗ ಆಗ್ಬೋದು, ಬೇರೆ ಸಂದರ್ಭದಲ್ಲಿ ಆಗ್ಬೋದು, ಕೆಲಸ ಮಾಡಬೇಕು ಅಂತ ಅನ್ಲಿಕ್ಕೆ ಹಲವಾರು ಸಲಹೆ ಸೂಚನೆಗಳನ್ನು ಕೊಡ್ತಾಯಿದ್ರು ಅವರು. ಇಂಥ ವಿಶಿಷ್ಟವಾದಂಥ ವ್ಯಕ್ತಿಯನ್ನು ಕುರಿತು ಕಡೆ ಸಂದರ್ಭದ ಒಳಗಡೆ ನನ್ನ ಕೈ ಸಿಕ್ತು. ನಾನು ಪರಿಷತ್ ಅಧ್ಯಕ್ಷನಾದ ಸಂದರ್ಭದೊಳಗಡೆ ಇಲ್ದಂಗೆ ಆದವರು. ಭಾಳ ಸಂಕಟ ಆಗಿದ್ದ ಅದು ನನಗೆ. ಯಾಕೆಂತೇಳಿ ನಾನು ಕೂತ್ಕೊಂಡಾಗ ಅದನ್ನು ನೋಡಿ ಆನಂದಿಸಿ ನನ್ನ ತಬ್ಕೊಂಡು ಬುದ್ಧಿ ಹೇಳ್ತಕ್ಕಂಥ ವ್ಯಕ್ತಿ ನಾನು ಅಲ್ಲಿ ಕೂತ್ಕೊಂಡ ತಕ್ಷಣ ಇಲ್ಲವಾದ್ರಲ್ಲ ಅಂತ ನಾನು ಪಟ್ಟು ಸಂಕಟ ಇದೆಯಲ್ಲ, ಅದು ಅವರು ಹೋಗಿದ್ರಲ್ಲ ಅಲ್ಲಿಗೆ ಗೊತ್ತದು. ಅಷ್ಟು ಮಟ್ಟಿಗೆ ನನ್ನ ಅಪಾರವಾಗಿ ಪ್ರೀತಿಸಿದಂಥ ಕೀರಮ್, ಎಲ್ಲರೂ ಹೇಳ್ತಾ ಇದ್ದಿದ್ದೇನು, ಕೀರಮ್ಮು ನೀವು ಒಂದೇ ಜಾತಿನ ಅಂತ. ಜಾತಿ ಹೇಳೋರು ನನ್ನ ಹೆಸರು ಪ್ರಸಾದ ಅಂತ ಬೇರೆ ಇತ್ತಲ್ಲ, ಅದರಿಂದ ನೀನು ಅದೇ ಜಾತಿ ಅಂತ. ನಾನು ಕೀರಮ್ಗೂ ಜಾತಿ ಇಲ್ಲ, ನನಗೂ ಜಾತಿ ಇಲ್ಲ ಕಣ್ರಪ್ಪ, ನಾವೆಲ್ಲ ಒಂದೇ ಜಾತಿ ಅಂತ ಹೇಳಿದ್ದಾನೆ ಅವರಿಗೆ, ಗೊತ್ತಲ್ಲ. ಹಾಗಾಗಿ ಅಂಥ ಕೀರಮ್ಮವರು ಇಲ್ಲಿ ಆದಮೇಲೆ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಬೇಕು. ಅವರ ಹೆಸರಿನಲ್ಲಿ ವರ್ಷಕ್ಕೊಮ್ಮೆ ಕೂತು ಮಾತನಾಡ್ತಕ್ಕಂಥ ಕಲಿತು ಪ್ರಶಸ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಈ ಥರ ಸಂಘಟನೆಯನ್ನು ಮಾಡಿಕೊಂಡು ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಚ್ಚುಕಟ್ಟಾಗಿ ಈ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರೆ. ನನಗೆ ಗೆಳೆಯ ನನ್ನಿಂದ ಆಗಿದೆ ಅಂತ ಭಾವಿಸೋದಿಲ್ಲ. ನಾನೊಬ್ಬ ಅಲ್ಲಿ ಇದ್ದೆ ಅಷ್ಟೇ. ಈ ಸಂದರ್ಭದಲ್ಲಿ ನೋಡಿ ಅಲ್ಲಿ ಕೂತಿದ್ದ ಅವನು, ಏನು ಕಾಣದಂಗೆ ಕೂತಿದ್ದು, ಎಲ್ಲವನ್ನೂ ಮಾಡ್ತಕ್ಕಂಥ ಹುಡುಗ ಅವನು. ನಮ್ಮ ಮಲ್ಲಿಕಾರ್ಜುನಪ್ಪನವ್ರು ಇರ್ಬೋದು, ನಮ್ಮ ಮುಕುಂದರಾಜ್ ಅವರು ದೂರದಲ್ಲೇ ಇದ್ದು ನಮಗೆ ಪ್ರಭಾವ ಬೀರ್ತಕ್ಕಂಥವ್ರು ಅದಿದೆ. ಅದು ಈಗ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು. ಹೀಗಾಗಿ ಇಂಥ ಒಂದು ವಾತಾವರಣದೊಳಗಡೆ ಇವತ್ತು ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ಆಮೇಲೆ ಇನ್ನೂ ಇವತ್ತು ಸಂತೋಷ ಸಂಗತಿ ಏನಂತ ಹೇಳಿದ್ರೆ, ಕೀರಮ್ಮ ಅವರ ಮಗಳು ಇಲ್ಲಿ ಬಂದು ಕುಳಿತಿರ್ತಕ್ಕಂಥದ್ದು, ದೊಡ್ಡ ಮಗಳು. ಇನ್ನೂ ಇಬ್ಬರು ಎಲ್ಲಿದೆ ಕವನ, ಎದ್ದು ನಿಂತ್ಕೊಳ್ಳಿ ಒಂದು ನಿಮಿಷ. ಮೊಮ್ಮಗಳು, ಸಾರಿ, ಇನ್ಯಾರಿದ್ದಾರೆ ಹೇಳಕ್ಕಂದ ನೋಡಿದ್ರೆ ಮೊಮ್ಮಗಳು. ಇದೊಂದು ನಿಜವಾಗ್ಲೂ ಕೂಡ ನಮಗೆ ನಮ್ಮ ಪುಣ್ಯ, ಬದುಕಿನ ಪುಣ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹೀಗಾಗಿ ಈ ಕಾರ್ಯಕ್ರಮ ಆಗ್ಲಿಂದಲೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಾನು ಮಾತ್ರ ಒಂದು ಪದ್ಯ ಓದಲೇಬೇಕು, ನೀವೆಲ್ಲ ಬೈಕೊಂಡ್ರು ಚಿಂತೆ ಇಲ್ಲ. ಪೆನ್ ಇದೆಯಲ್ಲ ಕನ್ನಡಕ ಇಲ್ಲಿದೆ, ಜೇಬಲ್ಲಿದೆ. ನೋಡಿ,
ಪುಸ್ತಕ ಬೇಕು ಕವಿತೆ ಅಂತ ಹೇಳಿದಾಗ ಇವ್ರು ಕೊಟ್ಟರು ಪುಸ್ತಕನ, ನಾನು ತಂದಿರಲಿಲ್ಲ. ಮಿನಿ ಸೆಂಟ್ರಲ್ ಲೈಬ್ರರಿ ಕೀರಂ ನಾನು ಬರೆದ ಪದ್ಯ ಇದು, ನಮ್ಮ ಪ್ರೀತಿಯ ಕೀರಂ ಅಂತ. ಹಾಸನದ ಸೀಮೆಯ ಅಗ್ರಹಾರದ ಕೂಸು, ಮೀಸೆ ಮೂಡುವ ಮೊದಲೇ ತಲೆಯೆಲ್ಲ ಜಡಗಟ್ಟಿ ಕಣ್ಣ ಪಾಪೆಯಲ್ಲೆಲ್ಲ ಕೆಂಡ ಕುಣಿದಾಡಿ ಮೇಲೆದ್ದ ನೋಡಿರೋ ಸಂತ ಸುತುವಂತ. ಅಂಬೆಗಾಲಿಡುತ್ತಲೇ ಅಲ್ಲಮನ ಕಂಡವನು, ಅಂಬಿಕಾ ತನಯನ ಎಂಬನರಿತವನು, ಮಂಟೇಸ್ವಾಮಿ ಮಾದೇಶ್ವರನ ಶಿಶುಮಗನು, ಗಂಟು ಜಗಳದ ಗುರು ಚಾರ್ವಾಕನು. ಗರುಡ ಮೂಗಿನ ಕೆಳಗೆ ಬಿರಿದ ಮಲ್ಲಿಗೆ ನಗೆ, ಅಜಾತ ಶತ್ರುವಿಗೆ ಅವತಾರ ಇನ್ನೆಲ್ಲಿ ಹಾಗೆ. ಬೆದರಿ ಹಿಂದಕ್ಕೆ ತರಿದು ನಿಂತಿದ್ದಕ್ಕೆ ಕೆದರಿ ನಿಂತಿದ್ದ ಕೇಶ, ತಲೆವದರಿ ನಿಂತರೋ ಎದುರು ನಿಂತವ ನಾಶ. ಒಂದಲ್ಲ ಎರಡಲ್ಲ ಹೆಗಲ ಜೋಳಿಗೆಯೊಳಗೆ ಕೈ ಇಟ್ಟರೆ ಸಾಕು, ಸಿಗರೇಟು ಪ್ಯಾಕು ನೆಶ್ಯ ತಂಬಾಕು. ಅಡಕೆ ಎಲೆ ಆಯುರ್ವೇದ ಪಾನೀಯ ಮೋದ, ಇಟ್ಟ ಟಿಪ್ಪಣಿ ತುಂಡು ಸಾಹಿತಿ ದಂಡು. ಬಯಲಲ್ಲಿ ಬಯಲಾಗೋ ಅವಧೂತ ಅವತಾರಿ, ಲೋಕಲೋಕದ ಗುರುವೆ ದಿನರಾತ್ರಿ ಸಂಚಾರಿ. ಬೀದಿ ಬದಿಯಲ್ಲಿ ನಿಂತ ಮಗುವಿನ ಆಟದ ಸಂತ, ಕಿತ್ತಾನೆ ನೆಲದಿಂದ ಬಂತು ಆನೆ, ಗೀಳಿಟ್ಟರಾಯಿತೋ ಸಾಹಿತ್ಯ ಸೋನೆ. ಕಂಡಿರೇನೆಯ ಇಂಥ ಕೆಂಡಗಣ್ಣಿನವನ, ಕಂಡಿರೇನೆಯ ಇಂಥ ಕೆಂಡಗಣ್ಣಿನವನ, ಕಂಡರೆ ಕನ್ನಡದ ಮಳೆಯ ಸುರಿಸುವವನ, ಕಂಡರೆ ಕನ್ನಡದ ಮಳೆಯ ಸುರಿಸುವವನ. ಓ ನಡೆನಾಟ್ಯವಾಡುತ್ತಾ ಹೊರಟ ಕಿಂದರ ಜೋಗಿ, ನಡೆನಾಟ್ಯವಾಡುತ್ತಾ ಹೊರಟ ಕಿಂದರ ಜೋಗಿ. ಮನೆಮಠಗಳಾಚೆಗಿನ ಆ ಬದುಕ ಬೈರಾಗಿ, ಮನೆಮಠಗಳಾಚೆಗಿನ ಆ ಬದುಕ ಬೈರಾಗಿ. ಇದು ಕೀರಂ. ಹೀಗಾಗಿ ಪ್ರತಿ ವರ್ಷವೂ ಈ ಸಂದರ್ಭ ನೆನಪು ಮಾಡ್ತಕ್ಕಂಥ ಒಂದು ಪುಣ್ಯದ ಕೆಲಸ ನಮಗೆ ಪ್ರಾಪ್ತವಾಗಿದೆ. ಅದಕ್ಕಾಗಿ ನಿಜಾರ್ಥದಲ್ಲಿ ನಾವೆಲ್ಲರೂ ಪುಣ್ಯವಂತರು. ಹೀಗಾಗಿ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸೋಣ. ನಮಗೆ ಮುಂದೆ ಆ ಥರದವರು ಸಿಕ್ಕಿರೋದ್ರಿಂದ ಇನ್ನೂ ಕೂಡ ನಮಗೆ ಈಗ ಆಗ್ತಾಯಿಲ್ಲ. ಹೇಳಿಲ್ವ ನೀವು ಎಲ್ಲ ಈಗ ಒಂದು ವರ್ಷದಿಂದ ಹೋಗಿದ್ದೆ ಹೊಂಟೋಗಿದ್ದೆ ಅಂತ, ಹಾಗೆ ನಾನು ಹೋಗಿದ್ದು ವಾಪಸ್ ಬಂದಿದ್ದೀನಿ. ಗೊತ್ತಾಯ್ತಲ್ಲ, ಕೀರಂ ಕಾರ್ಯಕ್ರಮ ಮಾಡಲಿಕ್ಕೇ ವಾಪಸ್ ಬಂದಿರೋದು ನಾವು. ಗೊತ್ತಾಯ್ತಲ್ಲ ಏನು ಬೈರಣ್ಣ, ಗೊತ್ತಾಯ್ತಾನೆ ಬೈರ? ಅದೇ ಹೊಡಿಬೇಕು, ಅವ್ನಿಗೆ ಏನು ಮಾಡ್ತೀರಿ? ನಾವು ಒಟ್ಟಾರೆ ನಾವೆಲ್ಲರೂ ಕೂಡ ನಾವೀಗೆಲ್ಲ ಮಾತಾಡ್ತೀವಿ ಅಂತಲ್ಲ, ಸಾಹಿತ್ಯ ದೊಡ್ಡ ದೊಡ್ಡ ವಿಚಾರ ಅವೆಲ್ಲ ಪ್ರಶ್ನೆ ಅಲ್ಲ. ನಿಜವಾಗ್ಲೂ ಕೂಡ ಸಹಜವಾಗಿ ಮನುಷ್ಯ ಸಂಬಂಧಗಳ ಆಪ್ತವಾಗಿ ಇಟ್ಕೊಂಡು ಬದುಕ್ತಾ ಇರ್ತಕ್ಕಂಥದ್ದು ಕಾರಣ ಕೀರಂ ಅವರ ವಿಚಾರ ಮತ್ತು ಆಲೋಚನೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ವೀರೇಂದ್ರ ಕುಮಾರ್ ಅವರು ಬಂದಿದ್ದಾರೆ. ನಮ್ಮ ಮೇಸ್ಟ್ರು ನನಗೆ ಕಾಲೇಜಲ್ಲಿ. ನಾನು ಯಾರು ಗುರುಗಳಲ್ಲಿ ಕಿರಿಯರವರು, ನನಗಿಂತ ಎಷ್ಟು ವರ್ಷ ಕಿರಿಯರು. ನಾನು ದನ ಕಾಯ್ತಿದ್ದೆ, ಗೊತ್ತಾಯ್ತಲ್ಲ. ಈ ಫೇಲ್ ಆಗ್ಬಿಟ್ಟಿದ್ದು ನಮ್ಮಪ್ಪ ತೊಗೊಂಡು ಸೈನ್ಸ್ ಸೇರಿಸ್ಬಿಟ್ಟು ಸೈನ್ಸ್ನಲ್ಲಿ ಫೇಲ್ ಆಗಿಬಿಟ್ಟೆ. ಆರ್ಟ್ಸ್ ಕೊಡ್ಸೋಲ್ರು. ಕಡೆಗೆ ಹೆಂಗೆ ಕದ್ದು ಮುಚ್ಚಿ ಪ್ಲ್ಯಾನ್ ಮಾಡಿಕೊಂಡು ಯಾರು ಜಿ ಬ್ರಹ್ಮಪ್ಪನವ್ರು ಇದ್ರು ಆ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ. ನಮ್ಮ ಅಪ್ಪನಿಗೆ ಟೋಪಿ ಹಾಕಿ ನಾನು ಅವ್ರದ್ದು ಕಾಲು ಕಟ್ಕೊಂಡು ಸರ್ ನಾನು ಅಂತ ಆಗೇನೋ ಸಾಹಿತ್ಯ ದಿಕ್ಕಿ ಕಳಿಸಿದ್ರು, ಬಚಾವ್ ಬದುಕಿದೆ. ಆಗ ಫೈನಲ್ ಇಯರಿಗೆ ಬಂದಾಗ ಇವರು ಅಲ್ಲಿ ಬಂದಿದ್ದರು. ಬೆಂಗಳೂರಿನಲ್ಲಿ MA ಮುಗಿಸ್ಕೊಂಡು ಅಲ್ಲಿ ಲೆಕ್ಚರಾಗಿ ಬಂದು ಶ್ರವಣಬೆಳಗೊಳ ಕಾಲೇಜಿಗೆ. ಅವರು ಗೊತ್ತಾಯ್ತಲ್ಲ, ಅವ್ರಿಗಿಂತ 5 ವರ್ಷ ದೊಡ್ಡ ನಾನು. ಓಹೋ. ಆದರೆ ಇವತ್ತು ಕೂಡ ಆ ರೀತಿ ಆಪ್ತ ಸಂಬಂಧವನ್ನು ಹಾಗೆ ಇಟ್ಕೊಂಡಿದ್ದೇವೆ. ಇಲ್ಲಿಂದ ಚಿತ್ರದುರ್ಗ ಹೋಗಿ ನೀವು ಚಿತ್ರದುರ್ಗಕ್ಕೆ ಹೋಗಿ ಮತ್ತೆಲ್ಲ ಮುಗಿಸ್ಕೊಂಡು ಕಡೆಗೆ ನಾನು ಬಿಟ್ಟಿರ್ಲಿಕ್ಕಾಗದೆಲ್ಲ ಬೆಂಗಳೂರಿಗೆ ಬಂದವರಿಗೆ. ಏನಿಲ್ಲ, ಅವ್ರ ಮಕ್ಕಳು ಮರಿಯಲ್ಲ ಇಲ್ಲೇ ಸೆಟ್ಲ್ ಆಗಿದ್ದಾರೆ, ಇಲ್ಲಿ ಬಂದಿದ್ದಾರೆ. ಹೀಗಾಗಿ ವಾರದಲ್ಲಿ ಸೇರ್ಕೊಳ್ತೀವಿ. ಎಂಥದ್ದು ಕಾಫಿ ಕಟ್ಟೆ ಅಲ್ವ ಸರ್? ಅಲ್ಲಿ ಕಾಫಿ ಕುಡಿತೀವಿ, ಕಾಫಿ ತಿಂಡಿ ಅಂತ ಮೊದಲು ದೋಸೆ ಎಲ್ಲ ಕೊಡಿಸ್ತಾರೆ, ಅವರೇ ಕೊಡಿಸ್ತಾರೆ, ನಾನು ಕೊಡಲ್ಲ. ಹೀಗಾಗಿ ಏನು ನಾನು ಶ್ರೀಮತಿನೂ ಬಂದಿದ್ದಾಳೆ. ಏನೇ SLV ಎಂಥದ್ದು ಅಲ್ಲಿ SLVನಲ್ಲಿ ಒಂದು ಹೋಗಿ ಕಾಫಿ ಕುಡಿದು ದೋಸೆ ತಿನ್ನು ಬರ್ತೀವಿ. ಆ ಸಂತೋಷ ಈಗಲೂ ಇಟ್ಕೊಂಡಿದ್ದೇವೆ. ಹೀಗಾಗಿ ಇಂಥದ್ದೊಂದು ಕಾರ್ಯಕ್ರಮಕ್ಕೆ ನೀನು ಹೇಳ್ಮೇಕೆ
ಈಗ ನನಗೆ ಗೊತ್ತೇ ಇಲ್ಲ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮುಂದೆ ಕೂತ್ಕೊಂಡು ಮಾತಾಡ್ತಾ ಕೂತಿದ್ದಾರೆ. ಹೀಗಾಗಿ ಈ ರೀತಿಯ ಒಂದು ಆಪ್ತವಾದ ಸಂಬಂಧ, ಮಧುರವಾದಂಥ ಸಂಬಂಧಗಳನ್ನು ಹಂಚಿಕೊಳ್ಳಲಿಕ್ಕೆ ಕೀರಮ್ ಕಾರಣರಾಗಿದ್ದಾರೆ. ಹಾಗಾಗಿ ಅದಕ್ಕೆ ಕಾರಣರಾದಂಥ ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಡಾಕ್ಟರ್ ನಲ್ಲೂರು ಪ್ರಸಾದ್ ಆರ್ಕೆ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದಂಥ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂಥ ಶ್ರೀ ಎಲ್ ಎನ್ ಮುಕುಂದರಾಜ್ ಅವರಿಗೆ, ಪ್ರೊಫೆಸರ್ ಕೀರಮ್ ನಾಗರಾಜ ಸಂಸ್ಕೃತಿ ಪ್ರಶಸ್ತಿಗೆ ಭಾಜನರಾದಂಥ ಡಾಕ್ಟರ್ ಟಿ ಗೋವಿಂದರಾಜ್ ಅವರಿಗೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಕೋಶಾಧ್ಯಕ್ಷರು ಮತ್ತು ಪ್ರಸ್ತುತ ಪ್ರಜ್ಞಾ ಸಾಂಸ್ಕೃತಿಕ ವೇದಿಕೆಯ ಕೋಶಾಧ್ಯಕ್ಷರು, ಕವಿಗಳು ಆದಂಥ ಶ್ರೀ ಪಿ ಮಲ್ಲಿಕಾರ್ಜುನಪ್ಪ ಅವರಿಗೆ, ಪ್ರೊಫೆಸರ್ ಕೀರಮ್ ನಾಗರಾಜ್ ಅವರ ಸುಪುತ್ರಿಯಾದಂಥ ಶ್ರೀಮತಿ ಸಹನಾ ಕೆ ಎನ್ ಮೇಡಮ್ ಅವರಿಗೆ, ಅದೇ ರೀತಿಯಲ್ಲಿ ಇಂದು ಈ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ, ಸಾಹಿತ್ಯ ಅಭಿಮಾನಿಗಳಿಗೆ, ಮಾಧ್ಯಮದ ಮಿತ್ರರಿಗೆ, ಮುಖ್ಯವಾಗಿ ಬುಕ್ ಬ್ರಹ್ಮದವರು ಇಡೀ ಕಾರ್ಯಕ್ರಮವನ್ನು ವಿಡಿಯೋವನ್ನು ಮಾಡಿ ಅದನ್ನು ಅಪ್ಲೋಡನ್ನು ಮಾಡಿ ಅದನ್ನು ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ದೇವ್ ಪತ್ತಾರ್ ಸರ್ ಮತ್ತು ಅವರ ತಂಡದವರಿಗೆ, ಬುಕ್ ಬ್ರಹ್ಮದ ಎಲ್ಲ ತಂಡದವರಿಗೆ ಅದೇ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಇಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥ ಎಲ್ಲ ನೌಕರ ವರ್ಗದವರಿಗೆ ಮತ್ತು ಪ್ರಜ್ಞಾ ಸಾಂಸ್ಕೃತಿಕ ವೇದಿಕೆಯ ಎಲ್ಲ ಬಳಗದವರಿಗೆ ಮತ್ತು ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತೀವಿ. ಶುಭರಾತ್ರಿ.